नम प्रणव शोभितं नवकाशाय खण्डाम्बरं त्रिदण्ड परिमण्डितं त्रिविध तत्त्वनिर्वाहकं दयाञ्चित दृगञ्चलं दलितवादि वाग्वैभवं क्षमादिगुणसागरं शरणमेमि रामानुजम् श्रीविष्णुचित्तकुलनन्दन कल्पवल्लीं श्रीरङ्गराज हरिचन्दन योगदृश्यां साक्षात् क्षमां करुणया कमलामिवान्यां गोदामनन्यशरण शरणं प्रपद्ये उल्लासपल्लवितपालित सप्तलोकी निर्वाहकोरकितनेम कटाक्षलीलां श्रीरङ्गार्म्यतलमङ्गल दीपरेखां श्रीरङ्गराजमहिषीं श्रियमाश्रयामः। नमामि नारायण पादपङ्कजं करोमि नारायण पूजनं सदा वदामि नारायण नाम निर्मलं स्मरामि नारायण तत्त्वमव्ययम् नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धमध्यापयन्ति सोच्छिष्टायां सजिनिगलितं यावलात्कृत्य पुङ्क्ते गोदा तस्यै नमैदमिदं भूय एवस्तु भूयः अन्नवयल पुदुवै आण्डाळरङ्गर्क्कु पन्नु तिरुप्पाவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்னை இம்மாத்தம் நான் கடவா வண்ணமே நல்கு மாலே மணிவண்ணா சொல்லுங்க சொல்லுங்க எல்லாரும் சொல்லுங்க எல்லாரும் சேர்த்தே சொல்லலாம். மாலே மணிவண்ணா மார்கழி நீராடுவார் மேலையார் செய்வனகள் வேண்டுவன கேட்டியே ஞானத்தை எல்லாம் நடுங்க முதல்வன பாலன்ன வண்ணத்தே உன் பாஞ்சசன்னியமே போல்வன சங்கங்கள் போய்ப்பாடுடையனவே சால பெரும் பறையே பல்லாண்டிசைப்பாரே கோல விளக்கே கொடியே விதானமே ஆலி நிலையாய் அருளேலோரெம்பாவாய். ಶ್ರೇಯಪತಿಯಾಗಿ ಸರ್ವಸ್ಮಾತ್ ಪರನಾದ ಪರಮಾತ್ಮನನ್ನ ದೇವಿ ಆಂಡಾಳ್ ನೀನೇ ನಮಗೆ ಸಾಧನ, ನೀನೇ ನಮಗೆ ಪುರುಷಾರ್ಥ ಎಂಬುದನ್ನ ನಿರೂಪಣೆ ಮಾಡಿ ಈ ಲೋಕದಲ್ಲಿ ಇರ್ತಕ್ಕಂತಹ ಈ ಐಶ್ವರ್ಯಾದಿ ಭೋಗಗಳೆಲ್ಲವೂ ಕೂಡ ನಮಗೆ ಬೇಡ ಪರಮಾತ್ಮ,
ಅದೇ ರೀತಿ ಆತ್ಮಾನುಭವ ಎಂಬತಕ್ಕಂತಹ ಆ ಕೈವಲ್ಯ ಮೋಕ್ಷ ಅದು ಕೂಡ ನಮಗೆ ಬೇಡ. ನಮಗೆ ಬೇಕಾದದ್ದೇನು? ನಿನ್ನ ಮುಖ ವಿಕಾಸಕ್ಕಾಗಿ ಮಾಡ್ತಕ್ಕಂತಹ ನಿನ್ನ ಚರಣಾರವಿಂದಗಳ ಕೈಂಕರ್ಯ. ಅಂದರೆ ಭಗವದ್ ಗುಣಾನುಭವ ಕೈಂಕರ್ಯಮೇ ನಮಕ್ಕೆ ಸ್ವರೂಪಂ ಎಂದರೆ ಈ ಆತ್ಮನಿಗೆ ಆತ್ಮನ ಸ್ವರೂಪಕ್ಕೆ ಅನುಗುಣವಾದದ್ದು ಯಾವುದು? ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗಾದಿಗಳೆಲ್ಲ ಇದೆ. ಕೃಷ್ಣ ಪರಮಾತ್ಮ ಅದನ್ನು ಹೇಳಿಯೂ ಇದ್ದಾನೆ. ಆದರೆ ಅವೆಲ್ಲವೂ ಕೂಡ ಸ್ವಪ್ರವೃತ್ತಿಗಳು. ನಮ್ಮ ಪ್ರಯತ್ನದಿಂದ ಅದನ್ನು ಮಾಡಿ ಪರಮಾತ್ಮನನ್ನ ಪಡೆಯುವ ಸಾಧನಗಳು. ಆದರೆ ಜೀವಾತ್ಮ ಸ್ವರೂಪ ಪರಮಾತ್ಮನಿಗೆ ದಾಸಭೂತವಾದದ್ದು. ಜ್ಞಾನಾನಂದಮಯ ಸ್ವಾತ್ಮ ಶೇಷೋಹಿ ಪರಮಾತ್ಮನಃ ಎಂಬುದಾಗಿ ಈ ಆತ್ಮವಸ್ತು ಪರಮಾತ್ಮನಿಗೆ ದಾಸಭೂತವಾದದ್ದು, ಶೇಷಭೂತವಾದದ್ದಲ್ಲವಾ? ಹಾಗಿರುವಾಗ ದಾಸನಾದವನಿಗೆ ಸ್ವಪ್ರವೃತ್ತಿ ಉಚಿತವಾ? ಪರಮಾತ್ಮ ಏನೋ ಹೇಳ್ತಾನೆ, ನಿನ್ನ ಸಂಚಿತ ಆಗಾಮಿ ಇದೆಲ್ಲವನ್ನು ನಾನು ಪೂರ್ಣವಾಗಿ ಅಶೇಷ ವಿನಾಶ ಮಾಡಿಬಿಡ್ತೇನೆ. ಪ್ರಾರಬ್ಧವನ್ನು ನೀನು ಕಳೆದುಕೋ ಅಂದಾಗ ಆ ಪ್ರಾರಬ್ಧವನ್ನು ಕಳೆದುಕೊಳ್ಳುವುದನ್ನು ಕೂಡ ಪರಮಾತ್ಮನಿಗೆ ಒಪ್ಪಿಸಿ ಬಿಡುವುದು ಶರಣಾಗತಿ. ಆ ಪ್ರಾರಬ್ಧವನ್ನು ನೀನು ಕಳೆದುಕೋ ಅಂದನಲ್ಲ, ನಾನು ಕಳ್ಕೊಳ್ತೀನಿ ಅಂತ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಇತ್ಯಾದಿ ಅನುಷ್ಠಾನಗಳನ್ನು ಮಾಡಿ ಸ್ವಾಮಿ ಪಿಳಲೋಕಾಚಾರ್ಯರು ಶ್ರೀವಚನಭೂಷಣ ದಿವ್ಯಶಾಸ್ತ್ರದಲ್ಲಿ ಒಂದು ದೊಡ್ಡ ಪಟ್ಟಿಯನ್ನೇ ಕೊಡ್ತಾರೆ. ತಿರುಮಾಲ ಎಡೆಕ್ಕೈ, ತಿರುವಿಳಕ್ಕೆರಿಕ್ಕೈ, ತೀರ್ಥದ ದಿವ್ಯ ದೇಶವಾಸಂ, ತೀರ್ಥಾಟನಂ ಇದೆಲ್ಲವೂ ಕೂಡ ನಾವು ಮಾಡ್ತಾ ಇದ್ದೀವಿ. ಆದರೆ ಹಾಗೆ ಮಾಡುವುದನ್ನ ಸಾಧನ ಅಂತ ಮಾಡಬಾರ್ದು. ಪರಮಾತ್ಮನ ಚರಣಾರವಿಂದಗಳ ಕೈಂಕರ್ಯ ಅಂತ ಮಾಡಬೇಕು. ಅವುಗಳು ಸಾಧನವಾಗಿ ಬಿಟ್ಟರೆ ಅದು ನಮ್ಮ ಸ್ವಪ್ರವೃತ್ತಿ ಆಗ್ಬಿಡುತ್ತೆ, ನಮ್ಮ ಪ್ರಯತ್ನ ಆಗ್ಬಿಡುತ್ತೆ. ಆಗ ಪರಮಾತ್ಮ ನಿನ್ನ ಪ್ರಯತ್ನದಿಂದಲೇ ನೀನು ಬಾ ಅಂತಾನೆ, ಅವನ ಕೈ ಬಿಡ್ತಾನೆ. ನಮ್ಮ ಪ್ರಯತ್ನದಿಂದ ನಮ್ಮ ಪ್ರಾರಬ್ಧವನ್ನು ಕಳೆದುಕೊಳ್ಳುವುದು ಸಾಧ್ಯವಾ? ಪರಮಾತ್ಮನ ಹತ್ರ ಬಂದ್ಬಿಟ್ವಿ, ಪರಮಾತ್ಮನ ಮುಂದೆ ನಿಂತು ಬಿಟ್ವಿ. ಇಷ್ಟು ದಿವಸ ಹೇಗೆಗೋ ಮಾತಾರೋನಕ್ಕೆ ಅಭಿಮಾನದಿಂದ ಕೂಡಿದ ಅರಸರ್ ಹಾಗೆಲ್ಲ ಇದ್ದೆವು. ಈಗ ನಿನ್ನ ಬಳಿಗೆ ಬಂದೆವು. ಆ ಬಂದದ್ದೇ ಕಾರಣವಾಗಿ ಪರಮಾತ್ಮ ಈಗ ಸಂಚಿತವನ್ನ ನಾನು ನಾಶ ಮಾಡ್ತೀನಿ ಅಂದ್ಬಿಟ್ಟ. ಆದರೆ ಗೀತೆಯಲ್ಲಿ ಪರಮಾತ್ಮ ಹೇಳುವಾಗ ಏನ್ ಹೇಳ್ತಾನೆ? ಅಹಂತ್ವಾ ಸರ್ವ ಪಾಪೇಭ್ಯೋ ಅಂತ ಹೇಳ್ತಾನೆ. ಸರ್ವ ಪಾಪಗಳಿಂದ ಬಿಡುಗಡೆ ಮಾಡ್ತೇನೆ ಅಂದ್ರೆ ಏನರ್ಥ? ಸಂಚಿತ, ಪ್ರಾರಬ್ಧ, ಆಗಾಮಿ ಎಲ್ಲದರಿಂದ ಬಿಡುಗಡೆ ಮಾಡ್ತೇನೆ ಅಂತ. ಆದರೆ ಭಕ್ತಿಯೋಗ ನಿಷ್ಠರಿಗೆ ಸಂಚಿತವನ್ನ ನಾಶ ಮಾಡ್ತೇನೆ, ಪ್ರಾರಬ್ಧವನ್ನ ನೀನೇ ಕಳ್ಕೊ ಅಂದ್ಬಿಟ್ಟ. ಆದರೆ ಶರಣಾಗತಿ ಮಾಡುವವರಿಗೆ ಆ ಪ್ರಾರಬ್ಧವನ್ನು ನಾನೇ ಕಳಿತೀನಿ ಅಂತಾನೆ. ಇದು ಶರಣಾಗತನಿಗೆ ಪರಮಾತ್ಮ ತೋರಿಸತಕ್ಕಂತಹ ಅಪೂರ್ವವಾದ ವಾತ್ಸಲ್ಯ. ಆ ಶರಣಾಗತಿ ಮಾಡಿದವನು ಅವನು ಈಗ ಫಲವನ್ನ ಕೊಡುವುದಕ್ಕೆ ಪ್ರಾರಂಭವಾಗಿರುವ ಕರ್ಮಗಳಿಗೆ ಪ್ರಾರಬ್ಧ ಅಂತ ಹೆಸರು. ಅಂದ್ರೆ ಆರಂಭವಾಗಿದೆ ಕರ್ಮಗಳು ಫಲವನ್ನು ಕೊಡೋದಕ್ಕೆ. ಈ ಜನ್ಮದಲ್ಲಿ ಈಗ ಹುಟ್ಟಿದೀವಿ, ಈ ಜನ್ಮಕ್ಕಿಷ್ಟು ಅಂತ ಪರಮಾತ್ಮ ಅಲಾಟ್ ಮಾಡಿದನಲ್ಲ, ಆ ಅಲಾಟ್ ಮಾಡಿರುವ ಕರ್ಮಗಳು ಈಗ ಫಲವನ್ನ ಕೊಡುವುದಕ್ಕೆ ಪ್ರಾರಂಭ ಮಾಡಿದೆ. ಈ ಶರೀರದ ಮೂಲಕ ಸುಖ ದುಃಖಾದಿಗಳನ್ನು ಅನುಭವಿಸಿ ಆ ಪ್ರಾರಬ್ಧ ಕರ್ಮವನ್ನ ನಾವು ಕಳಿಬೇಕು. ಅದು ಈ ಶರೀರಕ್ಕೆ ಮುಗಿಯುತ್ತೋ, ಅದು ಮುಂದಿನ ಜನ್ಮವೋ, ಅದಕ್ಕೆ ಮುಂದಿನ ಜನ್ಮವೋ, ಬಹುಕಾಲ ಇಲ್ಲದಿದ್ದರೂ ಕೂಡ ಈ ಜನ್ಮದಲ್ಲಂತೂ ಅದು ಮುಗಿಯುತ್ತೋ ಇಲ್ವೋ ನಮಗೆ ತಿಳಿಯದು. ಆದ್ದರಿಂದ ಆ ಪ್ರಾರಬ್ಧ ಕರ್ಮವನ್ನು ಕಳೆದುಕೊಳ್ಳೋದಕ್ಕೆ ನಾವುಗಳೇ ಅನುಷ್ಠಾನ ಮಾಡ್ತೀವಿ ಅಂದ್ರೆ ಎಷ್ಟೆಷ್ಟು ಅನುಷ್ಠಾನ ಮಾಡಬೇಕು, ಎಷ್ಟು ಶ್ರದ್ಧೆ ಬೇಕು, ಅದರಲ್ಲಿ ಯಾವ ಲೋಪ ಏರ್ಪಡಬಾರದು, ಅದಕ್ಕೆ ಬೇಕಾದ ಇಂದ್ರಿಯ ನಿಯಮನ, ಅದಕ್ಕೆ ಬೇಕಾದ ಆಹಾರ ನಿಯಮಗಳು ಎಷ್ಟೆಷ್ಟೆಲ್ಲ ನಾವು ಆ ರೀತಿಯಾಗಿ ಆ ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗಾದಿಗಳನ್ನ ಅನುಷ್ಠಾನ ಮಾಡಬೇಕಲ್ಲವಾ? ಅದಕ್ಕೆ ಪರಮಾತ್ಮ ಹೇಳ್ಬಿಟ್ಟ, ಆ ಪ್ರಾರಬ್ಧವನ್ನ ಕೂಡ ನನಗೆ ಕಳೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಎಂಬುದೇ ಆ ಕಿಂಚನ್ಯ. ನೀ ಸಂಚಿತ ಕಳಿತೀಯ, ಅದರ ಪ್ರಾರಬ್ಧನ ಏನ್ ಮಾಡ್ಲಿ? ಆ ಪ್ರಾರಬ್ಧನ ಕಳ್ಕೊಳ್ಳೋಕ್ಕೂ ನನಗೆ ಯೋಗ್ಯತೆ ಇಲ್ವಲ್ಲ. ಅನುಭವಿಸಿ ಬರಬೇಕು ಅಂದ್ರೆ ಅನುಭವಿಸುವಾಗ ಇನ್ನಷ್ಟು ಬಂದು ಸೇರ್ಕೊಳ್ಳುತ್ತೆ. ಆ ಅನುಭವಿಸಿ ಹೋಗಲಿ, ಏನಾದರೂ ಮಾಡಿ ಕಳ್ಕೊಳ್ಳೋಣ ಅಂದ್ರೆ ಆ ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗಗಳನ್ನ ಅನುಷ್ಠಾನ ಮಾಡುವ ಶಕ್ತಿ ನಮಗಿಲ್ಲ.
ಮತ್ತೆ ಈ ಪ್ರಾರಬ್ಧ ಯಾವತ್ತು ಕಳೆಯೋದು, ಈ ಪ್ರಾರಬ್ಧದಿಂದ ಬರುವ ಆಗಾಮಿ ಅದು ಯಾವತ್ತು ಕಳೆಯೋದು, ಇದೆಲ್ಲವನ್ನ ನೋಡಿದಾಗ ಪರಮಾತ್ಮ ಹೇಳ್ದ, ನೀ ಚಿಂತೆ ಮಾಡಬೇಡ. ಆ ಪ್ರಾರಬ್ಧವನ್ನೂ ಕಳಿಬೇಕು ಅಂದ್ರೆ ನಿನ್ನ ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ, ತಿರುಮಾಲೆ ಎಡುಕೈ, ತಿರುವಿಳಕ್ಕೆರಿಕೈ, ದಿವ್ಯ ದೇಶ ವಾಸಂ, ತೀರ್ಥಾಟನಂ, ಏನೇನೇನೇನೋ ಇದೆಲ್ಲ ಮಾಡಿ ನಾನು ನನ್ನ ಕರ್ಮ ಕಳ್ಕೊತೀನಿ ಅಂತ ನೀನು ತಿಳ್ಕೊಂಡಿದ್ದೀಯಲ್ಲ, ಅದನ್ನೆಲ್ಲ ಬಿಟ್ಬಿಟ್ಟು ಬಂದ್ಬಿಡು, ಎಲ್ಲವನ್ನ ಬಿಟ್ಬಿಡು. ಸರ್ವಧರ್ಮಾನೇ ಪರಿತ್ಯಜ್ಯ. ಇಲ್ಲಿ ಧರ್ಮ ಅಂದ್ರೆ ಏನು? ಸಾಧನಗಳು ಅಂತ ಅರ್ಥ. ನಮ್ಮ ಆತ್ಮಕ್ಕೆ ಅಂಟಿಕೊಂಡ ಪುಣ್ಯ ಪಾಪ ಕರ್ಮಗಳನ್ನ ಕಳೆದುಕೊಳ್ಳುವುದಕ್ಕೆ ನಾವು ಅನುಷ್ಠಾನ ಮಾಡತಕ್ಕಂತಹ ಯಾವ ಯಾವ ಕ್ರಿಯಾಕಲಾಪಗಳು ಉಂಟೋ ಅದನ್ನ ಧರ್ಮ ಎಂಬುದಾಗಿ ಹೇಳಲಾಗಿದೆ. ಶಾಸ್ತ್ರದಲ್ಲಿ ಧರ್ಮ ಅಂದರೆ ಸಾಧನ ಅಂತ ಅರ್ಥ. ಇಲ್ಲಿ ಕೃಷ್ಣ ಪರಮಾತ್ಮನು ಕೂಡ ಧರ್ಮ ಶಬ್ದವನ್ನ ಸಾಧನ ಅಂತಾನೆ. ಅಂದ್ರೆ ಏನು? ಇದೇ ಈಗ ನಾನೇ ಹೇಳ್ದಲ್ಲ ಕೆಳಗಡೆ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ ಅದೆಲ್ಲವನ್ನ ಈಗ ಹೇಳ್ದಲ್ಲ, ಅದು ಎಲ್ಲವನ್ನ ಬಿಟ್ಬಿಡು. ಬಿಟ್ಬಿಟ್ಟು ಏನ್ ಮಾಡ್ಲಿ ಇಂದ? ನನ್ನ ಪಾದವನ್ನ ಹಿಡಿ, ಮಾಮೇಕಂ ಶರಣಂ ವ್ರಜ ಅಂದ. ಆ ಭಕ್ತಿ ಯೋಗ ನಿಟ್ಟರಿಗೆ ಹೇಳುವಾಗ ಸಂಚಿತವನ್ನ ಕಲಿತೀನಿ ಇಂದ. ಪ್ರಾರಬ್ಧ ನೀನೇ ಕಳ್ಕೊಂಡ್ಬಿಟ್ಟ. ಆದರೆ ಮಾಮೇಕಂ ಶರಣಂ ವ್ರಜ ಎಂಬುದಾಗಿ ಶರಣಾಗತಿಯನ್ನ ವಿಧಿಸುವಾಗ ಪರಮಾತ್ಮ ಹೇಳ್ತಾನೆ, ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಅಂದ್ಬಿಟ್ಟ. ಅಂದ್ರೆ ಏನು? ಸಂಚಿತ, ಪ್ರಾರಬ್ಧ, ಆಗಾಮಿ ಎಲ್ಲ ಕರ್ಮಗಳನ್ನು ನಾನೇ ಕಲಿತೀನಿ ಅಂದ್ಬಿಟ್ಟ. ಶರಣಾಗತನಿಗೆ ಎಷ್ಟು ಸುಲಭವಾದ ಮಾರ್ಗವನ್ನ ಪರಮಾತ್ಮ ತೋರಿಸ್ತಾನೆ. ಪ್ರಾರಬ್ಧವನ್ನ ಕಳೆದುಕೊಳ್ಳುವ ಜವಾಬ್ದಾರಿ ಕೂಡ ಇವನಿಗಿಲ್ಲ. ಆ ಪ್ರಾರಬ್ಧವನ್ನ ಕಳೆದುಕೊಳ್ಳುವ ಸಾಧನಾನುಷ್ಠಾನಗಳ ಸ್ಥಾನದಲ್ಲಿ ಇವನೇ ನಿಂತುಬಿಟ್ಟಿದ್ದಾನೆ. ನಾನೇ ಇದ್ದೀನಿ. ಕರ್ಮಯೋಗದ ಸ್ಥಾನದಲ್ಲಿ ನಾನೇ ಇದ್ದೀನಿ, ಜ್ಞಾನಯೋಗದ ಸ್ಥಾನದಲ್ಲಿ ನಾನೇ ಇದ್ದೀನಿ, ಭಕ್ತಿ ಯೋಗದ ಸ್ಥಾನದಲ್ಲಿ ನಾನೇ ಇದ್ದೀನಿ. ಅದೆಲ್ಲವನ್ನ ನೀನು ಅನುಷ್ಠಾನ ಮಾಡಿ ಯಾವ ಪ್ರಾರಬ್ಧವನ್ನು ನೀ ಕಳ್ಕೋಬೇಕಾಗಿತ್ತೋ ಆ ಪ್ರಾರಬ್ಧವನ್ನು ಕೂಡ ನಾನೇ ಕಳೆದುಬಿಡ್ತೀನಿ ಅಂತಾನೆ ಪರಮಾತ್ಮ. ಆದರೆ ಮಾಡಬೇಕಾದ ಒಂದು, ನಾನು ನನ್ನದು ಅನ್ನೋದನ್ನೆಲ್ಲ ಬಿಟ್ಬಿಟ್ಟು ಬಾ. ಎಲ್ಲ ನಾನು ಅನುಷ್ಠಾನ ಮಾಡ್ತೀನಿ, ನನ್ನ ಅನುಷ್ಠಾನದಿಂದ ಕರ್ಮ ಕಳೆಯುತ್ತೆ, ನಾನು ಪ್ರಯತ್ನ ಪಡೋದ್ರಿಂದ ನನ್ನ ಕರ್ಮ ಕಳ್ಕೋತೀನಿ, ಇದನ್ನೆಲ್ಲ ಬಿಟ್ಬಿಟ್ಟು ಬಾ. ಆಗ ಬಿಟ್ಟು ನನ್ನ ಪಾದವನ್ನ ಹಿಡಿಬೇಕಾದ್ರೆ ಅದೆಲ್ಲವನ್ನ ಬಿಟ್ಬಿಟ್ಟು ಬಾ ಅಂತಂದ ಪರಮಾತ್ಮ. ವೀಡುಮಿನ್ ಮುತ್ತವಂ ವೀಡು ಶೈದು, ಎಲ್ಲವನ್ನ ಬಿಡಬೇಕಲ್ಲವ. ಆ ಸ್ವಪ್ರವೃತ್ತಿಯನ್ನ ಬಿಟ್ಟಾಗ ಮಾತ್ರ ಶರಣಾಗತಿ ಬಲಿಸುತ್ತೆ. ದ್ರೌಪದಿ ಒಂದು ಕೈಯಲ್ಲಿ ವಸ್ತ್ರವನ್ನ ಹಿಡಿದುಕೊಂಡಿರೋ ತನಕ ಕೃಷ್ಣ ಪರಮಾತ್ಮ ವಸ್ತ್ರವನ್ನ ಕೊಡಲೇ ಇಲ್ಲ. ಅವಳು ಆ ಕೈಯನ್ನು ಬಿಟ್ಬಿಟ್ಲು. ಇರು ಕೈಯಂ ಬಿಟ್ಟೇನೋ ದ್ರೌಪದಿಯೈ ಪೋಲೆ. ಆ ಎರಡೂ ಕೈಗಳನ್ನ ಬಿಟ್ಟಾಗ ಆಗಲ್ಲವ ಪರಮಾತ್ಮನ ಮೇಲಿನ ವಿಶ್ವಾಸ. ಒಂದು ಕೈ ಹಿಡ್ಕೊಂಡಿದ್ರೆ ಏನು, ಆ ಪರಮಾತ್ಮ ಬರ್ತಾನೋ ಬಿಡ್ತಾನೋ, ನಾನು ಸ್ವಲ್ಪ ನನ್ನ ಮಾನವನ್ನ ನಾ ಕಾಪಾಡ್ಕೊಳ್ಬೇಡವಾ ಎಂಬ ಆ ಪ್ರವೃತ್ತಿ ಇತ್ತು. ಆ ಸ್ವಪ್ರವೃತ್ತಿಯೂ ಬಿಟ್ಟಾಗ ಪರಮಾತ್ಮ ವಸ್ತ್ರವನ್ನ ಕೊಟ್ಟ. ನಮ್ಮ ಪ್ರಯತ್ನ ಮಾಡೋ ತನಕ ಅವನು ಬರೋಲ್ಲ. ಎಲ್ಲವನ್ನ ಬಿಟ್ಟು ನಿನ್ನ ಪಾದಮೇ ಗತಿ, ಆರೆನಕ್ಕ ನಿನ್ ಪಾದಮೇ ಶರಣಾಗತ್ತಂದೊಳಿಂದಾಯ್. ಆರು ಎನಕ್ಕೆ ಹೇ ಪರಮಾತ್ಮ. ಆರು ಅಂದ್ರೆ ಮಾರ್ಗ, ಆರು ಅಂದ್ರೆ ಸಾಧನ. ಹೇ ಪರಮಾತ್ಮ, ವಾನಮಾಮಲೆಯಲ್ಲಿರುವ ಓ ದೇವನಾಥನೇ, ದೇವಾದಿದೇವನೇ, ವಾನಮಾಮಲೆಯೇ. ಆ ಪರಮಾತ್ಮನನ್ನ ನೋಡಿ ಆಳ್ವಾರ್ ಹೇಳ್ತಾರೆ, ಹೇ ಪರಮಾತ್ಮ, ನನಗೆ ನಿನ್ನ ಪಾದಗಳನ್ನೇ ಸಾಧನವಾಗಿ ನೀಡಿದೆಯಲ್ಲ. ಆ ಪಾದಗಳು ಸಾಧನ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲದ ಪರಮ ಅಜ್ಞಾನಿಯಾಗಿದ್ದವನು ನಾನು. ಆದರೆ ಪರಮ ಕೃಪೆಯಿಂದ ನಿನ್ ಪಾದಮೇ ಶರಣಾಹ ತಂದೊಳಿಂದಾಯ್. ನೀನೇ ಕೊಟ್ಟೆ, ನೀನೇ ತೋರಿದೆ, ಅದು ಕೂಡ ನಾ ಮಾಡಲಿಲ್ಲ. ವ್ಯಾಖ್ಯಾನಗಳಲ್ಲಿ ಒಂದು ದೃಷ್ಟಾಂತವನ್ನ ಹೇಳ್ತಾರೆ. ತಂದೆ ತಾಯಿಗಳಿಗೆ ಒಬ್ಬ ಮಗ ಇರ್ತಾನೆ. ಈ ತಂದೆ ತಾಯಿಗಳಿಗೆ ಏನು ಆಸೆ ಅಂದರೆ ಆ ಮಗ ದಿನಾ ತಮಗೆ ನಮಸ್ಕಾರ ಮಾಡಬೇಕು, ನಿಂಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಬೇಕು ಅಂತ ಈ ತಂದೆ ತಾಯಿಗೆ ಆಸೆ. ಆ ಮಗನೋ ಒಂದು ದಿನವಾದರೂ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡೋಲ್ಲ. ಅಂಥ ಪುತ್ರರತ್ನ ಅವನು. ಒಂದು ದಿನವಾದರೂ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡೋದೇ ಅವನಿಗೆ ಗೊತ್ತಿಲ್ಲ, ತಿಳಿದೇ ಇಲ್ಲ. ಆದರೆ ಇವ್ರಿಗೆ ಆಸೆ, ಆ ಮಗ ನಮಸ್ಕಾರ ಮಾಡಬೇಕು, ನೀ ಚೆನ್ನಾಗಿರಪ್ಪ, ನಿಂಗೆ ಒಳ್ಳೇದಾಗ್ಲಪ್ಪ ಅಂತ ಆಶೀರ್ವಾದ ಮಾಡಬೇಕು ಅಂತ ಇವರಿಗೆ ಆಸೆ. ಅದಕ್ಕೆ ಇವ್ರೇನು ಮಾಡ್ತಾರಂತೆ, ಒಂದು ಬೊಂಬೆಯನ್ನು ಮಾಡ್ಕೋತಾರಂತೆ. ಆ ಮಗನ ಆಗ ಅದಕ್ಕೆ ಅಲಂಕಾರ ಮಾಡ್ತಾರಂತೆ. ಆ ಬೊಂಬೆಯನ್ನು ತಮಗೆ ನಮಸ್ಕಾರ ಮಾಡಿದ ಹಾಗೆ ತಮ್ಮ ಕಾಲ ಮೇಲೆ ಅದನ್ನು ಮಲಗಿಸ್ಕೊಂಡು ಚೆನ್ನಾಗಿರು ಚೆನ್ನಾಗಿರು ಎಂಬುದಾಗಿ ಹೇಳ್ತಾರಂತೆ. ಆ ಬೊಂಬೆಯನ್ನ
ಮಗ ಅಂತ ಭಾವಿಸಿ ಇವರೇ ಆ ಗೊಂಬೆಗೆ ಅಲಂಕಾರಾದಿಗಳನ್ನೆಲ್ಲ ಮಾಡಿಬಿಟ್ಟು ಆ ಬೊಂಬೆಯನ್ನ ಕಾಲ ಮೇಲೆ ಇಟ್ಕೊಂಡು ಮಗು ಚೆನ್ನಾಗಿರು, ಮಗು ನಿನಗೆ ಒಳ್ಳೇದಾಗ್ಲಿ ಎಂಬುದಾಗಿ ಇವರ ಬೊಂಬೆ ನೋಡಿ ನೋಡಿ ಹೇಳ್ತಾರಂತೆ. ಹೀಗಿದೆ ನಾವು ಮಾಡುವ ಶರಣಾಗತಿ ಅಂತಾರೆ. ಅಂದ್ರೆ ಏನು? ಒಂದು ದಿನ ಕೂಡ ಆ ಭಕ್ತಿ, ಆ ಶ್ರದ್ಧೆ, ಆ ಶುದ್ಧಿ ಇದೆಲ್ಲ ನಮಗಿದೆಯಾ? ಆ ಪರಮಾತ್ಮನನ್ನ ನಾವು ಹಿರಣ್ಯ ರಾವಣಾದಿಗಳಂತೆ ದ್ವೇಷಿಸಿದವರು ನಾವಲ್ಲವಾ? ಪರಮಾತ್ಮ ಇವನು ನನ್ನ ಹತ್ರ ಬರ್ತಾನ, ಬಂದ್ರೆ ಇವನಿಗೆ ಒಳ್ಳೇದು ಮಾಡ್ಬೋದಲ್ಲ, ಇವನು ಬರ್ತಾನ, ಇವನನ್ನ ಸಂಸಾರದಿಂದ ಬಿಡುಗಡೆಗೊಳಿಸೋಣವಾ, ಇವನು ಬರ್ತಾನ, ಇವನನ್ನ ಪರಮ ಬರಕ್ಕೆ ಕರ್ಕೊಂಡು ಹೋಗೋಣವಾ, ಒಂದ್ಸಾರಿ ನನ್ನ ಹತ್ರ ಬರಲಿ ಎಂಬುದಾಗಿ ಆ ಪರಮಾತ್ಮ ಕಾಯ್ತಾ ಇರ್ತಾನೆ. ಆದರೆ ನಾವೋ ಅವನ ಕಡೆ ತಿರುಗಿಯೂ ನೋಡದೆ ಸಾಂಸಾರಿಕವಾದ ಸುಖದಲ್ಲಿಯೇ ಮುಳುಗಿಬಿಟ್ಟು ಇದೇ ಸರ್ವಸ್ವ ಅಂತ ತಿಳ್ಕೊಂಡಾಗ ಆ ಪರಮಾತ್ಮ ಇನ್ನೇನು ಮಾಡ್ತಾನೆ? ಯಾವತ್ತೋ ಒಂದು ದಿನ ಒಂದು ಸ್ವಲ್ಪ ಬುದ್ಧಿ ಕೊಟ್ಟು ಆ ಬುದ್ಧಿ ಏರ್ಪಟ್ಟಾಗ ಅವನ ಕಾಲ ಹಿಡಿದಾಗ ಆಗ ಈ ಗೊಂಬೆ ಆ ಕಾಲ ಮೇಲೆ ಆ ತಂದೆ ತಾಯಿಗಳು ಮಲಗಿಸಿಕೊಂಡಂತೆ ನಮ್ಮನ್ನ ಪರಮಾತ್ಮ ಅವನೇ ಶರಣಾಗತಿ ಮಾಡಿಸ್ಕೊಂಡು ಅವನೇ ಕೃಪೆ ಮಾಡಿ ಅವನೇ ಅನುಗ್ರಹ ಮಾಡಿ ಅವನೇ ಕರ್ಮ ಕಳೆದು ಅವನೇ ಪರಂಪರೆ ಕರ್ಕೊಂಡು ಹೋಗ್ತಾನೆ. ಇದಲ್ಲವಾ ನಮ್ಮ ಪಾಡು? ಹೀಗಲ್ಲವಾ ಪರಮಾತ್ಮ ನಮ್ಮ ಮೇಲೆ ಪ್ರೇಮವನ್ನು ಉಳ್ಳವನಾಗಿದ್ದಾನೆ? ಆದ್ದರಿಂದ ಆರು ಎನಕ್ಕೆ ಇಂತಹ ಪಾಪಿಷ್ಠನಾಗಿ ನಿನ್ನನ್ನು ಎಂದೂ ಆಶ್ರಯಣ ಮಾಡದೆ ಸಂಸಾರ ಮಂಡಲದಲ್ಲಿ ಆಲಯುತ್ತಿದ್ದ ಈ ಜೀವನಿಗೆ ಆರು ಸಾಧನವಾಗಿ ನಿನ್ ಪಾದಮೇ ನಿನ್ನ ಚರಣಾರವಿಂದಗಳನ್ನೇ ತಂದೊಳಿಯಿಂದಾಯ್ ನೀನಾಗಿ ತಂದು ತೋರಿದೆಯಲ್ಲ ಪರಮಾತ್ಮ. ನಾನಾ ಆ ಪಾದಗಳನ್ನು ಆಶ್ರಯಿಸಿದೆ, ನಾನಾ ನಿನ್ನ ಬಳಿಗೆ ಬಂದೆ, ನೀನಾಗಿ ನಿನ್ನ ಪಾದಗಳನ್ನ ನನಗೆ ತೋರಿದೆ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿ ತಿರುಪ್ಪಾಳಾಳ್ವಾರು ಏನು ಹೇಳಿದ್ರು? ಆ ಪಾದಗಳು ಎನ್ ಕಣ್ಣಿನುಳ್ಳನ ಒಕ್ಕಿನ್ನವೇ. ಪರಮಾತ್ಮನ ಪಾದಗಳು ಒಂದು ಎನ್ ಕಣ್ಣಿನುಳ್ಳನ ಒಕ್ಕಿನ್ನವೇ. ಆ ಪರಮಾತ್ಮ ತನ್ನ ಚರಣಾರವಿಂದಗಳನ್ನ ತಾನಾಗಿ ತಂದು ನನಗೆ ತೋರಿದ, ತೋರಿ ತಾನಾಗಿ ನಾನು ಶರಣಾಗತಿ ಮಾಡುವಂತೆ ಮಾಡಿದ. ಆ ಶರಣಾಗತಿ ಅನ್ನೋದು ಕೂಡ ನಾನು ಮಾಡುವುದಕ್ಕೆ ತಿಳಿಯದ ಅಜ್ಞ, ಅದನ್ನು ಕೂಡ ಮಾಡಬೇಕು ಎಂದು ಅರಿಯದವನು ಅಷ್ಟೊಂದು ಅಹಂಕಾರ ಮಮಕಾರ ಗರ್ವಿಷ್ಠನಾಗಿ ಸಂಸಾರದಲ್ಲಿ ಆಲೆದ ಈ ಚೇತನ ಈಗೇನಾಗಿದ್ದಾನೆ? ಪರಮಾತ್ಮನ ಪಾದಕ್ಕೆ ಬಂದು ಶರಣಾಗತಿ ಮಾಡಿದ್ದಾನೆ. ಪರಮಾತ್ಮನೇ ಆ ಶರಣಾಗತಿಯನ್ನು ಮಾಡಿಸಿಕೊಂಡಿದ್ದಾನೆ. ಪರಮಾತ್ಮನೇ ಕೃಪೆಯನ್ನೂ ಮಾಡ್ತಾ ಇದ್ದಾನೆ. ಇಂತಹ ಪರಮಾತ್ಮನನ್ನ ನಾವೆಲ್ಲಾದರೂ ಕಂಡೆವ? ಆಂಡಾಳೆ ಹೇಳ್ತಾಳೆ, ಪರಮಾತ್ಮ ನೀನು ನನಗೆ ನೀನೇ ಬೇಕು, ಉನ್ನಯ ಅರುತ್ತಿತ್ತು ಬಂದೋಂ ಎಂದಳು ನಿನ್ನೆಯ ಭಾಷಣದಲ್ಲಿ. ನಿನ್ನನ್ನೇ ಅರ್ಥಿಸಿ ಬಂದೆ ಉಂದಳು. ಕಲ್ಪಕ ವೃಕ್ಷ ಇದೆ, ಕಲ್ಪಕ, ಕಾಮಧೇನು ಇದೆಲ್ಲ ಇದೆ. ಕಲ್ಪವೃಕ್ಷ, ಕಾಮಧೇನು ಇದೆಲ್ಲ ಸ್ವರ್ಗದಲ್ಲಿ ಉಂಟು. ಇವೆಲ್ಲವೂ ಕೂಡ ಯಾರ್ಯಾರು ಏನೇನು ಕೇಳಿದ್ರೆ ಅದನ್ನು ಕೊಡುತ್ತವಂತೆ. ಕಲ್ಪವೃಕ್ಷ ಯಾರು ಏನು ಕೇಳಿದ್ರು ಕೊಡುತ್ತೆ. ಆದರೆ ಬೇಡಿದವರಿಗೆ ಬೇಡಿದ್ದನ್ನ ಕೊಡುತ್ತೆ. ಆದರೆ ಬೇಡುವವರನ್ನೇ ಅದು ಸೃಷ್ಟಿ ಮಾಡುತ್ತಾ? ಬೇಡುವವರನ್ನ ಅದು ಸೃಷ್ಟಿ ಮಾಡಲಾರದು. ಯಾರಾದರೂ ಏನಾದರೂ ಕೇಳಿದ್ರೆ ಅದು ಕೊಡುತ್ತೆ. ಕೇಳೋರನ್ನೇ ಅದು ಸೃಷ್ಟಿ ಮಾಡುತ್ತಾ? ಆ ಶಕ್ತಿ ಅದಕ್ಕಿಲ್ಲ. ಹೀಗೆ ಅರ್ಥಿಸಿದ್ದನ್ನ ಅದು ನೀಡಬಲ್ಲದೆ ಹೊರತು ಅರ್ಥಿಗಳನ್ನೇ ಅದು ನೀಡಬಲ್ಲದ? ಅದು ಆ ರೀತಿ ಸೃಷ್ಟಿ ಮಾಡಬಲ್ಲದ? ಹಾಗೆ ಅರ್ಥಿಗಳನ್ನೂ ಸೃಷ್ಟಿಸಿ ಆ ಅರ್ಥಿಗಳು ಬೇಡಿದ್ದನ್ನು ಕೊಡುವ ಸಾಧನವೂ ತಾನೇ ಆಗಿ ಫಲವೂ ತಾನೇ ಆಗಿ ಇರ್ತಕ್ಕಂತಹ ಉನ್ನೈ ನಿನ್ನನ್ನ ಅರ್ಥಿಸಿ ಬಂದೆವು ಪರಮಾತ್ಮ ಅಂತಾಳೆ ಆಂಡಾಳ್. ಈ ಪ್ರಕಾರವಾಗಿ ಆ ಪರಮಾತ್ಮನ ಚರಣಾರವಿಂದಗಳಲ್ಲಿ ನಾವು ಮಾಡುವ ಶರಣಾಗತಿ ಕೂಡ ಪರಮಾತ್ಮನೇ ಮಾಡಿಸುವುದು, ಪರಮಾತ್ಮನೇ ಕೃಪೆ ಮಾಡುವುದು, ನಮ್ಮ ಪ್ರಯತ್ನದಿಂದ ಅಲ್ಲ. ಆದ್ದರಿಂದ ಶರಣಾಗತಿ ಕೂಡ ಸಾಧನವಲ್ಲ, ಅವನ ಕೃಪೆಯೇ ಸಾಧನ ಅಂದ್ಬಿಟ್ರು ಆಳ್ವಾರುಗಳೆಲ್ಲರೂ ಕೂಡ. ಮಾನವಾಮಲೆಯೇ ಅಡಿಯೇನ್ ತೊಳವಂದರುಳೆ. ಹೇ ಪರಮಾತ್ಮ, ನಾನು ಬಂದು ನಿನ್ನ ಚರಣಾರವಿಂದಗಳನ್ನ ಆಶ್ರಯಣ ಮಾಡುವಂತೆ ಕೃಪೆ ಮಾಡು. ನಾವು ಹೋಗಿ ಆಶ್ರಯಣ ಮಾಡ್ಬೇಕಾದ್ರೆ ಅದಕ್ಕೆ ಅವನ ಕೃಪೆ ಬೇಕು. ಇಲ್ಲದೆ ಹೋದ್ರೆ ಆ ಬುದ್ಧಿ ನಮಗೆಲ್ಲಿ ಬರುತ್ತೆ? ಆದ್ದರಿಂದ ವನಮಾಮಲೆಯೇ ಅಡಿಯೇನ್ ತೊಳವಂದರುಳೆ. ನಮ್ಮ ಪ್ರಾರ್ಥನೆ ಮಾಡ್ತಾರೆ, ಅಡಿಯೇನ್ ಈ ದಾಸಭೂತವಾದ ಆತ್ಮ
ತ್ವಜ ನಿನ್ನ ಪಾದಾರವಿಂದಗಳನ್ನು ಆಶ್ರಯನ ಮಾಡುವಂತೆ ಅರುಳೇ, ಅದನ್ನು ನೀನೇ ಕೃಪೆ ಮಾಡು ಅಂತಾರೆ ಆಳ್ವಾರರು. ಈ ರೀತಿಯಾಗಿ ಇರುವುದನ್ನ ಆಂಡಾಳು ಹೇಳ್ತಾಳೆ. ಉನ್ನಯರುತ್ತಿತ್ತು ಬಂದೋಂ ಪರೆ ತರುದಿಯಾಗಿಲ್. ಅರ್ಥಿಸದ್ದನ್ನ ಕಲ್ಪವೃಕ್ಷ ವೃಕ್ಷ ಕೊಡುತ್ತೆ ಹೊರತು ಅರ್ಥಿಗಳನ್ನೇ ಸೃಷ್ಟಿಸಲಾರದು. ಆ ಅರ್ಥಿತ್ವವನ್ನೂ ಕೂಡ ಉಂಟು ಮಾಡುವವನು ನೀನಲ್ಲವ. ಅಂತಹ ನಿನ್ನನ್ನ ಅರ್ಥಿತ್ತು ಬಂದೋಂ ಅರ್ಥಿಸಿ ಬಂದವು ಪರಮಾತ್ಮ. ನಮಗೆ ಲೌಕಿಕ ಕಾಮನೆಗಳು ಇಲ್ಲ, ಕೈವಲ್ಯ ಮೋಕ್ಷ ಬೇಡ. ನಿನ್ನ ಮುಖ ವಿಕಾಸಕ್ಕಾಗಿ ನಿನ್ನ ಚರಣಾರವಿಂದಗಳ ಕೈಂಕರ್ಯವನ್ನ ನಾವು ಮಾಡಬೇಕು. ವೇದಾದಿ ಶಾಸ್ತ್ರಗಳು ಇದನ್ನೆಲ್ಲ ದೊಡ್ಡ ದೊಡ್ಡ ಮಾತಲ್ಲಿ ಹೇಳುತ್ತೆ. ಇದೆಲ್ಲ ತ್ಯಾಜ್ಯವಾದ ಪುರುಷಾರ್ಥ, ಇದೆಲ್ಲ ನಶ್ವರ, ಇದೆಲ್ಲ ಕೂಡುದು ಪರಬ್ರಹ್ಮ ಅಂತಹದ್ದು. ಆ ಪರಬ್ರಹ್ಮನನ್ನು ಹಾಗೆ ಉಪಾಸನೆ ಮಾಡು, ಹೀಗೆ ಉಪಾಸನೆ ಮಾಡು. ಎಷ್ಟು ಉಪನಿಷತ್ತುಗಳು, ಎಷ್ಟು ನಿಗೂಢವಾದ ಮಂತ್ರಗಳಿಂದ ಇಷ್ಟೆಲ್ಲ ಶಾಸ್ತ್ರಾರ್ಥಗಳನ್ನ ಆತ್ಮಸ್ವರೂಪ, ಪರಮಾತ್ಮ ಸ್ವರೂಪ, ಪರಮಾತ್ಮನ ಉಪಾಸನೆ, ಉಪಾಸಕನ ಲಕ್ಷಣಗಳು, ಉಪಾಸನೆಯ ವಿಧಾನಗಳು, ಪರಮಾತ್ಮನ ಧ್ಯಾನ, ಪರಮಾತ್ಮನ ಸ್ವರೂಪ, ಅವನ ಗುಣೋಪಾಸನೆ ಮಾಡುವ ಕ್ರಮ, ಇದೆಲ್ಲವನ್ನ ಎಷ್ಟೊಂದು ಉಪನಿಷತ್ತುಗಳು ವರ್ಣನೆ ಮಾಡುತ್ತೆ. ಆದರೆ ಆಂಡಾಳ್ ಒಂದೇ ಮಾತಲ್ಲಿ ಹೇಳ್ಬಿಟ್ಲು, ಉನ್ನೆ ಎರುತ್ತಿತ್ತು ಬಂದೋ ವರುತ್ತಮಂ ತೀರ್ಂದೆ ಮಹಿಳ್ದೆ. ಮುಗಿದೋಯ್ತು ಅಷ್ಟು ಉಪನಿಷತ್ತು. ಅಷ್ಟು ಉಪನಿಷತ್ತು ವೇದ, ಸಮಗ್ರ ವೇದಗಳು ಏನು ಹೇಳತ್ತೋ ಅದನ್ನು ನಮ್ಮ ಆಂಡಾಳ್ ಒಂದು ಪದದಲ್ಲಿ ಹೇಳ್ತಾಳೆ. ಉನ್ನೆ ಎರುತ್ತಿತ್ತು ಬಂದೋ ನೀನೇ ಸಾಧನ. ಹಾಗೆ ವರುತ್ತಮಂ ತೀರ್ದು, ಲೌಕಿಕ ಭೋಗ ನಶ್ವರವಾದದ್ದಲ್ಲ, ನಮಗೆ ಬೇಡ. ಆ ಕ್ಲೇಶವನ್ನ ತೀರ್ಂದು ಕಳ್ಕೊಂಡ್ವಿ. ಇನ್ನೇನು ಮಗಿಳ್ದು ನಿನ್ನ ಚರಣಾರವಿಂದಗಳನ್ನು ಆಶ್ರಯಿಸಿ ನಿನಗೆ ಕೈಂಕರ್ಯ ಮಾಡ್ತಾ ಆ ಭಗವದ್ ಗುಣಾನುಭವದಲ್ಲಿ ಮುಳುಗುವುದೇ ಮಗಿಳ್ದು. ಮುಗಿದೋಯ್ತು ಉಪನಿಷತ್ತು. ಎಷ್ಟೆಷ್ಟು ದೊಡ್ಡ ದೊಡ್ಡ ಶಾಸ್ತ್ರಾರ್ಥಗಳನ್ನ ಆಂಡಾಳ್ ಎಷ್ಟು ಸುಲಭವಾಗಿ ನಮಗೆ ಹೇಳ್ತಾಳೆ. ಅವಳೇನು ಹೇಳ್ತಾಳೆ, ಕೃಷ್ಣ ನಾವೇನು ಉಪನಿಷತ್ತನ್ನ ಬಲ್ಲವರ, ನಾವೇನು ಶಾಸ್ತ್ರಾರ್ಥಗಳನ್ನು ಬಲ್ಲವರ, ನಾವೇನು ಗುರುಕುಲವಾಸ ಮಾಡಿದವರ, ನಾವು ಬರೀ ದನ ಕಾಯುವ ಬಾಲೆಯರು, ನಾವು ಗೊಲ್ಲತಿಯರು. ನಮಗೇನು ಗೊತ್ತು ಕೃಷ್ಣ, ನಮ್ಮ ಭಾಷೆಯಲ್ಲಿ ನಾವು ಮಾತಾಡ್ತೀವಿ, ನಮಗೆ ಗೊತ್ತಿರೋದು ಎಷ್ಟೇ. ನಾವು ನಿನ್ನ ಪಾದ ಹಿಡಿದಿದ್ದೀವಿ, ನೀನು ನಮಗೆ ಬೇಕು. ಅದನ್ನು ಕೊಡೋಕ್ಕೆ ಏನು ವಿಘ್ನ ಇದೆಯೋ ಅದನ್ನು ನೀನೇ ನಿವಾರಣೆ ಮಾಡು. ಮುಗಿದೋಯ್ತು ಉಪನಿಷತ್ತು. ಅಷ್ಟು ಬ್ರಹ್ಮಸೂತ್ರ, ಗೀತೆಯಲ್ಲಿ ಹೇಳಲ್ಪಟ್ಟ 700 ಶ್ಲೋಕಗಳು, ಎಲ್ಲ ಉಪನಿಷತ್ತುಗಳು, 545 ಬ್ರಹ್ಮಸೂತ್ರಗಳು ಎಲ್ಲ ಮುಗಿದೋಯ್ತು ಇದರಲ್ಲಿ. ಎಷ್ಟು ಸುಲಭವಾಗಿ ದೇವಿ ಆಂಡಾಳ್ ನಮ್ಮಂತಹ ಪಾಮರರಿಗೆ ಕೂಡ ತಿಳಿಯುವಂತೆ ಸುಲಭವಾಗಿ ಹೇಳ್ತಾಳದವ. ಅದು ಆ ವೇದಗಳಲ್ಲಿರುವ ಸಂಸ್ಕೃತ ಉಪನಿಷತ್ತು. ಇದು ಗೋದೋಪನಿಷತ್ತು. ಸುಲಭವಾಗಿ ಗೊಲ್ಲಬಾಲೆಯ ಭಾಷೆಯಲ್ಲಿ ಆತ್ಮ ಪರಮಾತ್ಮಗಳ ಉತ್ಕೃಷ್ಟವಾದ ವಿಚಾರವನ್ನ ಎಷ್ಟು ಸುಲಭವಾಗಿ ನಮ್ಗೆ ಹೇಳ್ತಾಳೆ. ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಮಕ್ಕಳಿಗೆ ಬಾಯಿಗೆ ತುತ್ತಿಡುವಾಗ ಅದರ ಬಾಯಿ ಎಷ್ಟು ಪುಟ್ಟದೋ ಅಷ್ಟು ಪುಟ್ಟ ಪುಟ್ಟ ತುತ್ತನ್ನು ಇಡಬೇಕು. ಇಷ್ಟು ದಪ್ಪ ತೆಗೆದುಕೊಂಡು ಮಗು ಬಾಯಿಗೆ ಇಟ್ರೆ ಅದಕ್ಕೆ ತಿನ್ನಕ್ಕಾಗತ್ತಾ, ಅದಕ್ಕೆ ಅದು ಜೀರ್ಣಿಸುತ್ತಾ? ಹಾಗೆ ನಮ್ಮಂತಹ ಏನೂ ಅರಿಯದ ಅಜ್ಞಾನಿಗಳಾದ ಎಳೆಯ ಬಾಲೆಯರಂತೆ ಇರುವ ನಮ್ಮ ಬಾಯಿಗೆ ಅನುಗುಣವಾಗಿ ಆ ಉಪನಿಷತ್ತನ್ನ ತುತ್ತು ಮಾಡಿ ಆಂಡಾಳು ಇರ್ತಾಳೆ. ಉನ್ನಯರುತ್ತಿತ್ತು ಒಂದೋಂ ಪರತರದಿಯಾಗಿಲ್ ತಿರುತ್ತಕ್ಕ ಶಲ್ವಮುಂ ಶೇವಹಮುಂ ಯಾಂಪಾಡಿ ವರುತ್ತಮಂ ತೀರ್ದು ಮಹಿಳ್ದು ಎಂಬುದಾಗಿ ನಮ್ಮ ಜ್ಞಾನದ ಮಟ್ಟಕ್ಕೆ, ನಮ್ಮ ಮಟ್ಟಕ್ಕೆ ಉತ್ಕೃಷ್ಟವಾದ ವಿಚಾರವನ್ನ ಪುಟ್ಟ ಪುಟ್ಟ ತುತ್ತುಗಳು ಮಾಡಿ ಬಾಯಿಗಿಡುವ ತಾಯಿಯಂತೆ ದೇವಿ ಆಂಡಾಳನ ಅದ್ಭುತವಾದ ತಿರುಪ್ಪಾವಯ ದಿವ್ಯವಾದ ಪಾಶುರಗಳು. ಇಷ್ಟೆಲ್ಲ ಇವರು ಹೇಳಿದ್ರು ಕೂಡ ಕೃಷ್ಣ ಮೌನವಾಗಿ ಇದ್ದಾನೆ. ಈಗ ಕೃಷ್ಣ ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದೆವು, ಹೀಗೆಲ್ಲ ನಿನ್ನ ಬಳಿಗೆ ಬಂದೆವು ನಾವು, ಆದರೆ ನೀನು ಯಾವ ಪ್ರತ್ಯುತ್ತರವನ್ನು ಕೊಡದೆ, ನಾವು ಬಯಸಿದ ಪರೆಯನ್ನು ಕೊಡದೆ ಹೀಗೆ ನೀನು ಮೌನವಾಗಿದ್ದೀಯಲ್ಲ. ಆಗಲೂ ಅವನು ಮಾತಾಡೋಲ್ಲ. ಈಗವನು ಇವರ ಅಪೇಕ್ಷೆ ಪಟ್ಟಂತೆ ಹೇಗೋ ನಿಧಾನವಾಗಿ ನಡೆದು ಬಂದು ಒಂದು ಸಿಂಹಾಸನದ ಮೇಲೆ ಕುಳಿತಿದ್ದಾನೆ ಅಷ್ಟೇ. ಆ ಪರಮಾತ್ಮ ಆಗ ಆ ಚಾಮರ ಗ್ರಾಹಿಣಿಯರು ಅವನಿಗೆ ಚಾಮರವನ್ನು ಹಾಸ್ತಾ ಇರಬೇಕಾದ್ರೆ ಉತ್ತರೀಯ ಹಾಗೆ ಹಾರಾಡ್ತಾ ಇದೆ, ತಲೆಯ ಸುಳಿಗೂದಲುಗಳು ಹಾರಾಡ್ತಾ ಇದೆ,
ಒಂದು ಪಾದವನ್ನ ಪಾದಪೀಠದ ಮೇಲೆ ಇಟ್ಟಿದ್ದಾನೆ, ಇನ್ನೊಂದು ಪಾದವನ್ನ ಸವ್ಯಂ ಪಾದಂ ಪ್ರಸಾರ್ಯ, ಒಂದು ಎಡಗಾಲನ್ನ ಪಾದಪೀಠದ ಮೇಲೆ ಇಟ್ಟು ಬಲಗಾಲನ್ನ ಅದರ ಮೇಲೆ ಇಟ್ಟುಕೊಂಡು ಸುಳಿಗೂದಲುಗಳು ಹಾರಾಡುತ್ತಾ ಹೊದ್ದ ಉತ್ತರೀಯ ಚಾಮರಗ್ರಾಹಿಣಿಯರು ಬೀಸುವ ಚಾಮರದ ಗಾಳಿಗೆ ಮಿಸುಕಾಡುತ್ತಿರುವಾಗ ತಾವರೆಯಂತಹ ಕಣ್ಣುಗಳನ್ನು ತೆಗೆದು ಈ ಗೋಪಿಕೆಯರನ್ನು ನೋಡ್ತಕ್ಕಂತಹ ಆ ಒಂದು ಪರಿಪೂರ್ಣವಾಗಿ ರೀತಿಯಲ್ಲಿ ಸಿಂಹಾಸನಾರೂಢನಾದ ಆ ಕೃಷ್ಣನನ್ನು ನೋಡಿ ಏನೂ ಮಾತಾಡದೇ ಇದೆಯಲ್ಲ, ಮೌನವಾಗಿದೆಯಲ್ಲ, ನಾವಿಷ್ಟೆಲ್ಲ ಪ್ರಾರ್ಥನೆ ಮಾಡ್ತಿದ್ದೀವಲ್ಲ ಎಂಬುದಾಗಿ ಹೇಳಿದಾಗ ಆ ಕೃಷ್ಣ ಸುಮ್ಮನಿದ್ದಾಗ ಅವನನ್ನು ನೋಡ್ತಾರೆ. ಈಗ ಗಮನಿಸ್ತಾರೆ ಅವನನ್ನು. ಕರೆಂಟ್ ಬಂದಿದೆ ನೋಡಿ. ಈಗ ಅವನನ್ನ ಗಮನಿಸ್ತಾರೆ, ಈಗ ಅವನನ್ನ ನೋಡ್ತಾರೆ. ಪರಮಾತ್ಮ, ನಾವುಗಳು ಇಷ್ಟೆಲ್ಲ ಕಷ್ಟಪಟ್ಟು ಮನೆ ಮನೆಗೆ ಅಲೆದು ನಿನ್ನ ದ್ವಾರಕ್ಕೆ ಬಂದು ನಿನ್ನನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆದರೆ ನೀನು ಮಾತ್ರ ಯಾವ ಉತ್ತರವನ್ನು ಕೊಡದೆ ಹೀಗಿದ್ದೀಯಲ್ಲ ಅಂದಾಗ ಅವನನ್ನು ನೋಡ್ತಾರಂತ. ನೋಡಿ ಎಷ್ಟು ಗೊಲ್ಲ ಬಾಲಿಕೆಯರು ಭೂಮಿಗೆ ಇಳಿದು ಹೋದ್ರು. ಕಾರಣ ಏನು? ಇಷ್ಟೂ ಜನ ಗೊಲ್ಲ ಬಾಲಿಕೆಯರು ಕೂಡ ಪೂರ್ಣ ಭೂಮಿಗೆ ಇಳಿದು ಹೋದ್ರಂತೆ. ಕಾರಣ ಏನು ಅಂದ್ರು, ಆ ಪರಮಾತ್ಮ ಹೇಗಿದ್ದಾನೆ. ಈ ಗೋಪ ಬಾಲಕಿಯರಾದರೂ ಎಚ್ಚೆತ್ತುಕೊಂಡು ಮನೆ ಮನೆಗೆ ಅಲೆಯುತ್ತಾ ಒಬ್ಬೊಬ್ಬರಿಗೆ ಸುಪ್ರಭಾತ ಹಾಡುತ್ತಾ ದ್ವಾರ ರಕ್ಷಕರನ್ನ ಎಚ್ಚರಿಸುತ್ತಾ ಕೃಷ್ಣನ ಪರಿವಾರದವರಿಗೆ ಸುಪ್ರಭಾತ ಹಾಡಿ ನಪ್ಪಿನ್ನ ಪಿಲಾಟಿಯನ್ನು ಎಚ್ಚರಿಸಿ ಕೃಷ್ಣನೊಡನೆ ಮಾತನಾಡಿ ಇಷ್ಟೆಲ್ಲ ಮಾಡುವಷ್ಟು ಶಕ್ತಿಯಾದರೂ ಇವರುಗಳಿಗಿದೆ. ಯಾರಿಗೆ? ಈ ಗೋಪಬಾಲಕಿಯರಿಗಿದೆ. ವಿರಹ ಕರ್ಷತೆಯರು, ವಿರಹ ವೇದನೆ, ಆಹಾ ಯಾತನೆ, ನಮ್ಮ ತೀರ ಅಶಕ್ತರಾಗ್ಬಿಟ್ಟಿದೀವಿ. ಇದೆಲ್ಲವನ್ನ ಆಂಡಾಳು ಹೇಳಿದಾಳಲ್ಲವ. ಇಷ್ಟೆಲ್ಲ ಹೇಳಿದರೂ ಕೂಡ ಎಚ್ಚೆತ್ತುಕೊಂಡು ಮನೆಗೆ ಹೋಗಿ ಒಬ್ಬರನ್ನೊಬ್ಬರು ಎಚ್ಚರಿಸಿ ಇಷ್ಟೆಲ್ಲ ಮಾಡಿ ಕೃಷ್ಣನ ಮುಂದೆ ಬಂದು ನಿಲ್ಲುವಟ್ಟಾದರೂ ಶಕ್ತಿ ಈ ಗೋಪಿಕೆಯರಿಗೆ ಇದೆಯಂತೆ. ಆದರೆ ಆ ಕೃಷ್ಣನಿಗೆ ಒಂದು ಹೆಜ್ಜೆ ಇಡಕ್ಕಾಗ್ತಾ ಇಲ್ಲ. ಅವನ ಕಣ್ಣೆಲ್ಲ ಗುಳಿ ಬಿದ್ದುಬಿಟ್ಟಿದೆಯಂತೆ, ಕೆನ್ನೆ ಎಲ್ಲ ಒಳಗೋಗ್ಬಿಟ್ಟಿದೆ, ತುಟಿಯೆಲ್ಲ ಒಣಗೋಗ್ಬಿಟ್ಟಿದೆ, ಮುಖ ಬಾಡಿ ಬಸವಳೆದು ಬಿಟ್ಟಿದೆ, ಕೃಷ್ಣನಾಗಿ ಬಿಟ್ಟಿದ್ದಾನೆ ಆ ಕೃಷ್ಣ ಪರಮಾತ್ಮ. ಇವರಿಗೆ ಇಷ್ಟೆಲ್ಲ ಮಾಡೋಷ್ಟಾದ್ರೂ ಶಕ್ತಿ ಇದೆ, ಇವರ ಜೊತೆಯಲ್ಲಿ ಒಂದು ಮಾತನಾಡುವುದಕ್ಕೆ ಕೂಡ ಶಕ್ತಿ ಇಲ್ಲದವನಾಗಿದ್ದಾನಂತೆ ಕೃಷ್ಣ ಪರಮಾತ್ಮ ಇವರ ವಿರಹದಲ್ಲಿ. ಯಾರಿಗೆ ವಿರಹ ಅಧಿಕ? ಕೃಷ್ಣನ ವಿರಹದಲ್ಲಿ ನಮಗೆ ಈ ಸ್ಥಿತಿ ಬಂದಿದೆ ಅಂತ ಇವರು ಹೇಳ್ಕೊಂಡ್ರಲ್ವಾ. ನಾವು ನೋಡು ಹೇಗೆ ಕೃಷ್ಣರಾಗ್ಬಿಟ್ಟಿದ್ದೀವಿ, ಹೇಗಿದೆ ನೋಡು ನಮ್ಮ ಸ್ಥಿತಿ ಎಂಬುದಾಗಲ್ಲ ಇವರು ವರ್ಣನೆ ಮಾಡ್ಕೊಂಡ್ರಲ್ಲ. ಆದರೆ ಇವರಿಗೆ ಕೃಷ್ಣನ ಮುಂದೆ ಬಂದು ನಿಲ್ಲುವಟ್ಟಾದರೂ ಶಕ್ತಿ ಇದೆ. ಅವನಿಗೇನಾಯಿತು ಎಂದರೆ ಇವರು ಮಾತಾಡಿಸಿದ್ರೆ ಇವರಿಗೆ ಪ್ರತ್ಯುತ್ತರ ಕೊಡುವಷ್ಟು ಶಕ್ತಿ ಕೂಡ ಅವನಿಗೆ ಇಲ್ವಂತೆ. ಇವರ ಎದುರಿಗೆ ಬಂದು ಎದ್ದು ಬಂದು ನಿಲ್ಲುವಷ್ಟು ಶಕ್ತಿ ಕೂಡ ಅವನಿಗಿಲ್ಲವಂತೆ. ಕಾರಣ ಏನು? ಗೋಪಿಕೆಯರ ವಿರಹದಲ್ಲಿ ಅವನ ಅಷ್ಟೊಂದು ಕೃಷ್ಣನಾಗ್ಬಿಟ್ಟಿದ್ದಾನಂತೆ. ಯಾರಿಗೆ ವಿರಹ ಅಧಿಕ, ಯಾರಿಗೆ ಪ್ರೇಮ ಅಧಿಕ ಅಂದರೆ ಇಷ್ಟೂ ಗೋಪಿಕೆಯರ ಪ್ರೇಮ ಒಂದು ತ್ರಾಸಾದರೆ ಆ ಕೃಷ್ಣ ಪರಮಾತ್ಮನ ಪ್ರೇಮ ಇದಕ್ಕೆ 1000 ಪಟ್ಟು ಅಧಿಕ ಅಂದ್ಬಿಟ್ರು. ಅವನು ಹೇಗಿದ್ದಾನೆ? ಇವರಿಗೆ ಅವನನ್ನ ಬಿಟ್ಟು ವಿರಹ ವೇದನೆ ಅಧಿಕವಾ, ಇವರನ್ನ ಬಿಟ್ಟು ಅವನಿಗೆ ವಿರಹ ವೇದನೆ ಅಧಿಕವಾ ಅಂದ್ರೆ ಈಗ ಪರಿಸ್ಥಿತಿ ಯಾರಿಗೆ? ಇವರು ವ್ರತ ಮಾಡೋಷ್ಟಾದ್ರೂ ಶಕ್ತಿ ಇದೆ, ಅವನಿಗೆ ಎದ್ದು ಮಾತಾಡಕ್ ಕೂಡ ಶಕ್ತಿ ಇಲ್ಲ. ಇವರ ವಿರಹದಲ್ಲಿ ಇದ್ರೆ ಯಾರಿಗೆ ಪ್ರೇಮ ಅಧಿಕ? ಆ ರೀತಿ ಆ ತೀರ ಬಸವಳಿದು ಮುಖವೆಲ್ಲ ಬಾಡೋಗಿ ತುಟಿಯೆಲ್ಲ ಒಣಗಿ ಕೆನ್ನೆ ಕಣ್ಣೆಲ್ಲ ಗುಳಿಬಿದ್ದು ತಮ್ಮ ವಿರಹದಲ್ಲಿ ತೀರ ಕೃಷನಾಗಿ ಬಾಡಿ ಬಸವಳಿದ ಆ ಕೃಷ್ಣನನ್ನು ನೋಡ್ತಾರೆ. ಪರಮಾತ್ಮ, ನಿಮಗೆ ನಮ್ಮ ಮೇಲೆ ಇಂಥ ಪ್ರೇಮವ, ನಮ್ಮನ್ನ ಬಿಟ್ಟು ಇಂಥ ವಿರಹವ, ಇಷ್ಟೊಂದು ಕೃಷ್ಣನಾದಯ್ಯ, ಹೀಗಾಗಿ ಬಿಟ್ಟಯ್ಯ ನಮ್ಮ ವಿರಹದಲ್ಲಿ ಎಂಬುದಾಗಿ ಆ ಪರಮಾತ್ಮನ ತೀರ ಕೃಶವಾದ ಬಾಡಿ ಹೋದಂತಹ ದಿವ್ಯಮಂಗಳ ವಿಗ್ರಹವನ್ನು ನೋಡಿ ಆಂಡಾಳು ಹೇಳ್ತಾಳೆ ಮಾಲೆ ಎಂಬುದಾಗಿ. ಮಾಲ್ ಅಂದರೆ ಏನು? ಮಾಲ್ ಎಂದರೆ ಪರಮಾತ್ಮ, ಪರಾತ್ಪರನಾದವನು, ಸರ್ವಸ್ಮಾತ್ ಪರನಾದವನು. ಅವನಿಗಿಂತ ಮೇಲ್ಪಟ್ಟ ತತ್ವ ಯಾವುದು ಇಲ್ಲವೋ ಅದು ಮಾಲ್ ಎಂಬುದಾಗಿ ಕರೆಯಲ್ಪಡುತ್ತೆ. ಯಸ್ಯ ಪರೋಮ, ಯಾವನಿಗಿಂತ ಮಿಗಿಲಾದವನು ಮತ್ತೊಬ್ಬನಿಲ್ಲವೋ ಅವನು ಪರಮಾತ್ಮ.
ಆ ಪರಮಾತ್ಮ ಎಂಬ ಅರ್ಥವನ್ನು ಕೊಡುವ ಶಬ್ದ ಮಾಲ್ ಎಂಬುದಾಗಿ. ಆದರೆ ಈಗ ಅಂತಹ ಪರಾತ್ಪರ ವಸ್ತು ಏನಾಗಿದೆ, ಗೋಕುಲದಲ್ಲಿ ದನ ಕಾಯುವವರ ಕುಲದಲ್ಲಿ ಹುಟ್ಟಿ ಈ ದನ ಕಾಯುವವರೊಡನೆ ಏಕರಸವಾಗಿ ಬೆರೆತು ಈ ಗೋಪಿಕೆಯನ್ನು ಸಿಗದೆ ಹೋದರೆ ತನಗೇ ಪ್ರಾಣ ಹೋಗುವಷ್ಟು ಅಸ್ಥಿಪಂಜರವಾಗುವ ಸ್ಥಿತಿಯಲ್ಲಿ ಇರುವ ಆ ಪರಮಾತ್ಮ ತತ್ವ ಇಷ್ಟೊಂದು ಸುಲಭವಾಗಿ ತಮ್ಮ ವಿಷಯದಲ್ಲಿ ಇಷ್ಟೊಂದು ಪ್ರೇಮವನ್ನು ತುಂಬಿಕೊಂಡಿರುವುದನ್ನು ನೋಡಿ ವ್ಯಾಮೋಹಶೀಲನೇ ಮಾಲೆ ಎಂಬುದಾಗಿ ಕರೀತಾಳೆ. ಮಾಲೆ ಶಬ್ದಕ್ಕೆ ಮತ್ತೊಂದು ಅರ್ಥ ಪ್ರೇಮಮಯನೇ, ವ್ಯಾಮೋಹಶೀಲನೇ. ಇನ್ನೊಂದು ಮಾತಲ್ಲಿ ಹೇಳೋದಾದ್ರೆ ನಮ್ಮ ಮೇಲಿನ ಪ್ರೇಮದಿಂದ ಹುಚ್ಚಾದವನೇ, ಹುಚ್ಚನೇ ಅಂತ ಅರ್ಥ. ಮಾಲೆ ಅಂದ್ರೆ ಏನು, ಗೋಪಿಕೆಯರ ಮೇಲಿನ ಪ್ರೇಮದಿಂದ ಮತಿಭ್ರಮಣೆಯಾದವನೇ, ಪ್ರೇಮಮಯನೇ, ವ್ಯಾಮೋಹಶೀಲನೇ. ಅಂತಹ ಪರಾತ್ಪರ ವಸ್ತು ಈ ಗೋಪಿಕೆಯರ ಮೇಲಿನ ಪ್ರೇಮದಿಂದ ಹುಚ್ಚಾಗಿ ಹೀಗೆ ತುಷ್ಟನಾಗುವುದಾ, ಹೀಗೆ ದೀನನಾಗುವುದಾ? ಅವನನ್ನ ನೋಡಿ ಆಂಡಾಳ್ ಮಾಲೆ ಎಂಬುದಾಗಿ ಕರೀತಾಳೆ. ಸೀತಾ ಹನುಮಾನನ ಮೂಲಕ ಸಂದೇಶವನ್ನು ಕಳಿಸ್ತಾಳೆ. ಏನು ಸಂದೇಶ? ಹನುಮಾನ್ ಹೋಗಿ ಹೇಳು ರಾಮನಿಗೆ, ಊರ್ಧ್ವಮಾಸಾನ್ನ ಜೀವಿಷ್ಯೆ, ರಾಮ ಇನ್ನು 1 ತಿಂಗಳೊಳಗಾಗಿ ಬಂದು ನನ್ನನ್ನು ಕರೆದೊಯ್ಯಬೇಕು, ಹಾಗಿಲ್ಲದಿದ್ದರೆ ಅದಕ್ಕೆ ಮೇಲೆ ನಾನು ಜೀವಿಸಿರೋಲ್ಲ ಅಂತಾಳೆ. ಹನುಮಾನ್ ಬಂದು ರಾಮನ ಮುಂದೆ ಈ ಮಾತು ಹೇಳ್ತಾನೆ. ರಾಮ, ಸೀತೆ ಹೇಳಿದ್ಲು 1 ತಿಂಗಳ ಗಡುವಿಟ್ಟಿದ್ದಾಳೆ, ಆ 1 ತಿಂಗಳ ಒಳಗೆ ನೀನು ಬಾರದೆ ಹೋದರೆ ಪ್ರಾಣ ಬಿಟ್ಬಿಡ್ತೀನಿ ಅಂತ ಹೇಳಿದಾಳೆ. ಪ್ರಾಣ ಬಿಡೋದೇನು, ಪ್ರಾಣ ತಾನಾಗಿ ಹೋಗ್ಬಿಡುತ್ತೆ. ಇನ್ನು 1 ತಿಂಗಳಲ್ಲಿ ನೀನು ಬಂದು ಆ ಸೀತೆಯನ್ನ ಕೈ ಹಿಡಿದು ಕರೆತರದಿದ್ದರೆ ಅವಳು ಬದುಕಿರಲಾರಳು. ಊರ್ಧ್ವ ಮಾಸಾನ್ ನ ಜೀವಿಷ್ಯೆ, ಮಾಸಾದ್ ಊರ್ಧ್ವಂ, 1 ತಿಂಗಳಿಗೆ ಮೇಲೆ ಜೀವಿಸಿರಲಾರೆ ಎಂದಳು ಸೀತೆ. ಹನುಮಾನ್ ಬಂದು ಈ ಮಾತನ್ನ ರಾಮನ ಮುಂದೆ ಹೇಳಿದಾಗ ರಾಮ ಏನ್ ಹೇಳ್ತಾನೆ, ಆಹಾ, ನನ್ನನ್ನು ಬಿಟ್ಟು ಸೀತೆ ಇನ್ನೂ 1 ತಿಂಗಳಿರ್ತಾಳ, ಪರವಾಗಿಲ್ವಲ್ಲ, ನಾನೇನು ನ ಜೀವೇಯಂ ಕ್ಷಣಮಪಿ ವಿನಾ ತಾಮಸಿತೆ ಕ್ಷಣ, ನಾನು ಆ ಅತಿ ಸುಂದರವಾದ ಕಣ್ಣುಳ್ಳ ಸೀತೆಯನ್ನು ಬಿಟ್ಟು ಇನ್ನು ಅರೆಕ್ಷಣವೂ ಇರಲಾರೆ ಅಂತಾನೆ ರಾಮ. ಅರೆಕ್ಷಣವೂ ಇರಲಾರೆ ಎಂಬುವನ ಪ್ರೇಮ ದೊಡ್ಡದ, 1 ತಿಂಗಳು ಇರ್ತೀನಿ ಎನ್ನುವಳು ಪ್ರೇಮ ದೊಡ್ಡದ? ಮಾಲೆ, ಇವನು ಮಾಲ್. ಆಶ್ರಿತರನ್ನ ಅರೆಕ್ಷಣ ಕೂಡ ಬಿಟ್ಟಿರಲಾರೆ ಎನ್ನುವವನು ಇವನಲ್ಲವಾ ಮಾಲ್ ಶಬ್ದವಾಚ್ಯನಾದವನು. ಹಾಗೆ ಒಂದೊಂದು ಕಡೆಗಳಲ್ಲೂ ಕೂಡ ಪರಮಾತ್ಮ ಆಶ್ರಿತರಿಗಾಗಿ ಪರಿತಪಿಸುವವನು, ಅವನು ಇವರನ್ನ ಬಿಟ್ಟು ಇರಲಾರದವನು. ವಿಭೀಷಣ ರಾವಣನಿಗೆ ತಮ್ಮನಾದಂತಹ ರಾವಣೋ ನಾಮ ದುರ್ವೃತ್ತ ತಸ್ಯಾಹ ಮನುಜೋ ಭ್ರಾತ ವಿಭೀಷಣ ಇತಿ ಶ್ರುತಃ ಅಂತಾನೆ. ದುರ್ವೃತ್ತನಾದ ಆ ರಾಮನಿಗೆ ತಮ್ಮನಾಗಿ ಹುಟ್ಟಿದವನು ನಾನು. ಆ ದುಷ್ಟ ಯಾವ ಗರ್ಭದಲ್ಲಿ ವಾಸ ಮಾಡಿದನೋ ಅದೇ ಗರ್ಭದಲ್ಲಿ ವಾಸ ಮಾಡಿದ ಪಾಪಿ ಇವನು, ಇಂಥ ನಾನು ಬಂದಿದ್ದೀನಿ ಅಂತಾನೆ ವಿಭೀಷಣ. ರಾವಣೋ ನಾಮ ದುರ್ವೃತ್ತ ಅಹಮಸ್ಯ ಅವರೋ ಭ್ರಾತ ವಿಭೀಷಣ ಇತಿ ಶ್ರುತಃ, ಅಹಮಸ್ಯ ಅನುಜೋ, ಅವನಿಗೆ ತಮ್ಮನಾಗಿ ಹುಟ್ಟಿದವನು. ನನ್ನನ್ನು ರಾಮ ಸ್ವೀಕಾರ ಮಾಡ್ತಾನ? ಅಂತಹ ಪರಮ ದುಷ್ಟನಾದ ಆ ರಾಕ್ಷಸನಿಗೆ ಸಹೋದರನಾದ ನನ್ನನ್ನ ರಾಮ ಸ್ವೀಕಾರ ಮಾಡ್ತಾನೋ ಮಾಡಲ್ವೋ? ಇದು ಸಂದೇಹ ವಿಭೀಷಣನಿಗೆ. ರಾಮ ಏನು ಹೇಳ್ತಾನೆ, ರಾವಣನೇ ಬರಬೇಕು ಅಂತ ಎದುರು ನೋಡಿದ ನನಗೆ ಅವನ ತಮ್ಮನಾದರೂ ಬಂದನಲ್ಲ, ಮೊದಲು ಹೋಗಿ ಕರೆದುತ ಸುಗ್ರೀವ ಆನಯೈನಂ ಹರಿಶ್ರೇಷ್ಠ ದತ್ತಮಸ್ಯ ಅಭಯಂ ಮಯ, ಅಭಯವು ಕೊಡಲ್ಪಟ್ಟಿತು ಕರೆದುತ ಅಂತಾನೆ. ಇದು ಮಾಲೆ. ಯದುಕುಲದಲ್ಲಿ ಹುಟ್ಟಿದ ನನಗೆ ಗೋಪಿಕೆಯರು ಸಿಗ್ತಾರಾ ಅಂತ ಅವನು ಭಾವಿಸ್ತಾನಂತೆ. ಗೊಲ್ಲ ಕುಲದಲ್ಲಿ ಹುಟ್ಟಿದ ನಮಗೆ ಆ ಕೃಷ್ಣ ಸಿಗದಾನ ಅಂತ ಇವರು ಪರಿತಪಿಸ್ತಾ ಇದ್ದಾರೆ. ಆದರೆ ಕೃಷ್ಣ ಅಯ್ಯೋ ಆ ವಸುದೇವ ದೇವಕಿಗೆ ಮಗನಾಗ್ಬಿಟ್ನಲ್ಲ, ಈ ಗೊಲ್ಲತಿಯರು ನನ್ನನ್ನು ವರಿಸ್ತಾರ ಅಂತ ಇವನು ಭಾವಿಸ್ತಾನಂತೆ. ಇದಲ್ಲವಾ ವ್ಯಾಮೋಹದ ಉತ್ಕೃಷ್ಟತೆ. ಮಾಲ್ ಎಂದರೆ ವ್ಯಾಮೋಹ.
ಮಾಲನ್ನು ಉಳ್ಳವನೇನ್ಲಿಲ್ಲ. ಮಾಲೆ ವ್ಯಾಮೋಹವೇ ಒಂದು ರೂಪವನ್ನು ತಾಳಿ ನಿಂತರೆ ಅದು ನೀನಲ್ಲದೆ ಬೇರಲ್ಲ. ಮಾಲ್ ಎಂಬುದು ಒಂದು ಗುಣ. ಆ ಗುಣವನ್ನ ಉಳ್ಳವನೇನ್ ಬೇಕಲ್ವಾ? ಇವಳೇನು ಹೇಳ್ಬಿಟ್ಲು, ಆ ಗುಣವೇ ಮೂರ್ತಿವೆತ್ತವನೇ, ಆ ಗುಣವೇ ಒಂದು ರೂಪವನ್ನ ತಾಳಿ ಬಂದರೆ ಅದು ನೀನಲ್ಲದೆ ಮತ್ತೊಂದಲ್ಲ ಮಾಲೆ ಎಂಬುದಾಗಿ ಕರೀತಾಳೆ. ಈ ಪರಮಾತ್ಮ ಎಲ್ಲರಿಗೆ ಎಲ್ಲವನ್ನ ಕೊಡುವವನು, ಎಲ್ಲ ಆಶ್ರಿತರನ್ನ ಪರಮ ಪ್ರಾಣವಾಗಿ ಭಾವಿಸುವವನು ಈ ಪರಮಾತ್ಮ. ರುಕ್ಮಿಣಿ ದೇವಿ ಆ ಕೃಷ್ಣ ಪರಮಾತ್ಮನನ್ನೇ ಪ್ರೇಮಿಸಿ ಅವನನ್ನೇ ವಿವಾಹವಾಗಬೇಕು ಎಂಬುದಾಗಿ ಬಯಸಿದಳಲ್ಲವ. ಅವಳು ಎಷ್ಟು ಕಾಲ ಕೇಳಿದ್ಲು, ಈ ಪರಮಾತ್ಮ ಬರೋ ಸೂಚನೆ ಕಾಣಲಿಲ್ಲ. ಶಿಶುಪಾಲನೊಡನೆ ಅವಳಿಗೆ ವಿವಾಹ ಅಂತ ಅವಳ ತಂದೆ ತೀರ್ಮಾನ ಮಾಡಿಬಿಟ್ಟ. ಭೀಷ್ಮಕ ಕುಂಡಲಿನಿ ನಗರದಲ್ಲಿ ಇದ್ದಾನೆ. ಅವನು ಈಗಿನ ಮಧ್ಯಪ್ರದೇಶ ಉಜ್ಜಯಿನ್ ಆ ಸ್ಥಳದಲ್ಲಿ ಇರ್ತಕ್ಕಂತಹ ಆ ಭೀಷ್ಮಕ ಈ ರುಕ್ಮಿಣಿ ಕುಮಾರಿಗೆ ಶಿಶುಪಾಲನೊಡನೆ ವಿವಾಹವನ್ನ ನಿಶ್ಚಯ ಮಾಡಿಬಿಟ್ಟ. ವಿವಾಹದ ವಿಧಿಗಳೆಲ್ಲ ಮುಗಿದೋದು, ಎಲ್ಲ ಆಯ್ತು. ಇನ್ನೇನು ಪಾಣಿಗ್ರಹಣ ಮಾಡಿ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ಬೇಕು. ಎಲ್ಲವನ್ನ ಮಾಡಿದವನು ಶಿಶುಪಾಲ, ಮದುವೆ ಆದವನು ಮಾತ್ರ ಕೃಷ್ಣ. ಎಂಥ ವಿವಾಹ, ಏನು ವಿಚಿತ್ರ. ಈ ರೀತಿ ಇರುವಾಗ ಆ ಮದುವೆಯ ಕಾರ್ಯಕಲಾಪಗಳೆಲ್ಲ ನಡೀತಾ ಇದೆ. ಮಾರನೆಯ ದಿನ ಬೆಳಗಾಗೆದ್ದರೆ ರುಕ್ಮಿಣಿಗೆ ವಿವಾಹ, ಶಿಶುಪಾಲ ನೋಡೋದೆ. ಏನು ಮಾಡುವುದು? ಅತ್ಯಂತ ದುಃಖ. ಆಗ ಕೊನೆಯ ಪ್ರಯತ್ನ ಎಂಬುದಾಗಿ ಒಬ್ಬ ಬ್ರಾಹ್ಮಣರು ಯಾತ್ರೆ ಬಂದಿರ್ತಾರೆ. ಆ ಯಾತ್ರೆ ಬಂದ ಬ್ರಾಹ್ಮಣರು ದೊಡ್ಡವ್ರಿಗೆಲ್ಲ ಅಂತಃಪುರದ ಹೆಣ್ಮಕ್ಳು ಹೋಗಿ ನಮಸ್ಕಾರ ಮಾಡಿ ಆಶೀರ್ವಾದ ತೆಗೆದುಕೊಳ್ಳುವ ಪದ್ಧತಿ. ಹಾಗೆ ರುಕ್ಮಿಣಿಯೂ ಕೂಡ ಆ ಬ್ರಾಹ್ಮಣೋತ್ತಮರನ್ನು ನೋಡುವುದಕ್ಕೆ ಹೋಗಿ ಆಗ ಅವರನ್ನು ಪ್ರಾರ್ಥನೆ ಮಾಡ್ತಾಳೆ. ಓ ವಿಪ್ರೋತ್ತಮ, ನನಗೆ ನಿನ್ನಿಂದ ಒಂದು ಸಹಕಾರವಾಗಬೇಕು ಅಂತಾಳೆ. ಏನು ತಾಯಿ ಅಂತ ಕೇಳಿದ್ರೆ, ನಾನೊಂದು ಪತ್ರವನ್ನು ಕೊಡ್ತೇನೆ, ಅದನ್ನ ದ್ವಾರಕಾಧೀಶನಾದ ಕೃಷ್ಣನಿಗೆ ತಲುಪಿಸ್ಬೇಕು ಅಂತಾಳೆ. ಒಂದು ರಾತ್ರಿಯಲ್ಲ, ಹೇಗೆ ಹೋಗೋದು ಅಂತ ವೇಗದ ಕುದುರೆಗಳನ್ನ, ರಥಗಳನ್ನ ಎಲ್ಲವನ್ನ ನಾನು ಕೊಡ್ತೇನೆ ಅಂತಾಳೆ ರುಕ್ಮಿಣಿ. ಆ ರುಕ್ಮಿಣಿ ಒಂದು ಪತ್ರವನ್ನ ಬರೀತಾಳೆ. ಆ ಪತ್ರವನ್ನ ತೆಗೆದುಕೊಂಡು ಇವರು ಇಲ್ಲಿಂದ ಕುಂಡಲಿನಿ ನಗರದಿಂದ ದ್ವಾರಕೆಗೆ ಪ್ರಯಾಣ ಮಾಡ್ತಾರೆ. ಆ ಬ್ರಾಹ್ಮಣೋತ್ತಮರು ಅಲ್ಲಿ ಹೋಗಿ, ಕೃಷ್ಣ ನಿನಗೆ ಆ ಭೀಷ್ಮಕನ ಕುಮಾರಿ ಒಂದು ಪತ್ರ ಕಳಿಸಿದಾಳೆ, ನೋಡು ಅಂತ ಹೇಳಿ ಕೊಡ್ತಾರಂತೆ. ಅವನೇನು ಹೇಳ್ತಾನೆ, ನೀವೇ ಓದ್ಬಿಡಿ, ನೀವೇ ಓದಿ ಅಂತಾನಂತೆ. ಅಯ್ಯಯ್ಯೋ, ಪ್ರೇಮ ಪತ್ರವನ್ನೆಲ್ಲ ನಾನು ಓದಬಾರ್ದು ಅಂದ್ರು. ನೀವು ನನಗೆ ಅತ್ಯಂತ ಆತ್ಮೀಯರು, ನೀವೇ ಓದಿ ಅಂತಾರೆ. ಆ ಬ್ರಾಹ್ಮಣೋತ್ತಮರು ಆ ಪತ್ರವನ್ನ ವಾಚನ ಮಾಡ್ತಾರೆ. ಕೃಷ್ಣ ಪರಮಾತ್ಮ ಅದನ್ನೇ ಕೇಳ್ತಾ ಇದ್ದಾನೆ. ಆಗ ಅವಳೇನ್ ಬರ್ತಿದ್ದಾಳೆ, ಶುತ್ವಾ ಗುಣಾನ್ ಭುವನ ಸುಂದರ. 7 ಶ್ಲೋಕಗಳ ಒಂದು ಪ್ರೇಮ ಪತ್ರ. ರುಕ್ಮಿಣಿ ಬರೆದ ಹಾಗೆ ಪ್ರೇಮ ಪತ್ರ ಇದುವರೆಗೂ ಯಾರಿಗೂ ಬರೆಯೋಕ್ಕಾಗೋದೂ ಇಲ್ಲ, ಯಾರು ಬರೆದೂ ಇಲ್ಲ. ಅದ್ಭುತವಾದ ಪ್ರೇಮ ಪತ್ರವನ್ನ ಅವನಿಗೆ ಬರೆದಿದ್ದಾಳೆ. ಅವಳು ಕೃಷ್ಣನನ್ನು ನೋಡಿಲ್ಲ. ಶುತ್ವಾ ಗುಣಾನೇ, ಹೇ ಕೃಷ್ಣ ಪರಮಾತ್ಮನೇ, ನಿನ್ನ ಗುಣಗಳನ್ನ ಕಿವಿಯಿಂದ ಕೇಳಿ ನೀನೇ ನನ್ನ ಪತಿಯಿಂದ ತೀರ್ಮಾನ ಮಾಡಿಬಿಟ್ಟೆ, ಶರಣಾಗತಳಾಗಿದ್ದೀನಿ, ನಿನಗೆ ನಾನು ಮನಸ್ಸೋತಿದ್ದೀನಿ ಅಂತ ಪತ್ರವನ್ನ ಬರೀತಾಳಲ್ಲವ. ಇಷ್ಟೆಲ್ಲ ಆ ಪತ್ರವನ್ನ ಆ ಬ್ರಾಹ್ಮಣೋತ್ತಮರು ಓದ್ತಾ ಇರ್ತಾರೆ. ಆಗ ಅವ್ರು ಅಂದ್ಕೊಳ್ತಾರೆ, ಇಷ್ಟೆಲ್ಲ ಪಾಪ ಎಂಥ ವ್ಯಸನದಿಂದ ದುಃಖದಿಂದ ಆರ್ತ ಪರಿಸ್ಥಿತಿಯನ್ನು ವರ್ಣಿಸಿ ಈ ರುಕ್ಮಿಣಿ ಪತ್ರವನ್ನು ಬರೆದಿದ್ದಾಳೆ. ಇವನೇನು ಹೀಗೆ ನಿಂತಿದ್ದಾನೆ, ಒಂದಕ್ಕೂ ಉತ್ತರವಿಲ್ಲ, ಒಂದಕ್ಕೂ ಮುಖಭಾವದಲ್ಲಿ ಬದಲಾವಣೆ ಇಲ್ಲ. ಇದೇನು ಮಾಡ್ತಾ ಇದ್ದಾನೆ ಇವನು, ಹೀಗೆ ನಿಂತಿದ್ದಾನಲ್ಲ. ಕೃಷ್ಣ ಪರಮಾತ್ಮ ಆ ಕಡೆ ತಿರ್ಕೊಂಡು ನಿಂತು ಬಿಟ್ಟಿದ್ದಾನಂತೆ. ಇವರು ಪತ್ರವನ್ನು ಓದ್ತಾ ಇದ್ದಾರೆ. ಯಾವ ವಿಧವಾದ ರೆಸ್ಪಾನ್ಸ್ ಇಲ್ವಲ್ಲ ಅಂತ ಹೇಳಿ ನೋಡಿದ್ರೆ ಕೃಷ್ಣ ಆ ಕಡೆ ತಿರ್ಕೊಂಡು ನಿಂತಿದ್ದಾನೆ. ಹಾಗೆ ಹೋಗಿ ನೋಡಿದ್ರೆ ಕೃಷ್ಣ ಪರಮಾತ್ಮನ 2 ಕಪೋಲಗಳ ಮೇಲೆ ಧಾರಾಕಾರವಾಗಿ ಕಣ್ಣೀರು ಹರಿತಿದೆ. ರುಕ್ಮಿಣಿಯ ಪತ್ರದಲ್ಲಿರುವ ವಿಚಾರವನ್ನ, ಅವಳ ಪ್ರೇಮವನ್ನ ಕೇಳಿ ಕೃಷ್ಣ ಕಣ್ಣೀರು ಹರಿಸ್ತಾ ಕಂಠ ಗದ್ಗದಿತವಾಗಿ ಮೌನವಾಗಿ ನಿಂತುಬಿಟ್ಟಿದ್ದಾನೆ. ಇದಕ್ಕೆ ಉತ್ತರ ಅಂದ್ರು, ನೀವೇ ಬರೀರಿ ಅಂತಾನೆ. ಅಂದ್ರೆ ಏನು, ಈ ರುಕ್ಮಿಣಿಗೆ ಪತ್ರವನ್ನ ತೆಗೆದುಕೊಂಡು, ಲೇಖನಿಯನ್ನು ತೆಗೆದುಕೊಂಡು, ಮನದಲ್ಲಿರುವ ಭಾವನೆಯನ್ನೆಲ್ಲ ಹೊರಗೆ ಅಭಿವ್ಯಕ್ತಗೊಳಿಸಿ, ಹಾಗೆ ಆದ ಮೇಲೆ ಆ ಪರಮಾತ್ಮನಿಗೆ ತನ್ನನ್ನ
ಒಪ್ಪಿಸಿಕೊಳ್ಳುವ ರೀತಿಯಲ್ಲಿ ಅವಳು ಪತ್ರವನ್ನು ಬರೆದಿದ್ದಾಳಲ್ಲವಾ. ಆದರೆ ಅವಳಿಗೆ ಪತ್ರವನ್ನು ತೆಗೆದುಕೊಳ್ಳೋಕ್ಕಾಯಿತು, ಲೇಖನಿಯನ್ನು ಹಿಡಿಯೋಕ್ಕಾಯಿತು. ಆ ಲೇಖನಿಯಲ್ಲಿ ಬರೆಯಬೇಕಾದ ಪದಗಳೆಲ್ಲ ನೆನಪಿಗೆ ಬಂದವು. ಆ ಪದಗಳನ್ನು ಹಿಂಬಾಲಿಸಿ ಮನದ ಭಾವನೆಯೆಲ್ಲ ಅಭಿವ್ಯಕ್ತಗೊಂಡವು. ಇಷ್ಟೆಲ್ಲ ಪತ್ರವನ್ನು ತೆಗೆದುಕೊಂಡು ಲೇಖನಿಯನ್ನು ತೆಗೆದುಕೊಂಡು ಕೈಯಲ್ಲಿ ಹಿಡಿದು ಬರೆಯುವಷ್ಟಾದರೂ ಶಕ್ತಿ ರುಕ್ಮಿಣಿಗಿತ್ತು. ಇವನಿಗೆ ಅದೂ ಇಲ್ಲ, ಕಣ್ಣೀರಿಸ್ತಾ ನಿಂತಿದ್ದಾನೆ. ಇಷ್ಟಾದರೂ ಮಾಡುವ ಶಕ್ತಿ ಅವಳಿಗಿದೆ. ಇವನು ಅಷ್ಟನ್ನು ಕೂಡ ಮಾಡಲಾಗದೆ ರುಕ್ಮಿಣಿಯ ಪತ್ರದ ಆ ಒಕ್ಕಣೆಯನ್ನು ಕೇಳಿ ಅತ್ಯಂತ ರುಕ್ಮಿಣಿಯ ಮೇಲಿನ ಪ್ರೇಮದಿಂದ ಕರಗಿ ನೀರಾಗಿ ಹರಿಯುತ್ತಾ ಅದಕ್ಕೊಂದು ಉತ್ತರವನ್ನು ಕೂಡ ಕೊಡಲಾರದ ಸ್ಥಿತಿಯಲ್ಲಿ ನಿಂತ ಕೃಷ್ಣ ಪರಮಾತ್ಮನನ್ನ ಮಾಲೆ ಎಂಬುದಾಗಿ ಆಂಡಾಳು ಕರೀತಾಳೆ. ಒಂದ ಎರಡ ಎಷ್ಟು ರೀತಿಯಲ್ಲಿ ಇವನು ಹೀಗೆ ಆ ಪರಮಾತ್ಮನಿಗೆ ಪ್ರೇಮ ಅಧಿಕವ, ಪ್ರೇಮಿಸುವವರಿಗೆ ಪ್ರೇಮ ಅಧಿಕವ ಅಂದ್ರೆ ಇವನಿಗೆ ಪ್ರೇಮ ಅಧಿಕ ಅಂತ. ಆಳ್ವಾರಗಳೆಲ್ಲ ಎನ್ನವಾ ಎನ್ನವಾ ನನ್ನ ಪ್ರೇಮ ನನ್ನ ಪ್ರೇಮ ಎಂಬುದಾಗಿ ಅಪರಿಮಿತವಾಗಿ ತಾವು ಪರಮಾತ್ಮನ ಮೇಲಿಟ್ಟ ಪ್ರೇಮವನ್ನ ವರ್ಣನೆ ಮಾಡ್ತಾರೆ. ಆದರೆ ಇಲ್ಲಿ ಈ ಕೃಷ್ಣ ಇವನಿಗೆ ಬಾಯಿ ತೆಗೆದು ಮಾತಾಡಕ್ಕೆ ಆಗ್ತಾ ಇಲ್ಲ. ಅವರೆಲ್ಲ ಏನು ಹೇಳಿದ್ರು, ಪತ್ರ ಬರೀತಾರೆ, ಪಾಶ್ರ ಹಾಡ್ತಾರೆ, ಪರಮಾತ್ಮನ ಕರೀತಾರೆ. ಇವನಿಗೋ ಅಷ್ಟನ್ನ ಮಾಡುವಷ್ಟು ಕೂಡ ಶಕ್ತಿ ಇಲ್ಲದವರಾಗಿದ್ದಾನೆ ಇವನು. ಆಳ್ವಾರ್ಗಳು ಹೇಳ್ತಾರೆ, ಪರಮಾತ್ಮ ಎನ್ನವ ನನ್ನ ಪ್ರೇಮ ತುಂಬಾ ದೊಡ್ಡದು ಅಂತ ಆಳ್ವಾರ್ ತಿಳ್ಕೊಂಡ್ಬಿಟ್ಟಿದ್ರು. ಆದರೆ ಪರಮಾತ್ಮನನ್ನು ನೋಡಿದಾಗ ಏನ್ ಹೇಳ್ತಾರೆ, ಅವ ಅವರ ಚೂಳರಿಯೈ ಅಯನೆ ಅರನೆಯಲತ್ತಿ. ಅವ ಅರ ನಮ್ಮ ಪ್ರೇಮಗಳು ಏನೂ ಇಲ್ಲವೇನೋ. ನಮ್ಮಳ್ವಾರ ಹೇಳಿದ್ರು, ಹೀಗೆ ಆ ಪರಮಾತ್ಮನ ಪ್ರೇಮ ನಮ್ಮ ಮೇಲೆ ಅತ್ಯಂತ ಅಧಿಕವಾದದ್ದು. ಆ ಪರಮಾತ್ಮನಿಗೆ ಈ ಗೋಪಿಕೆಯರ ಮೇಲೆ ಎಂತಹ ವ್ಯಾಮೋಹ ಅಂದ್ರೆ, ಇವರಿಗೆ ಅವನು ದಾಸನಾಗಿದ್ದಾದರೂ ಅವರ ಪ್ರೇಮದ ಭಿಕ್ಷೆ ಬೇಡ್ತಾನಂತೆ. ಕೃಷ್ಣ ಪರಮಾತ್ಮ ಈ ಗುಣವನ್ನಲ್ಲವ ಆಂಡಾಳ್ ಮಾಯನೈ ಎಂದಳು. ಅಂತಹ ಆ ಮಾಯಾವಿಯಾಗಿ ಮಾಯನಾಗಿ ಇರುವವನು ಇವರ ಪ್ರೇಮಕ್ಕಾಗಿ ಹಂಬಲಿಸುತ್ತಾ ಇವರ ಮೇಲೆ ತೀರದ ವ್ಯಾಮೋಹದಿಂದ ಇದಾನಲ್ಲ, ಅವನನ್ನ ಮಾಲೆ ಎಂಬುದಾಗಿ ಆಂಡಾಳ್ ಸಂಬೋಧನೆಯನ್ನು ಮಾಡ್ತಾಳೆ. ಆ ಪರಮಾತ್ಮ ಆ ಪ್ರೇಮ ಎಂದರೆ ಎಂತಹ ಪ್ರೇಮ ಪರಮಾತ್ಮನದು. ಸಾಧಾರಣವಾದ ಪ್ರೇಮವ ಎನ್ನವ ಅರ ಎನ್ನುತ್ತಾರೆ. ಅವಾವರ ಅಂತ ನಮ್ಮಾಳ್ವಾರ ಮಾತು ಹೇಳುವಾಗ ನಮ್ಮಾಳ್ವಾರ ವಿಷಯ ಮಾಡಿಸಿದ್ರು. ಅವ ಅರ ಆ ನಮ್ಮ ಪ್ರೇಮ ತಮ್ಮ ಪ್ರೇಮವೇ ಬಹುದೊಡ್ಡದು ಅಂತ ಆಳ್ವಾರ ಭಾವಿಸಿದ್ರು. ಆದರೆ ಪರಮಾತ್ಮನನ್ನ ಕಂಡಾಗ ಏನಾಯ್ತು, ಅವ ಅರ ತಮ್ಮದು ಪ್ರೇಮವೇ ಅಲ್ಲವೇನೋ, ಏನೋ ದ್ವೇಷ ಇಲ್ಲ ಅನ್ನೋ ಮಟ್ಟಕ್ಕೆ ಬರ್ಬಿಟ್ರಂತೆ ಆಳ್ವಾರರು. ನನ್ನ ಪ್ರೇಮ ಕಡಲ್ಪುರಯ, ಅಯ್ಯಯ್ಯೋ ನನ್ನ ಪ್ರೇಮ ಸಾಗರದಷ್ಟು ಆಗಸದಷ್ಟು, ಹಾಗೆ ಹೀಗೆ ನೀ ನನಗೆ ಕೃಪೆ ಮಾಡ್ತಾ ಇದೀಯಾ ಅಂತೆಲ್ಲ ಪರಮಾತ್ಮನ ಮುಂದೆ ಹೇಳಿದವರು ಈಗೇನಾಯ್ತು, ಅವಾವರ ಚೂಳ್ ಎಂಬುದಾಗಿ ಹೇಳ್ತಾರೆ. ಏನಾಯ್ತು, ಎನ್ನೆ ಅವಾವರ ಚೂಳ್ದಾಯೇ. ಈ ಆಳ್ವಾರರ ಪ್ರೇಮ ಎಷ್ಟು ಮಹಾಸಾಗರದಷ್ಟು ಪರಮಾತ್ಮನ ಪ್ರೇಮ.
ಒಂದು ಹಸು ಗೊರಸನ್ನಿಟ್ಟರೆ ಒಂದು ಪುಟ್ಟ ಹಳ್ಳ ಆಗುತ್ತಲ್ಲ, ಅದರಲ್ಲಿ ಒಂದು ಸ್ವಲ್ಪ ನೀರು ನಿಲ್ಲುತ್ತಲ್ಲ, ಅಷ್ಟು ನನ್ನ ಪ್ರೇಮ ಅಂತಾರೆ. ಎನ್ನುಡೆಯ ಅವ ಕುழப்படியை போலே ಉನ್ನುಡೆಯ ಅವ ಕಡಲ್ಪುರೆಯ ಕಡಲಳವು ಎಂಬುದಾಗಿ ಆಳ್ವಾರು ಭಾವಿಸಿದರಲ್ಲವಾ. ಅಟ್ಟು ಮಾತ್ರವಾ ಈ ಪರಮಾತ್ಮನ ಪ್ರೇಮ ಎಷ್ಟಿತ್ತು ಅಂದ್ರು ಸ್ವಾಮಿ ನಂಬಿಳ್ಳೈ ಈಡು ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ತ್ರಿವಿಧ ತತ್ವಗಳೆயும் ವಿಳಾಕ್ಕೊಲೆಕೊಂಡು ಅಚಿತ್ತತ್ವ ಚಿತ್ತತ್ವ ಇದೆಲ್ಲವನ್ನ ನುಂಗುವಟ್ಟು ಅಷ್ಟು ದೊಡ್ಡದಾದಂತಹ ಎಲ್ಲವನ್ನ ಕಬಳೀಕರಣ ಮಾಡುವಟ್ಟು ಅತ್ಯಂತ ಆಳವಾದ ವಿಸ್ತಾರವಾದ ದೊಡ್ಡದಾದ ಮಹತ್ತಮವಾದ ಪ್ರೇಮ ನಿನ್ನದು ಎನ್ನೈ ಚೂಳುಂದಾಯೇ. ಆ ಪ್ರೇಮದಿಂದ ಆಳ್ವಾರನ್ನು ಪೂರ್ಣವಾಗಿ ಆವರಿಸಿಬಿಟ್ನಂತೆ ಪರಮಾತ್ಮ. ನನ್ನನ್ನು ಪೂರ್ಣವಾಗಿ ಆವರಿಸಿದೆಯಲ್ಲ ಅಂತಾರೆ. ಯಜುರ್ವೇದದಲ್ಲಿ ಒಂದು ಮಂತ್ರ ಇದೆ. ಬ್ರಹ್ಮವಿತ್ತಾದವನು ಪರಮಾತ್ಮನನ್ನ ಉಪಾಸನೆ ಮಾಡಿ ಪರಮಾತ್ಮನನ್ನ ಯಾವನು ಪಡಿತಾನೋ ಅವನನ್ನ ಬ್ರಹ್ಮಣ ವರ್ಮಣ ಪರಿವೃತೋ ವರೀವೃತ ಅಂತ ಒಂದು ಮಂತ್ರ ಯಜುರ್ವೇದದಲ್ಲಿ. ಆ ಬ್ರಹ್ಮೋಪಾಸಕನಿಗೆ ಪರಮಾತ್ಮ ಎಲ್ಲ ಕಡೆಯಿಂದ ಬಂದು ಸುತ್ತಿ 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 ಅವನನ್ನ ಗಾಢಾಲಿಂಗನ ಮಾಡ್ಕೊಂಡ್ಬಿಡ್ತಾನಂತೆ. ಪರಮಾತ್ಮನ ಪ್ರೇಮದ ಪ್ರವಾಹ ಆ ಉಪಾಸಕನನ್ನ ಪೂರ್ಣವಾಗಿ ಸುತ್ತುವರೆದು ಬಿಡುತ್ತದೆ. ಓ ಉಪಾಸಕನೇ ಎಂಬುದಾಗಿ ವೇದ ಹೇಳ್ತಾ ಇದೆ. ನಮ್ಮಾಳ್ವಾರು ಹೇಳ್ತಾರೆ, ಎನ್ನೈ ಚೂಳುಂದಾಯೇ, ನಿನ್ನ ಪ್ರೇಮದಿಂದ ನನ್ನನ್ನ ಪೂರ್ಣವಾಗಿ ಆವರಿಸಿಬಿಟ್ಟೆಯಲ್ಲವಾ ಪರಮಾತ್ಮ. ನನ್ನ ಪ್ರೇಮ ಒಂದು ಬಿಂದುವಾಗ್ಬಿಡ್ತು. ನೀನು ನನ್ನ ಮೇಲೆ ಇಟ್ಟ ಪ್ರೇಮವನ್ನ ಕಂಡಾಗ ಅಂತಹ ಪರಮಾತ್ಮನನ್ನ ಮಾಲೆ ಎಂಬುದಾಗಿ ಆಂಡಾಳ್ ಇಲ್ಲಿ ಗಾನ ಮಾಡ್ತಾಳೆ. ಮೇಲಾಗಿ ಪಾಂಡವರೆಲ್ಲರೂ ಕೂಡ ಒಂದು ಬಾರಿ ಶರಣಾಗತಿ ಮಾಡಿದ್ರು ಕೃಷ್ಣನ ಬಳಿಯಲ್ಲಿ. ಅದಕ್ಕಾಗಿ ಇವನು ಇಡೀ ಅವತಾರವನ್ನೇ ಅವರ ಸೇವೆಗೆ ಇಟ್ಟನಲ್ಲವ. ಆ ಸತ್ಯಭಾಮಿಯ ಮೇಲೆ ಆ ದ್ವಾರಕ ರಾಜ್ಯದ ಆ ರಾಜ್ಯಭಾರ ನಿರ್ವಹಣೆ ಮಾಡುವ ಜವಾಬ್ದಾರಿಯನ್ನು ಇಟ್ಬಿಟ್ಟು ಪಾಂಡವರಿಗೆ ದೂತ ಸಾರಥ್ಯಗಳನ್ನು ಮಾಡ್ತಾ ಇವನು ಅಲೆದನಲ್ಲವ. ಆ ಅರ್ಜುನನ ಕುದುರೆಗಳಿಗೆ ಕುರುಳಿ ಬೇಸ್ ಹಾಕ್ತಾನೆ. ಆ ಕುದುರೆಗಳ ಮೈ ಉಜ್ಜುತ್ತಾನೆ. ಅರ್ಜುನ ಎಲ್ಲಿ ರಥ ನಿಲ್ಲಿಸಂದ್ರೆ ಅಲ್ಲಿ ನಿಲ್ಲಿಸ್ತಾನೆ. ಅವ್ರಿಗೆ ಏನು ಆಪತ್ತು ಬಂದರೂ ಓಡ್ ಹೋಗ್ತಾನೆ. ಅವರ ಎಲ್ಲ ವಿಧವಾದ ಕಷ್ಟಗಳಿಗೆ ನಾಯಿಯಂತೆ ಕತ್ತಿನಲ್ಲಿ ಓಲೆ ಕಟ್ಟಿಕೊಂಡು ಕೌರವನ ಸಭಾಸ್ಥಾನಕ್ಕೆ ದೂತನಾಗಿ ಬರ್ತಾನೆ. ಏನು ಮಾಡಲಿಲ್ಲ ಪಾಂಡವರಿಗಾಗಿ. ಇಡೀ ಅವತಾರವೇ ಅವರ ಮೇಲಿನ ವ್ಯಾಮೋಹದಿಂದ ಏರ್ಪಟ್ಟದ್ದು ಅಲ್ಲವಾ. ಪರಮಾತ್ಮ ಕೃಷ್ಣ ಪರಮಾತ್ಮ ಗೋಕುಲದಲ್ಲಿ ಹೇಗೆ ನಡ್ಕೊಂಡ. ಎಲ್ಲ ಗೋಪಿಕೆಯರು ಯಮುನಾ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿದ ಮೇಲೆ ಎಲ್ಲ ಅವರು ಒದ್ದೆ ಬಟ್ಟೆ ಎಲ್ಲ ಹಿಂಡಿ ಇಡ್ತಾರೆ ಕುಕ್ಕೆನಲ್ಲಿ. ಇವರೆಲ್ಲ ಹೆಣ್ಮಕ್ಳಲ್ವಾ, ಆ ಭಾರ ಕುಕ್ಕೆ ಎತ್ಕೊಳ್ಳೋಕ್ಕಾಗಲ್ವಂತೆ. ಯಾರನ್ನು ಕರೆಯೋಣ ಅಂತ ನೋಡ್ತಿದ್ರೆ ಅಲ್ಲೆಲ್ಲೋ ಯಮುನಾ ತೀರ್ಥದಲ್ಲಿ ಕರ್ರಿಗೊಂದು ಹೋಗ್ತಾ ಇದೆಯಂತೆ, ದಪ್ಪ ದಪ್ಪಕ್ಕೆ ಬೆಣ್ಣೆ ತಿನ್ಕೊಂಡು. ಕರಿಯ ಬಾಯಿಲಿ ಅಂತಾರಂತೆ. ಕರಿಯ ಅಂದ್ರೆ ಏನು? ಕೃಷ್ಣ. ಅವನನ್ನ ಏನು ಕರೀತಾರೆ? ಕರಿಯ ಬಾಯಿಲಿ ಅಂತಾರಂತೆ. ಪಾಪ ಆ ಕರಿಯ ಬರುತ್ತೆ, ಏನು ಅನ್ನುತ್ತೆ, ಇದನ್ನು ಸ್ವಲ್ಪ ಎತ್ಕೊಂಡು ಹೋಗಿ ನಮ್ಮ ಮನೆಗೆ ಕೊಡು ಅಂತಾರಂತೆ. ಆ ಕೃಷ್ಣ ಪರಮಾತ್ಮ ಆ ಕರಿಯ ಇವರ ಒದ್ದೇ ಬಟ್ಟೆ ಬುಟ್ಟಿನೆಲ್ಲ ಹೊತ್ಕೊಂಡು ಆಯಾಯ ಗೋಪಿಕೆಯರ ಮನೆಗೆ ಕೊಟ್ಬಿಟ್ಟು ಬರ್ತಾನಂತೆ. ಇದು ಹಣೆ ಬರಹವ ಇವನಿಗೆ ಅಂದ್ರು. ಕಾರಣ ಏನು? ಇವರ ಮೇಲಿನ ವ್ಯಾಮೋಹ. ಅವ್ರು ಏನು ಮಾಡ್ತಾರಂತೆ, ಅರಿಶಿನವನ್ನು ಹಚ್ಕೊಳ್ತಾರೆ ಸ್ನಾನ ಮಾಡುವಾಗ. ಆ ಅರಿಶಿನದ ಕೊಂಬು ಅದನ್ನು ಆ ಯಮುನಾ ನದಿಯ ಕಲ್ಲಿನ ಮೇಲೆ ಉಜ್ಜಿಬಿಟ್ಟು ಅದನ್ನು ತಮ್ಮಯ್ಯಲ್ಲೂ ಉಜ್ಕೊಳ್ತಾರಂತೆ. ಅದು ಅವಾಗ ಚೆನ್ನಾಗಿ ಬರುತ್ತಾ, ಚೆನ್ನಾಗಿ ಅರಿಶಿನ ಹತ್ತುತ್ತಾ. ಇದೆಲ್ಲ ನಮಗೆ ಗೊತ್ತೇ ಇಲ್ಲ. ಈಗ ಅರಿಶಿನ ಎಲ್ಲ ನಾವು ಮ್ಯೂಸಿಯಮಲ್ಲಿ ನೋಡಬೇಕು, ಯಾರು ಹಚ್ಕೋತಾರೋ ಅರಿಶಿನ. ಆ ಅರಿಶಿನದ ಕೊಂಬನ್ನು ಮೈ ಮೇಲೆ ಇವರೆಲ್ಲ ಚೆನ್ನಾಗಿ ಕಾಲು ಮೈಗೆಲ್ಲ ಹಚ್ಕೋತಾರಂತೆ. ಆಗ ಆ ಅರಿಶಿನದ ಕೊಂಬನ್ನು ತೆಗೆದುಕೊಳ್ಬೇಕು. ತಗೊಳ್ಳುವಾಗ ಇದು ಚೆನ್ನಾಗಿ ಮೈಗೆ ಹತ್ತುತ್ತಾ ಇಲ್ವಾ ಪರೀಕ್ಷೆ ಮಾಡೋದು ಹಾಗೆ. ಇವರೆಲ್ಲ ಬೆಳ್ಳಗಿದಾರಂತೆ ಗೋಪಿಕೆಯರು. ಇವ್ರ ಮೈ ಮೇಲೆ ಹಚ್ಕೊಂಡು ಉಜ್ಜಿದ್ರೆ ಅದು ಗೊತ್ತಾಗಲ್ಲ. ಏನು ಮಾಡಬೇಕು? ಅಲ್ಲೆಲ್ಲ ಹೋಗ್ತಿತ್ತು, ಕರಿಯ ಬಾಯಿಲಿ ಅಂತೆ. ಅದು ಬಂತು. ಒಬ್ಬೊಬ್ಬ ಗೋಪಿಕೆಯು ಅರಿಶಿನದ ಕೊಂಬನ್ನು ಇವ್ರ ಮೇಲೆ ಉಜ್ಜಿ ನೋಡ್ತಾಳಂತೆ. ಅವನು ಕರ್ರಗಿದ್ದಾನೆ. ಅರಿಶಿನ ಚೆನ್ನಾಗಿ ಬಂದರೆ ಅರಿಶಿನದ ಕೊಂಬು ಚೆನ್ನಾಗಿದೆ ಅಂತ ಅಂದರೆ ಕಾಂಟ್ರಾಸ್ಟು. ಅವನ ಮೈ ಮೇಲೆ ಉಜ್ಜಿ ನೋಡ್ತಾರಂತೆ. ಒಬ್ಬೊಬ್ಬ ಗೋಪಿಕೆಯು 5 ಲಕ್ಷ ಕುಟುಂಬದಲ್ಲಿರುವ ಅಷ್ಟೂ ಹೆಣ್ಮಕ್ಳು ಇವನ ಮೈ ಮೇಲೆ ಅರಿಶಿನದ ಕೊಂಬು ಉಜ್ಜಿದ್ರೆ ಇವನ ಗತಿ ಏನಾಗಬೇಕು? ಹಾಗೆ ಹೋಗ್ತಾನೆ, ಯಶೋದೆ ಮುಂದೆ ನಿಲ್ತಾನೆ. ಅಮ್ಮ ಕೇಳ್ತಾಳೆ, ಏನೋ ಕೃಷ್ಣ ಹುಲಿ ವೇಷ ಎಂಬುದಾಗಿ ಕೇಳ್ತಾಳಂತೆ. ಈ ರೀತಿ ಗೋಪಿಕೆಯರಿಗೆ ಅತ್ಯಂತ ಸುಲಭನಾಗಿ
ಅರಿಷ್ಟದ ಕೊಂಬನ್ನು ಉಜ್ಜುವುದಕ್ಕಾಗಿ ಇವ್ನು ಬಂದಿರೋದು ಪರಮಪದದಿಂದ. ಅವ್ರು ಏನು ಮಾಡಿದ್ರು ಮಾಡಿಸ್ಕೋತಾನೆ. ಕಾರಣ ಏನು? ಅವರ ಮೇಲಿನ ವ್ಯಾಮೋಹ, ಅವರ ಮೇಲಿನ ಪ್ರೇಮ. ಇಷ್ಟು ಮಾತ್ರವ? ಇವನು ಏನು ಮಾಡ್ತಾರಂತೆ? ಆಟವಾಡ್ತಾರಂತೆ. ಗೊಲ್ಲ ಬಾಲಕರಲ್ಲ, ಆ ಹಸುಗಳನ್ನು ಕಾಯುವಾಗ ಆ ದನಗಳೆಲ್ಲ ಮೇಯ್ತಾ ಇದೆ. ಈ ಕೃಷ್ಣನು ಆ ಗೋಪ ಬಾಲಕರು ಆಟ ಆಡ್ತಾರಂತೆ. ಆವಾಗ ಗೋಲಿ ಆಟ ಆಡ್ತಾರೆ. ಆ ಆಟವಾಡುವಾಗ ಯಾರು ಸೋಲ್ತಾರೋ ಅವರು ಗೆದ್ದವನನ್ನ ಭುಜದ ಮೇಲೆ ಕೂರಿಸ್ಕೊಂಡು ಸ್ವಲ್ಪ ದೂರ ಓಡೋಗ್ಬೇಕು. ಏನೋ ಒಂದು ಈ ಮರದಿಂದ ಆ ಮರದ ತನಕ ಓಡೋಗ್ಬೇಕು ಅಂತ ಒಂದು ನಿಯಮ. ಯಾವಾಗ ನೋಡಿದ್ರು ಕೃಷ್ಣನೇ ಸೋಲ್ತಾನಂತೆ. ಎಲ್ಲ ಆಟದಲ್ಲಿ ಈ ಕೃಷ್ಣ ಪರಮಾತ್ಮ ಸೋತು ಹೋಗ್ತಾನಂತೆ. ಸೋತ್ಬಿಟ್ಟು ಏನು ಮಾಡ್ತಾನೆ? ಯಾವ ಗೊಲ್ಲ ಬಾಲಕ ಜಯಿಸಿದಾನೆ ಅವನನ್ನು ಬೆನ್ನಲ್ಲಿ ಹೊತ್ಕೊಂಡು ಗುಡುಗುಡುಗುಡು ಅಂತ ಆ ಮರದ ತನಕ ಓಡ್ಬಿಟ್ಟು ಹಿಂದೆ ವಾಪಸ್ ಬಂದು ನಾ ಸೋತೆ ಅಂತಾನಂತೆ. ಈ ರೀತಿ ಎಲ್ಲ ಆಟದಲ್ಲೂ ಸೋತು ಒಬ್ಬೊಬ್ಬ ಗೊಲ್ಲ ಬಾಲಕರನ್ನ ಬೆನ್ನ ಮೇಲೆ ಹೊತ್ಕೊಂಡು ಗುಡುಗುಡು ಅಂತ ಓಡೋದನ್ನ ನೋಡ್ತಾನೆ ಚತುರ್ಮುಖ ಬ್ರಹ್ಮ ಮೇಲ್ ಕೂತ್ಕೊಂಡು. ಅಹೋ ಭಾಗ್ಯಂ ಅಹೋ ಭಾಗ್ಯಂ ನಂದ ಗೋಪವ್ರಜೌಕಸಾಂ ಯನ್ಮಿತ್ರಂ ಪರಮಾನಂದಂ ಪೂರ್ಣಂ ಬ್ರಹ್ಮ ಸನಾತನಂ. ಈ ನನ್ನ ಬ್ರಹ್ಮಪಟ್ಟಕ್ಕೆ ಧಿಕ್ಕಾರ. ಈ ಮೇಲ್ ಕೂತ್ಕೊಂಡು ಮೇಲ್ಲೋಗದಲ್ಲಿ ಕೂತ್ಕೊಂಡು ಬೊಂಬೆ ಮಾಡೋ ಕಾರ್ಯ ಯಾರಿಗೆ ಬೇಕು? ಆ ಗೋಕುಲದಲ್ಲಿ ಒಬ್ಬ ದನ ಕಾಯುವ ಬಾಲಕನಾಗಿ ನಾನು ಹುಟ್ಟಲಿಲ್ವಲ್ಲ. ಆ ಗೋಪ ಬಾಲಕನ ಭಾಗ್ಯದ ಮುಂದೆ ಈ ಬ್ರಹ್ಮ ಪದವಿಗೆ ಧಿಕ್ಕಾರ, ಇದು ತ್ಯಾಜ್ಯ. ಅಹೋಭಾಗ್ಯಂ ಅಹೋಭಾಗ್ಯಂ. ಆ ಗೊಲ್ಲ ಬಾಲಕರು ಏನು ಭಾಗ್ಯವನ್ನ ಮಾಡಿದ್ದಾರೆ? ಎನ್ಮಿತ್ರಂ ಪರಮಾನಂದಂ, ಪರಮಾನಂದ ಸ್ವರೂಪನಾದ ಆ ಪರಬ್ರಹ್ಮನನ್ನ ಮಿತ್ರನಾಗಿ ಪಡೆದು ಹೀಗೆ ಅವನ ಜೊತೆಯಲ್ಲಿ ಬೆರೆತು ಆಟವಾಡುತ್ತಾ ಒಂದಾಗಿ ಬೆರೆಯುವ ಭಾಗ್ಯವನ್ನು ಪಡೆದ ಆ ಗೋಪರ ಭಾಗ್ಯವೇ ಭಾಗ್ಯ, ಭಾಗ್ಯವೇ ಭಾಗ್ಯ. ಅದಿಲ್ಲದ ನಾನು ಪರಮ ನಿರ್ಭಾಗ್ಯ ಎಂಬುದಾಗಿ ಚತುರ್ಮುಖ ಬ್ರಹ್ಮನ ಮಾತು. ಪ್ರತಿ ಆಟದಲ್ಲಿ ಇವನೇ ಸೋಲ್ತಾನಂತೆ. ಆ ಗೊಲ್ಲ ಬಾಲಕರನ್ನೆಲ್ಲ ಬೆನ್ನಲ್ಲಿ ಹೊತ್ಕೊಂಡು ಓಡ್ತಾನಂತೆ. ಯಾಕೆ ಅಂತ ಕೇಳಿದ್ರು. ಏನು ಯಾವಾಗಲೂ ಗರುಡನ ಬೆನ್ನ ಮೇಲೆ ಕೂತ್ಕೊಂಡು ಓಡಾಡಿ ಇವನಿಗೆ ಬೇಸರವಂತೆ. ಯಾವಾಗಲೂ ಪ್ರಭುವಾಗಿರುವುದು ಬೇಸರ. ಈಗ ಇವನೇನು ಬೇರೆ ಯಾರಾದರೂ ಪ್ರಭುವಾಗಿ ನನಗೆ ಆಜ್ಞೆ ಮಾಡಬಾರ್ದ? ಬೇರೆ ಯಾರಾದರೂ ಸ್ವಾಮಿಗಳಾಗಿ ನನ್ನನ್ನು ಸೇವಕನಾಗಿ ಇಟ್ಕೋಬಾರ್ದ? ಅದು ಆಸೆ ಅಂತೆ. ಯಾವಾಗಲೂ ಗರುಡನ ಬೆನ್ನ ಮೇಲೆ ನಾನು ಕೂತ್ಕೊಳ್ತೀನಿ, ನಾನು ಯಾರನ್ನಾದರೂ ಬೆನ್ನ ಮೇಲೆ ಹೊತ್ಕೋಬೇಕು ಅಂತ ಆಸೆಯಂತೆ. ಅದಕ್ಕಾಗಿ ಆಟದಲ್ಲಿ ಸೋತು ಈ ಎಲ್ಲ ದನಕಾಲ ಬಾಲಕರನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ದುಡ್ಡು ಓಡ್ತಾ ಇದ್ದಾನಂತೆ. 33 ಕೋಟಿನೂ ನೋಡ್ತಾ ಇದ್ದಾರೆ. ಮಾಲೆ ಎಂತಹ ವ್ಯಾಮೋಹ! ಈ ವ್ಯಾಮೋಹವನ್ನ ಆಂಡಾಳ್ ಮಾಲೆ ಎಂಬುದಾಗಿ ಕರೀತಾಳೆ. ಒಂದ ಎರಡ ಹೀಗೆ ಗೋಪ ಬಾಲಕರನ್ನ ಹೊತ್ಕೊಂಡು ಓಡ್ತಾನೆ. ಗೋಪಿಕೆಯರ ಆ ಒದ್ದೆ ವಸ್ತ್ರವನ್ನ ಹೊತ್ಕೊಂಡು ನಡೀತಾನೆ. ಅವರ ಉಜ್ಜುವ ಅರಿಶಿಣದ ಕೊಂಬಿಗೆ ಕಲ್ಲಾಗಿ ನಿಂತಿದ್ದಾನೆ. ರುಕ್ಮಿಣಿಯ ಪತ್ರ ನೋಡಿ ಕಣ್ಣೀರು ಹರಿಸ್ತಾನೆ. ಸೀತೆಯನ್ನ ಅರಕ್ಷಣ ಬಿಟ್ಟಿರಲಾರೆ ಅಂತಾನೆ. ಈ ರೀತಿ ಆ ಕುಚೇಲ ತಂದ ಅವಲಕ್ಕಿಯನ್ನ ಇದುವರೆವಿಗೂ ಯಾವನು ಯಜ್ಞ ಭುಕ್ ಎಂಬುದಾಗಿ ಯಜ್ಞದಲ್ಲಿ ಕೊಡುವ ಹವಿಸ್ಸನ್ನ ಸ್ವೀಕಾರ ಮಾಡುವ ಪರಮಾತ್ಮ ಹರಿದ ಬಟ್ಟೆಯಲ್ಲಿ ತಂದಂತಹ ಆ ಅವಲಕ್ಕಿಯನ್ನ ಇದುವರೆವಿಗೂ ಊಟ ಕಾಣದಂತೆ ತಿಂದನಲ್ಲ, ಇವನನ್ನ ಆಂಡಾಳ್ ಮಾಲೆ ಎಂಬುದಾಗಿ ಕರೀತಾಳೆ. ಪರಮ ವ್ಯಾಮೋಹಶೀಲನಾದವನು, ವ್ಯಾಮೋಹವನ್ನ ಉಳ್ಳವನು, ಹುಚ್ಚ ಅಂತ. ಇವರ ಮೇಲಿನ ಪ್ರೇಮದಿಂದ ಹುಚ್ಚಾದವನು. நம்மாழ்வார் ஆடுதாரே, வைகலம் வெண்ணை கை கலந்துண்டா வைகಲವಾದೆ ಎನ್ ಮೈ ಕಲಂದಾನೆ. ಆ ಬೆಣ್ಣೆಯನ್ನ ಎಷ್ಟು ಆಸೆಯಿಂದ ತಿಂದನೋ, ಆ ಬೆಣ್ಣೆಯ ಮೇಲೆ ಎಷ್ಟು ಪ್ರೇಮವೋ ಅಷ್ಟು ಪ್ರೇಮವನ್ನ ನನ್ನಲ್ಲಿ ತೋರಿದ ಅಂತಾರೆ. ಆಳ್ವಾರರನ್ನು ನೋಡಿ ಏನು ಹೇಳ್ತಾನೆ? ಇದೇ ಶರೀರದಿಂದ ಪರಂಪದ ಕರ್ಕೊಂಡು ಹೋಗ್ತೀನಿ ನಡೀರಿ ಅಂತಾನೆ. ಅಯ್ಯಯ್ಯೋ, ಈ ಶರೀರ ಪರಂಪದಕ ಆಗಲ್ಲ, ಬರಬಾರದು ಕೃಷ್ಣ ಅಂತ ಹೇಳಿ ಅಚಿತ್ತತ್ವನೆಲ್ಲ ಪರಮಾತ್ಮನಿಗೆ ಉಪದೇಶ ಮಾಡ್ತಾರೆ ನಮ್ಮ ಆಳ್ವಾರ. ಹೀಗಲ್ಲವ ಅವರ ಮೇಲಿನ ಪ್ರೇಮದಿಂದ ಆ ಪರಮಾತ್ಮ ಹುಚ್ಚಾದವನು. ಈಗ ಈ ಕೃಷ್ಣನನ್ನು ನೋಡಿದಾಗ ಇಷ್ಟೂ ಮಂದಿ ಗೋಪಿಕೆಯರ ಪ್ರೇಮ
ಹಿಡಿಯಟ್ಟಾಗಿ ಆ ಪರಮಾತ್ಮನ ಪ್ರೇಮ ಊಹಿಸಲಾರದಷ್ಟು ಅಪಾರವಾದಾಗ ಆ ಪ್ರೇಮ ತಮ್ಮ ಪ್ರೇಮ ಎರಡನ್ನು ನೋಡ್ತಾರೆ. ನಮಗೆ ವ್ರತ ಮಾಡುವಟ್ಟಾದರೂ ಶಕ್ತಿ ಇದೆ, ಅದೂ ಇಲ್ಲದೆ ನಮ್ಮ ವಿರಹದಿಂದ ಹೀಗೆ ಕೃಷ್ಣನಾದೆಯ ಮಾಲೆ ಎಂಬುದಾಗಿ ಕರೀತಾರೆ. ಈ ಮಾಲೆ ಶಬ್ದ ಇದೆಯಲ್ಲ, ಈ ಮಾಯನೈ ಮಾಲೆ ಇದೆಲ್ಲ 10 ವರ್ಷ ಹೇಳಿದ್ರು ಕೂಡ ಮುಗಿಯದ ಶಬ್ದಗಳು. ಆ ಪರಮಾತ್ಮ ತೀರದ ವ್ಯಾಮೋಹವನ್ನು ಉಳ್ಳವನು ಎಲ್ಲರ ವಿಷಯದಲ್ಲಿ. ಆ ದ್ರೌಪದಿ ಸೀತೆ ಬರ್ತಾಳೆ ಅಂತಃಪುರದ ದ್ವಾರದವರೆಗೂ. ಆಗ ಇವನೇನು ಮಾಡ್ದ, ಕಾಲನ್ನು ಮುಟ್ಟಿ ಪ್ರಿಯೇ ಇಷ್ಟು ದೂರ ನಡೆದು ಬಂದಿಯಲ್ಲ, ನೋವಾಯ್ತಾ, ಇನ್ನು ಹಿಂತಿರುಗು ಅಂತಾನಂತೆ. ಎಂತಹ ವ್ಯಾಮೋಹ ಈ ಪರಮಾತ್ಮನಿಗೆ. ಆ ಎಲ್ಲ ಭಾವವನ್ನ ಈಗ ಈ ಕೃಷ್ಣ ಪರಮಾತ್ಮನ ದಿವ್ಯಮಂಗಳ ವಿಗ್ರಹ, ಅವನ ಕಣ್ಣು ಕೃಶವಾದ ಅವನ ದಿವ್ಯಮಂಗಳ ವಿಗ್ರಹವನ್ನು ನೋಡಿದಾಗ ಆಂಡಾಳ್ ಅರಿತು ಹೇಳ್ತಾಳೆ ಮಾಲೆ ಎಂಬುದಾಗಿ. ಈ ರೀತಿ ವಿರಹ ದಗ್ಧವಾದ ಶರೀರದಿಂದ ಇವನಿದ್ದಾನಲ್ಲ, ನಾವಾದರೂ ಜೀವಿಸಿಯಾದರೂ ಇದ್ದೇವೆ, ಈ ಕೃಷ್ಣ ನಮ್ಮ ವಿರಹದಿಂದ ಬದುಕುವುದೇ ಕಷ್ಟವ ಎಂಬ ಸ್ಥಿತಿ ಇವನಿಗೆ ಬಂದಿದೆಯಲ್ಲ. ಅಂತಹ ಅಪರಿಮಿತವಾದ ಅವನ ಪ್ರೇಮವನ್ನ ಕೊಂಡಾಡುವಂತೆ, ತಮ್ಮ ಮೇಲೆ ಅವನಿಟ್ಟಿರುವ ಪ್ರೇಮಕ್ಕೆ ಪಟ್ಟಾಭಿಷೇಕ ಮಾಡುವಂತೆ ಮಾಲೆ ಎಂಬುದಾಗಿ ಆ ಪರಮಾತ್ಮನನ್ನು ಆಂಡಾಳ್ ಸಂಬೋಧನೆ ಮಾಡ್ತಾಳೆ. ಮೇಲಾಗಿ ಈ ಪರಮಾತ್ಮ ಕೇಳ್ತಾನೆ, ಗೋದೆ ನಿಮ್ಮ ಮೇಲೆ ಆ ಪ್ರೇಮ ಇರೋದಲ್ಲ ನಿಜ, ನಿಮ್ಮ ಮೇಲೆ ನಾನು ಹುಚ್ಚಾಗಿರುವುದು ನಿಜ, ಆದರೆ ಅದು ನಿಮಗೆ ಯಾಕೆ ಗೊತ್ತಾಯಿತು ಅಂತ ಕೇಳ್ತಾನೆ. ನಾನೇನು ಬಾಯಿ ತೆರೆದು ಹೇಳ್ಕೊಂಡಿಲ್ಲ, ನಿಮ್ಮನ್ನು ನಾನು ನೋಡಿಲ್ಲ, ನೀವು ಮನೆ ಹೊರಗಡೆ ಇದ್ದೀರಾ, ನಾವು ಒಳಗಡೆ ಇದ್ದೀನಿ. ಆದರೆ ನನ್ನನ್ನು ನೋಡಿ ಅಂತಹ ಒಳಗಿರುವ ಅಂತರಂಗದ ವಿಷಯ ನಿಮಗೆ ಯಾಕೆ ಗೊತ್ತಾಯಿತು? ಪ್ರೇಮ ಅನ್ನೋದು ಹೊರಗಡೆ ಕಾಣಿಸೋ ವಿಷಯವ, ಒಳಗಡೆ ಅಂತರಂಗದಲ್ಲಿ ಇರ್ತಕ್ಕಂತಹ ಒಂದು ವಿಷಯವಲ್ಲವ? ಹೀಗಿರ್ತಕ್ಕಂತಹ ಆ ನನ್ನ ಪ್ರೇಮವನ್ನ ನೀವುಗಳು ಹೇಗೆ ಕಂಡುಕೊಂಡಿರಿ ಎಂಬುದಾಗಿ ಕೇಳಿದಾಗ ಆಂಡಾಳು ಹೇಳ್ತಾಳೆ, ಮಣಿವಣ್ಣ ಮಣಿವಣ್ಣ ನೀಲರತ್ನದಂತೆ ಮೈಬಣ್ಣ ಉಳ್ಳವನೇ, ನೀಲರತ್ನದಂತೆ ಪ್ರಕಾಶಿಸುವವನೇ. ಅಂದರೆ ಏನರ್ಥ? ನಿನ್ನ ಒಳಗಿರುವ ಪ್ರೇಮವನ್ನ ನಿನ್ನ ಶರೀರವೇ ನಮಗೆ ತೋರಿಸ್ತಾ ಇದೆ. ಎರಡರ್ಥ. ಶರೀರ ಪಾರದರ್ಶಕ. ಹೇಗೆ ಪಾರದರ್ಶಕ? ನೀಲರತ್ನದಂತೆ ಇರುವುದರಿಂದ ನಿನ್ನ ಅಡಗಿರುವ ಪ್ರೇಮವನ್ನ ನಾವು ಕಾಣ್ತೀವಿ ಅಂತ ಹೇಳ್ಬೋದಾ? ಅಂದರೆ ಪ್ರೇಮ ಎಂಬುದು ಕಾಣುವ ವಿಷಯವಲ್ಲ. ಪ್ರೇಮ ನೋಡೋಕ್ಕಾಗತ್ತಾ? ಪ್ರೇಮ ಅಂತ ಹೆಸರಿಟ್ಕೊಂಡು ಅವ್ರನ್ನ ಬೇಕಾದ್ರೆ ನೋಡ್ಬೋದು, ಆದರೆ ಪ್ರೇಮ ಎಂಬ ಭಾವನೆಯನ್ನ ನೋಡೋದಕ್ಕಾಗತ್ತಾ? ಆಗಲ್ಲ ಅಲ್ವಾ? ಆದರೆ ಈಗ ಕಂಡೆವು. ಹೇಗೆ? ನಿನ್ನ ರೂಪದಲ್ಲಿ ಕಂಡೆವು. ಕೃಷ್ಣ ಪರಮಾತ್ಮನ ಗುರಿ ಬಿದ್ದ ಕಣ್ಣು, ಒಳಗೆ ಹೋದ ಕೆನ್ನೆಗಳು, ಆ ಸಿಂಹಾಸನವನ್ನ ಕಟ್ಟಾಪಟ್ಟು ಹಿಡ್ಕೊಂಡು ಕೂತಿದ್ದಾನಂತೆ. ಅದನ್ನು ಹಿಡ್ಕೊಳ್ಳದೆ ಹೋದ್ರೆ ಅಲ್ಲ ಬಿದ್ದೋಗ್ತಾನೆ. ಆ ರೀತಿಯಾಗಿ ಚಡಪಡಿಸುವ ಕೈಗಳು, ಸೋತು ಹೋದ ಕಾಲುಗಳು, ಬಾಡಿ ಹೋದ ಮುಖ, ಇದೆಲ್ಲವೂ ಕೂಡ ನಮ್ಮ ಮೇಲಿನ ಪ್ರೇಮಕ್ಕೆ ಸಾಕ್ಷಿಯಾಗಿದೆ. ಪರಮಾತ್ಮ ನಿನ್ನ ದಿವ್ಯಮಂಗಲ ವಿಗ್ರಹವೇ ನೀನು ನಮ್ಮ ಮೇಲೆ ಇಟ್ಟ ಪ್ರೇಮಕ್ಕೆ ಸಾಕ್ಷಿಯಾಗಿದೆ ಮಣಿವಣ್ಣ ಎಂಬುದಾಗಿ ಆ ಪರಮಾತ್ಮನನ್ನು ನೋಡಿ ಆಂಡಾಳು ಹೇಳ್ತಾಳೆ, ಇದು ಎಂತಹ ದಿವ್ಯಮಂಗಳ ವಿಗ್ರಹ! ಪನಿಮಲರಾಳ್ ವಂದಿರುಕ್ಕುಂ ಮಾರ್ವನ್ ನೀಲಮೇನಿ ಮಣಿವಣ್ಣನ್. ಅದ್ಭುತವಾದ ಸುಂದರವಾದ ತಾವರೆಯ ಹೂವಿನ ಮೇಲೆ ಕುಳಿತವಳು ಕೂಡ ಛೀ ಅದು ಚೆನ್ನಾಗಿಲ್ಲ ಎಂಬುದಾಗಿ ಅದನ್ನು ತೃಣೀಕರಿಸಿ ನಿನ್ನ ವಕ್ಷಸ್ಥಳವನ್ನ ಆಶ್ರಯವಾಗಿ ಪಡೆದಳಲ್ಲ, ಅಂತಹ ಹುಚ್ಚು ಹಿಡಿಸುವ ಮೈಬಣ್ಣ, ಗೋಪಿಕೆಯರಿಗೆ ಮತಿಭ್ರಮಣೆ ಮಾಡಿಸುವ ಮಣಿವಣ್ಣ. ಆ ನೀಲಮೇಘದ ಶ್ಯಾಮಲತ್ವ ಅದನ್ನು ಕೊಂಡಾಡ್ತಾಳೆ. ನೀನು ಮಾಲಲ್ಲದೆ ಹೋದ್ರೂ ಪರವಾಗಿಲ್ಲ, ನಮ್ಮ ಮೇಲೆ ಪ್ರೇಮ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಆ ನಿನ್ನ ದಿವ್ಯಮಂಗಳ ವಿಗ್ರಹವನ್ನ ನೋಡಿದ ಕೂಡಲೇ ನಮಗೆ ಹುಚ್ಚೆಡಿಯುತ್ತಲ್ಲ, ಅಂತಹ ಮೈಬಣ್ಣವನ್ನು ಉಳ್ಳವನೇ ಮಣಿವಣ್ಣ ಎಂಬುದಾಗಿ ಹೇಳ್ತಾಳೆ. ಮಾಲೆ ಮಣಿವಣ್ಣ ಎಂಬುದಾಗಿ ಕರೆದಾಗ ಏನು ಬೇಕು? ನಮ್ಮಮ್ಮ ನನ್ನನ್ನ ಎಂದು ಮೆನಕ್ಕಿನಿಯಾನೈ ಎನ್ ಮಣಿವಣ್ಣನೈ, ಅಯ್ಯೋ ನನ್ನ ಮುದ್ದೆ, ನನ್ನ ಮಾಣಿಕ್ಯವೇ ಎಂಬುದಾಗಿ ನಮ್ಮಮ್ಮ ನನ್ನನ್ನು ಕರೀತಾಳೆ. ಅಮ್ಮ ಕರೆದ್ಲು ಅಂದರೆ ಈಗ ನೀವು ಕರಿತೀರಲ್ಲ, ಅವಳು ಪ್ರಸವಿಸಿ ನಿನ್ನನ್ನು ಕರೀತಾಳೆ.
ನಾವು ನಿನ್ನನ್ನು ಪಡೆಯುವುದಕ್ಕಾಗಿ ನಿನ್ನನ್ನು ಕರಿತೀವಿ. ಅವಳು ನಿನ್ನನ್ನು ಈಗಾಗಲೇ ಪಡೆದು ಬಿಟ್ಲು ಮಗನಾಗಿ. ನಾವು ಪತಿಯಾಗಿ ಪಡೆಯುವುದಕ್ಕಾಗಿ ಆ ನಿನ್ನ ಸೌಂದರ್ಯದ ಹಿಂದೆ ಅಲೆಯುತ್ತಿದ್ದೇವೆ ಕೃಷ್ಣ. ಈ ರೀತಿ ಮಾಲೆ ಮಣಿವಣ್ಣ ನಾರಾಯಣನಾದವನು ನಮಗೆ ಸಿಗ್ತಾನ ಅಂತ ಈ ಗೋಪಿಕೆಯರ ಭಾವ. ಯದುಕುಲದಲ್ಲಿ ಹುಟ್ಟಿದ ನನಗೆ ಈ ಗೋಕುಲದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ನನ್ನನ್ನು ಪ್ರೀತಿ ಮಾಡ್ತಾರ ಅಂತ ಇವನು ಕಾಯ್ತಾ ಕೂತಿದ್ದಾನೆ. ಅಂತಹ ಆ ಭಾವ, ಆ ವ್ಯಾಮೋಹ, ಆ ವಿರಹ ವೇದನೆ ಇದೆಲ್ಲವನ್ನ ನಿನ್ನ ದಿವ್ಯಮಂಗಳ ವಿಗ್ರಹದಲ್ಲಿಯೇ ನಾವು ಕಂಡುಕೊಂಡೆವು ಪರಮಾತ್ಮ ಎಂಬುದಾಗಿ ಹೇಳ್ತಾಳೆ. ಸ್ವಾಮಿ ನಮ್ಮ ಆಳ್ವಾರ್ ಒಂದು ಮಾತು ಹೇಳಿದರು. ಈ ಪರಮಾತ್ಮ ಪರಭಕ್ತಿ ದಶೆಯಲ್ಲಿ ಆಳ್ವಾರರಿಗೆ ಮಾನಸ ಸಾಕ್ಷಾತ್ಕಾರವನ್ನು ಕೊಡ್ತಾನೆ. ಅಂದರೆ ಮನಸ್ಸಿಗೆ ಗೋಚರನಾಗ್ತಾನೆ, ತಿಳಿತಾನೆ. ಕೈಯಿಂದ ಮುಟ್ಟಕ್ಕಾಗಲ್ಲ, ಆದರೆ ಮನಸ್ಸಿಗೆ ಗೊತ್ತಾಗ್ತಾ ಇರುತ್ತೆ. ಅದು ಹಾಗೆ ಒಂದೊಂದು ಸಾರಿ ಕಾಣಿಸ್ಕೊಳ್ತಾನೆ, ಒಂದೊಂದು ಸಾರಿ ಕಣ್ಮರೆ ಆಗ್ಬಿಡ್ತಾನೆ. ಕಾರಣ ಏನು? ಭೋಜನತ್ತಕ್ಕೆ ಕ್ಷುತ್ತು ಪೋಲೆ. ಊಟ ಮಾಡಬೇಕಾದ್ರೆ ಹಸಿವು ಅಪಾರವಾಗಿ ಇರಬೇಕು. ಅದಕ್ಕಾಗಿ ಹಸಿವನ್ನು ಅಧಿಕ ಮಾಡಬೇಕಂತೆ. ಅದಕ್ಕಾಗಿ ಪರಮಾತ್ಮ ಕಾಣಿಸ್ಕೊಳ್ಳೋದು ಮರೆಯಾಗೋದು, ಕಾಣಿಸ್ಕೊಳ್ಳೋದು ಮರೆಯಾಗೋದು. ಇವರ ವಿರಹ ಅಧಿಕವಾದಷ್ಟು ಇವರ ಭಕ್ತಿ ಅಧಿಕ, ಭಕ್ತಿ ಅಧಿಕವಾದಷ್ಟು ಪಾಶುರಗಳು ಅಧಿಕ, ಪಾಶುರಗಳ ಭಾವನೆ ಅಧಿಕ. ಆ ಪಾಶುರಗಳನ್ನ ಇವರು ಗಾನ ಮಾಡಬೇಕು ಅಂತ ತಾನೇ ಪರಮಾತ್ಮ ಇವರನ್ನು ಕಟಾಕ್ಷಿಸಿದ್ದಾನೆ. ಅದಕ್ಕಾಗಿ ಆಗಾಗ ಕಣ್ಮರೆ ಆಗ್ತಾನೆ, ಆಗಾಗ ಮನಸ್ಸಿಗೆ ಕಾಣಿಸ್ಕೊಳ್ತಾನೆ. ಆಳ್ವಾರ್ ನೋಡಿದ್ರಂತೆ, ಈಗ ಬರಲಿ, ಅವನನ್ನು ಬಿಡೋದೇ ಇಲ್ಲ, ಅವನನ್ನು ನುಂಗಿ ಬಿಟ್ಟು ನಾನು ಒಳಗಡೆ ಇಟ್ಕೊಂಡ್ಬಿಡ್ತೀನಿ. ಒಳಗಡೆ ಇಟ್ಕೊಂಡ್ರೆ ಬೇಕಾದಾಗಲೆಲ್ಲ ತೆಗೆದು ನೋಡೋದು. ಆ ರೀತಿ ಪರಮಾತ್ಮ ಈಗ ಬಂದರೆ ಅವನನ್ನು ಬಿಡಲಾರೆ, ಬಿಡುವುದಿಲ್ಲ ಎಂಬುದಾಗಿ ಆಳ್ವಾರ್ ತೀರ್ಮಾನ ಮಾಡ್ಕೊಂಡ್ಬಿಟ್ಟು ಏನು ಹೇಳ್ತಾರೆ? ವಾರಿಕೊಂಡು ಉನ್ನೆ ಬಿಡುಂಗುವನ್ ಕಾಣಿಲೆನ್ನೆ. ಇವರು ಹೀಗೆ ಯೋಚನೆ ಮಾಡ್ತಾ ಇದ್ದಾರೆ. ಈ ಸಾರಿ ಪರಮಾತ್ಮ ಏನಾದರೂ ಸಾಕ್ಷಾತ್ಕಾರ ಕೊಟ್ರೆ ಬಂದ್ರೆ ವಾರಿಕೊಂಡು ಉನ್ನೆ ವಿಳುಂಗುವನ್, ನಿನ್ನನ್ನ ಹಾಗೆ ತೆಗೆದು ಬಾಯೆಲ್ಲ ಹಾಕಿ ನುಂಗ್ಬಿಡ್ತೀನಿ ಅಂತ ಇವ್ರು ನೆನೆಸ್ಕೋತಾ ಇದ್ದಾರೆ. ಕಂಡುಬಿಟ್ಟು ನೋಡಿದ್ರೆ ಇವರೇ ಪರಮಾತ್ಮ ಹೊಟ್ಟೆ ಒಳಗಿದಾರಂತೆ. ಇವರು ಅನ್ಕೊಳ್ಳೋ ಅಷ್ಟೊತ್ತಿಗೆ ಅವನಿವರನ್ನು ನುಂಗಿ ಆಗಿತ್ತು. ವಾರಿಕೊಂಡು ಉನ್ನೆ ವಿಳುಂಗುವನ್ ಕಾಣಿಲೆನ್ನೆ ஆர் உத்த என்னை ஒழிய என்னில் முன்னம் பாரித்து தான் என்னை முத்தப் பருகினார் காரக்கும் மேனி காட்கரை கடியன் காட்கரையப்பன் கடியனே ಕಾರಕ್ಕುಂ ಕಾಟ್ಕರೆಯಪ್ಪನ್ ಕಡಿಯನೇ ಎಂಬುದಾಗಿ ಆಳ್ವಾರ್ ಪಾಸುರವನ್ನು ಹಾಡ್ತಾರೆ. 9 ತಿರುವಾಯ್ಮಡಿಯಲ್ಲಿ ಆಳ್ವಾರರ ಅನುಭವ. ಇವರನ್ನು ನುಂಗಬೇಕು ಅನ್ನೋಷ್ಟೊತ್ತಿಗೆ ಅವನಿವರನ್ನು ನುಂಗಿ ಆಗೋಗಿತ್ತು. ಅಂದರೆ ಯಾರಿಗೆ ಆರ್ತಿ ಅಧಿಕ, ಯಾರಿಗೆ ಯಾರ ಮೇಲೆ ಪ್ರೇಮ ಅಧಿಕ, ಅಂತಹ ಆ ಪರಮಾತ್ಮನ ಪ್ರೇಮವನ್ನ ಆಂಡಾಳ್ ಮಾಲೆ ಅದು ತಿಳಿದು ಬಂದ ರೀತಿ ಮಣಿವಣ್ಣ ಎಂಬುದಾಗಿ ಆ ಹೆಣ್ಣುಗಳ ಮೇಲಿನ ವ್ಯಾಮೋಹದಿಂದ ತಾನು ಹುಚ್ಚಾಗಿ, ತಾನು ಕೃಷ್ಣನಾಗಿ ಅವರಿಗಾಗಿ ಅತಿ ಸುಂದರವಾದ ಮೈಬಣ್ಣದಿಂದ ಆಕರ್ಷಕನಾಗಿ ಇದ್ದವನು ಕ್ಷೀಣವಾದ ಆ ನೀಲಮೇಘ ಶ್ಯಾಮಲತ್ವದಲ್ಲಿ ವ್ಯಾಮೋಹವನ್ನು ತೋರಿದವನೇ ಎಂಬುದನ್ನು ಮಾಲೆ ಮಣಿವಣ್ಣ ಎಂಬುದಾಗಿ ಆ ಪರಮಾತ್ಮನನ್ನ ಆಂಡಾಳ್ ಸಂಬೋಧನೆ ಮಾಡ್ತಾಳೆ. ಅದಕ್ಕೆ ಮೇಲೆ ಆ ಪರಮಾತ್ಮ ಕೇಳಿದ, ನನ್ನ ಶರೀರವನ್ನು ಮರಣಿಸಕ್ಕೆ ಬಂದ್ರ, ನನ್ನನ್ನು ಕೊಂಡಾಡೋದಕ್ಕೆ ಬಂದ್ರ, ನೀವು ಯಾತಕ್ಕೆ ಬಂದ್ರಿ ಅದನ್ನು ಮೊದಲು ಹೇಳಿ. ನಮ್ಮ ಹುಚ್ಚಿಗೆ ಕಾರಣವಾದ ವರ್ಣ ತಾವರೆ ಹೂವಿನಲ್ಲಿರುವವಳು ಕೂಡ ಅದನ್ನು ಬಿಟ್ಟು ಓಡಿ ಬರುವಂತೆ ಮಾಡುವ ಆ ನಿನ್ನ ಮೈಬಣ್ಣ. ಎಲೈ ಗೋಪಿಕೆಯರೇ, ಇಂತಹ ದೇಹ ಸೌಂದರ್ಯ ಉಳ್ಳವರು ಮತ್ತೊಬ್ಬರನ್ನ ಆಸೆ ಪಡೋದ, ನೀನೇ ಸರ್ವಾಂಗ ಸುಂದರ, ನೀನು ನಮ್ಮನ್ನು ಆಸೆ ಪಡ್ತಾ ಇದೀಯಾ, ಇಂತಹ ವ್ಯಾಮೋಹವ ಆಗ ಕೃಷ್ಣ ಹೇಳ್ದ, ನನ್ನ ಸೌಂದರ್ಯ, ನನ್ನ ಮೈಬಣ್ಣ, ನನ್ನ ನೇತ್ರ ಸೌಂದರ್ಯ ಇದೆಲ್ಲವನ್ನು ವರ್ಣಿಸಕ್ಕ ನೀವು ಬಂದಿದ್ದು. ನೀವು ಬಂದದ್ದು ಏನೋ ಬೇರೆ ಹೇಳಿದ್ರಲ್ಲ, ಅದೇನು? ಬೇರೆ ಯಾವುದೋ ಒಂದು ಪರೆಯೋ ಗಿರೆಯೋ ಏನೋ ಹೇಳಿದ್ರಲ್ಲ, ಅದೇನು? ನೀವು ಬಂದ ಕಾರ್ಯವೇನು? ನನ್ನನ್ನು ವರ್ಣಿಸಕ್ಕ ಬಂದ್ರಿ. ನೀವು ಬಂದಂತಹ ಕಾರ್ಯ, ಬಂದ ಪ್ರಕಾರ ನಿಮ್ಮ ಅಪೇಕ್ಷಿತಗಳೇನು ಅದನ್ನು ಹೇಳಿರಿ ಎಂದಾಗ ಮಾರ್ಗಳಿ ನೀರಾಡುವಾನ್. ಕೃಷ್ಣ ಪರಮಾತ್ಮ ಮಾರ್ಗಶಿರ ಸ್ನಾನವನ್ನು ನಾವು ಮಾಡಬೇಕು. ಧನುರ್ಮಾಸದ ಸ್ನಾನಾರ್ಥವಾಗಿ
ಮಾರ್ಗಳಿ ನೀರಾಡುವಾನ್, ಧನುರ್ಮಾಸದ ಸ್ನಾನ ಮಾಡುವುದಕ್ಕಾಗಿ ನಾವು ಬಂದೆವು, ಮಾಡುವುದಕ್ಕಾಗಿ ವೆಂಡುವನ ಕೆಟ್ಟಿಯೇಲ್. ಆ ಮಾರ್ಗಶಿರ ಮಾಸದ ಸ್ನಾನಾರ್ಥವಾಗಿ ವೆಂಡುವನ ಬೇಕಾದ ಉಪಕರಣಗಳೆಲ್ಲವನ್ನ ಏನು ಎಂಬುದನ್ನ ಕೆಟ್ಟಿಯೇಲ್ ಕೇಳುವವನಾಗು. ಅಲ್ಲಿ 2ನೇ ಪಾತ್ರದಲ್ಲಿ ಶಯ್ಯಂ ಕೆಲಸಗಳು ಕೇಳಿರೋ ಅಂದಳು. ಗೋಪಿಕೆಯರನ್ನ ನೋಡಿ ಕೇಳಿರೋ ಅಂತ ಹೇಳಿದಾಗೆ ಕೃಷ್ಣನನ್ನು ನೋಡಿ ಕೆಟ್ಟುದಿಯೇಲ್ ಅಂತಾಳೆ ಆಂಡಾಳ್. ಅಷ್ಟು ಸುಲಭನಾಗಿ ಅವನು ಇವರ ಬಳಿ ಇದ್ದಾನೆ. ಯಾತಕ್ಕೆ ಅವನು ಕೇಳ್ತಾನೆ ಕೂತಿದ್ದಾನಲ್ಲ, ಅವನು ನೋಡಿ ಇನ್ನೂ ಕೇಳು ಕೇಳು ಅಂತ ಯಾಕೆ ಹೇಳ್ತಾರೆ ಅಂದ್ರು. ಆ ಕೃಷ್ಣ ಪರಮಾತ್ಮ ಎಷ್ಟು ದಿನ ಇವರ ದರ್ಶನವಿಲ್ಲದೆ ಇದ್ದ ಅಲ್ವಾ, ಇವರೆಲ್ಲ ನೆಲಮಾಳಿಗೆಗಳಲ್ಲಿ ಇದ್ಬಿಟ್ಟಿದ್ರಲ್ವಾ, ಈಗ ಬಂದಿದ್ದಾರಲ್ಲ, ಇವರು ಒಬ್ಬೊಬ್ಬರನ್ನು ಕಣ್ಣು ಮಿಟುಕಿಸದೆ ನೋಡ್ತಾ ಇದ್ದಾನಂತೆ. ಹೇಗೆ ದಾಹ ಪೀಡಿತನಾದವನು ಶೀತಲವಾದ ತೀರ್ಥವನ್ನ ಅತ್ಯಂತ ಕಾತುರತೆಯಿಂದ ನೋಡುವಂತೆ ಇವ್ರನ್ನೆಲ್ಲ ನೋಡ್ತಾ ಇದ್ದಾನಂತೆ. ಆಂಡಾಳು ಹೇಳ್ತಾಳೆ, ನಿನಗೆ ನಾವು ಬೇಕು ತಾನೆ, ನಮಗೆ ನೀನು ಬೇಕು, ನಮಗೆ ಬೇಕಾದನ್ನು ಕೊಟ್ಬಿಟ್ಟು ನಿನಗೆ ಬೇಕಾದ ನಮ್ಮನ್ನು ಆಮೇಲೆ ಪಡ್ಕೋ, ಈಗ ಏನು ಬೇಕೋ ಅದನ್ನು ಕೇಳು ಅಂತಾಳೆ. ಮಾರ್ಗಳಿ ನೀರಾಡುವ ವೆಂಡುವನ ಕೆಟ್ಟಿಯೇಲ್. ಹೇ ಪರಮಾತ್ಮ, ನಾವು ಗೋಪವೃದ್ಧರೆಲ್ಲರೂ ಕೂಡ ಗೋಕುಲಕ್ಕೆ ಮಳೆ ಬರಬೇಕು ಅಂತ ಒಂದು ವ್ರತವನ್ನು ಸಂಕಲ್ಪ ಮಾಡಿ ಆ ವ್ರತಾಚರಣೆ ಮಾಡುವುದಕ್ಕೆ ನಮ್ಮನ್ನ ನಿಯಮನ ಮಾಡಿದರಲ್ಲವ, ಆ ವ್ರತಕ್ಕೆ ಏನೇನು ಬೇಕೋ ಅದೆಲ್ಲವನ್ನ ಕೇಳುವವನಾಗು. ಮಾಲೆ ಮಣಿವಣ್ಣ ಮಾರ್ಗಳಿ ನೀರಾಡುವಾನ್, ಮೇಲೆಯಾರ್ ಶೈವನಗಳು ವೆಂಡುವನ ಕೆಟ್ಟಿಯೇ. ಇಲ್ಲಿ ಅನ್ವಯ ಹೀಗೆ ಮಾಡ್ಕೋಬೇಕು, ಮಾರ್ಗಳಿ ನೀರಾಡುವಾನ್ ವೆಂಡುವನ ಕೆಟ್ಟಿಯೇಲ್. ಆ ಮಾರ್ಗಶಿರ ಸ್ನಾನಾರ್ಥವಾಗಿ ಏನು ಬೇಕೋ ಅದನ್ನ ಕೇಳುವವನಾಗು, ಆ ಉಪಕರಣಗಳೆಲ್ಲವನ್ನ ಕೇಳುವವನಾಗು ಅಂದು. ಮಾರ್ಗಳಿ ನೀರಾಟವ ಎಲ್ಲಿದೆ, ಯಾವ ಗ್ರಂಥದಲ್ಲಿ ಆ ವ್ರತ ಹೇಳಿದೆ, ಏನಿದು ಅಂತ ಕೇಳ್ತಾನೆ. ಇದು ಹೊಸದಾಗಿದೆಯಲ್ಲ, ಇದುವರೆಗೂ ನನ್ನ ಕಿವಿ ಮೇಲೆ ಈ ಶಬ್ದ ಬಿದ್ದಿದ್ದೇ ಇಲ್ವಲ್ಲ. ಮಾರ್ಗಶಿರ ಮಾಸ ಸ್ನಾನವ, ಏನು ವ್ರತ ಮಾಡ್ತಾ ಇದ್ದೀರಾ, ಏನು ನಿಮ್ಮ ಅಪೇಕ್ಷಿತ, ಯಾವುದು ನಿಮಗೆ ಬೇಕು ಎಂಬುದಾಗಿ ಆ ಕೃಷ್ಣ ಪರಮಾತ್ಮ ಈ ಗೋಪಿಕೆಯರನ್ನ ಕೇಳಿದಾಗ ಇದ್ಯಾವುದೋ ಹೊಸದ ವಿಷಯವಲ್ಲ ಕೃಷ್ಣ, ಇದೇನಂಥ ಹೊಸ ವಿಷಯವ, ಇದೇನಂಥ ಅಪರೂಪದ ವಿಷಯವ, ನಿನಗೆ ತಿಳಿಯದೇ ಇರುವುದ, ಸರ್ವಜ್ಞನಿಗೂ ತಿಳಿಯದೇ ಇರುವಂತಹ ಒಂದು ವಿಷಯ. ವೈರ್ ಮೆಚ್ಚ ಆ ರೀತಿ ಇದು ನಿನಗೂ ಕೂಡ ತಿಳಿಯದೇ ಇರತಕ್ಕಂತಹ ಒಂದು ವ್ರತವಾ ಪರಮಾತ್ಮ, ಸರ್ವಜ್ಞನಾದ ನೀನರಿಯದೇ ಇರುವುದು ಏನಿದೆ ಅಂದಾಗ, ಹಾಗಾದರೆ ಆ ವೇದಗಳಲ್ಲಿ ಅನೇಕ ಯಜ್ಞಯಾಗಗಳೆಲ್ಲ ಹೇಳಲ್ಪಟ್ಟಿದೆ, ಜ್ಯೋತಿಷ್ಠೋಮಾದಿ ಯಾಗಯಜ್ಞಗಳೆಲ್ಲವೂ ಕೂಡ ಹೇಳಲ್ಪಟ್ಟಿದೆ ಎಲ್ಲವಾ. ಆ ರೀತಿ ಆ ಯಜ್ಞಯಾಗಗಳಂತೆ ಇದು ಪ್ರಸಿದ್ಧವ. ಮೇಲೆ ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಈ ರೀತಿ ಜ್ಯೋತಿಷ್ಠೋಮಾದಿ ಯಾಗಗಳು ಆ ಯಾಗದಂತೆ ಇದು ಪ್ರಸಿದ್ಧವ ಅಂತ ಕೇಳ್ತಾನೆ ಅವನು. ಅಟ್ಟಕ ಅಂತಿದೆ ಆ ವೇದದ ಒಂದು ಭಾಗ. ಅಟ್ಟಕದಲ್ಲಿ ಅನೇಕ ವಿಧಿವಿಧಾನಗಳನ್ನೆಲ್ಲ ಹೇಳ್ತಾರೆ. ಈ ಫಲ ಬೇಕಾದ್ರೆ ಈ ಯಜ್ಞ ಮಾಡಿ, ಆ ಫಲ ಬೇಕಾದ್ರೆ ಅದ್ಯಾಗ ಮಾಡಿ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ, ಸ್ವರ್ಗದಲ್ಲಿ ಕಾಮನೆ ಉಳ್ಳವನು ಜ್ಯೋತಿಷ್ಠೋಮ ಯಾಗವನ್ನು ಮಾಡಬೇಕು ಅಂತ ಹೇಳುತ್ತೆ. ಅದಕ್ಕೆ ಯಾವುದೋ ಆಡು ಪಶು ಅದರ ಒಪೆಯನ್ನೆಲ್ಲ ತೆಗೆದು ಹೋಮ ಮಾಡಿ ಯಜ್ಞಯಾಗ ಅಶ್ವಮೇಧ ಎಷ್ಟೋ ಯಾಗಗಳೆಲ್ಲ ಹೇಳಿದೆ ಅಲ್ಲವಾ. ಹಾಗೆ ಆ ವೇದಗಳಲ್ಲಿ ಹೇಳಲ್ಪಟ್ಟಂತಹ ಯಜ್ಞಯಾಗಗಳಂತೆ ಈ ನಿಮ್ಮ ಮಾರ್ಗಶಿರ ವ್ರತ ಮಾರ್ಗಳಿ ನೀರಾಟಂ ಅದು ಪ್ರಸಿದ್ಧವ. ಕೃಷ್ಣ ನಮ್ಮನ್ನ ನೋಡು, ನಮ್ಮನ್ನ ಅದೆಲ್ಲ ಯಾರು ಮಾಡ್ತಾರೆ, ಬೇರೆ ಪ್ರಯೋಜನವನ್ನ ಅಪೇಕ್ಷಿಸಿ, ಸ್ವರ್ಗಾದಿಗಳನ್ನ ಅಪೇಕ್ಷಿಸಿ ನಿನ್ನನ್ನ ಬಿಟ್ಟುಬಿಟ್ಟು ಯಜ್ಞಯಾಗಾದಿಗಳೆಂಬ ತಮ್ಮ ಸ್ವಪ್ರವೃತ್ತಿಯನ್ನ ಅವಲಂಬಿಸಿದವರು ಅದನ್ನ ಮಾಡ್ತಾರೆ. ನಾನು ಯಜ್ಞ ಮಾಡ್ತೀನಿ, ನನಗದರಿಂದ ಫಲ ಬರಬೇಕು, ನಾನು ಇದನ್ನು ಮಾಡ್ತೀನಿ, ನನಗದರಿಂದ ಈ ಫಲ ಬರಬೇಕು. ಜ್ಯೋತಿಷ್ಠೋಮ ಯಾಗ ಸ್ವಪ್ರವೃತ್ತಿ, ಸ್ವಪ್ರಯತ್ನ ಯಾಕೆ ಮಾಡ್ತಾರೆ, ಸ್ವರ್ಗ ಬೇಕು ಅಂತ ಮಾಡ್ತಾರೆ. ಕೃಷ್ಣ ನಾವು ಸ್ವಪ್ರವೃತ್ತಿಯನ್ನುಳ್ಳವರೂ ಅಲ್ಲ, ನಮಗೆ ಸ್ವರ್ಗವೂ ಬೇಡ, ನಾವು ಆ ಫಲವನ್ನೂ ಬಯಸುವವರಲ್ಲ. ಆ ಫಲಕ್ಕೆ ಬೇಕಾದ ಆ ಅನನ್ಯ ಪ್ರಯೋಜನರಾಗಿರುವವರು ನಾವು, ಅದೆಲ್ಲ ಅನ್ಯ ಪ್ರಯೋಜನಗಳು, ಅನ್ಯ ಪುರುಷಾರ್ಥಗಳನ್ನು ಬಯಸುವವರು ಅವರು ಮಾಡುವ ಕಾರ್ಯವನ್ನ
ಇತರ ಪ್ರಯೋಜನಗಳನ್ನು ಇತರ ಫಲಗಳನ್ನು ಅಪೇಕ್ಷಿಸುವವರು ಮಾಡುವ ಸ್ವಪ್ರವೃತ್ತಿಯ ಕಾರ್ಯಗಳನ್ನು ನಾವು ಮಾಡುವ ಹಾಗೆ ನಮ್ಮನ್ನು ಕೇಳ್ತಿದೆಯಲ್ಲ, ನಮ್ಮ ಮುಖ ನೋಡಿದ್ರೆ ನಾವು ಹಾಗೆ ಕಾಣಿಸ್ತಿದ್ದೀವಿ. ಸರಿ, ಬೇಡ ಬಿಡು. ನನ್ನನ್ನೇ ಅಪೇಕ್ಷೆ ಪಡುವವರು ಧ್ಯಾನ ವಿಧಿಗಳನ್ನು ಮಾಡ್ತಾರಲ್ವ, ಅದೇನು 32 ಬ್ರಹ್ಮವಿದ್ಯೆಗಳು. ಉಪನಿಷತ್ತಿನಲ್ಲಿ 32 ಬ್ರಹ್ಮವಿದ್ಯೆ. 32 ಬ್ರಹ್ಮವಿದ್ಯೆ ಏನು? ಭಕ್ತಿಯೋಗ. ಭಕ್ತಿಯೋಗದ ವಿಧ ವಿಧವಾದ ಪ್ರಕಾರಗಳೇ 32 ಬ್ರಹ್ಮವಿದ್ಯೆ. ದಹರ ವಿದ್ಯೆ, ಪರ್ಯಂಕ ವಿದ್ಯೆ, ಭೂಮವಿದ್ಯಾ, ಅಕ್ಷಿವಿದ್ಯಾ, ಅದು ಏನೇನೋ 132 ಬ್ರಹ್ಮವಿದ್ಯೆಗಳು ಹೇಳಲ್ಪಟ್ಟಿದೆ. ಅದು ಧ್ಯಾನ ವಿಧಿ, ಅದು ಧ್ಯಾನ ಮಾಡ್ತಾರೆ. ಯಜ್ಞಯಾಗಗಳನ್ನೆಲ್ಲ ಮಾಡೋದಿಲ್ಲ, ಅದು ಉಪಾಸನೆ. ಬ್ರಹ್ಮನನ್ನ ಉಪಾಸನೆ ಮಾಡುವ 32 ಪ್ರಕಾರಗಳು. ಆ 32 ಪ್ರಕಾರಗಳು ಮಧುವಿದ್ಯೆ, ದಹರ ವಿದ್ಯೆ, ಪರ್ಯಂಕ ವಿದ್ಯಾ, ಭೂಮವಿದ್ಯಾ, ಇದೆಲ್ಲವೂ ಕೂಡ ಆ ಭಕ್ತಿಯೋಗಕ್ಕೆ ಸೇರಿದ ಬ್ರಹ್ಮವಿದ್ಯೆ. ಇದೆಲ್ಲ ಧ್ಯಾನ ವಿಧಿ, ಉಪಾಸನೆ. ಪರಮಾತ್ಮನಾದ ಉಪಾಸ್ಯನಾದ ಪರಬ್ರಹ್ಮನನ್ನ ಯಾವುದೋ ಒಂದೊಂದು ಕ್ರಮದಲ್ಲಿ ಉಪಾಸನೆ ಮಾಡುವುದು, ಅದು ಧ್ಯಾನ ವಿಧಿ, ಭಕ್ತಿಯೋಗ. ಅದರ ಹಾಗೆ ಏನಾದರೂ ಇದೆಯಾ ಇದು ನಿಮ್ಮ ಮಾರ್ಗಶಿರ ವ್ರತ? ಕೃಷ್ಣ, ನೀನು ಮಾತನಾಡೋದೇ ಸರಿ ಇಲ್ಲ. ಅವರೆಲ್ಲ ಮೋಕ್ಷ ಬೇಕು ಅಂತ ತಾನೇ ತಮ್ಮ ಕರ್ಮಗಳನ್ನು ಕಳೆದುಕೊಳ್ಳುವುದಕ್ಕೆ, ಮೋಕ್ಷವನ್ನು ಪಡೆಯುವುದಕ್ಕೆ ಅವರೆಲ್ಲರೂ ಆ 32 ಬ್ರಹ್ಮವಿದ್ಯೆಯಲ್ಲಿ ಯಾವುದೋ ಒಂದು ಬ್ರಹ್ಮವಿದ್ಯೆಯನ್ನು ಉಪಾಸನೆ ಮಾಡ್ತಾರೆ, ತಮ್ಮ ಕರ್ಮವನ್ನು ತಾವು ಕಳ್ಕೊಳ್ತಾರೆ, ಮೋಕ್ಷಕ್ಕೆ ಹೋಗ್ತಾರೆ. ಹೀಗೆ ನಾಸ್ತಿಕರ ಹಾಗೆ ಯಾಕೆ ಮಾತಾಡ್ತಾ ಇದೆಯಾ ಪರಮಾತ್ಮ? ನಾವುಗಳು ಆ ಸ್ವಪ್ರವೃತ್ತಿಯನ್ನು ಮಾಡುವವರ. ಭಕ್ತಿಯೋಗ ಎಂಬುದು ನಾವು ಅನುಷ್ಠಾನ ಮಾಡಿ ನಮ್ಮ ಅನುಷ್ಠಾನದ ಬಲದಿಂದ ಫಲವನ್ನು ಪಡೆಯಬೇಕಾದದ್ದು. ಅದು ಸ್ವಪ್ರವೃತ್ತಿ. ಅದು ಸಾಧ್ಯ ಸಾಧನ. ನಾವು ಅನುಷ್ಠಾನ ಮಾಡಿದ್ರೆ ಅದು ಉಂಟು, ಇಲ್ಲದೆ ಹೋದರೆ ಇಲ್ಲ. ಅದು ಸಾಧ್ಯ ಸಾಧನ, ಅದು ಸ್ವಪ್ರವೃತ್ತಿಯಿಂದ ಏರ್ಪಡುವ ಸಾಧನ. ನಾವು ಹಾಗಾಗಿದ್ದೀವಿ. ನಾವುಗಳು ಯಾವ ರೀತಿ ಮೊದಲೇ ಹೇಳ್ಬಿಟ್ವಲ್ವಾ, ನಾರಾಯಣನೇ ನಮಕ್ಕೆ ಪರೆದರುವ. ನಾವು ಯಾವ ಅನುಷ್ಠಾನನೂ ಮಾಡೋಲ್ಲ, ನಮಗೇನೂ ತಿಳಿದಿಲ್ಲ, ಏನೂ ಬರಲ್ಲ. ನಮಗೇನು ಬೇಕೋ ಅದನ್ನು ಕೊಡುವ ಸಾಧನ ಯಾವುದು? ನೀನೇ. ನಾವು ಸಿದ್ಧೋಪಾಯ ನಿಷ್ಠರು. ಅದೆಲ್ಲವೂ ಸಾಧ್ಯೋಪಾಯಗಳು. ಸಾಧ್ಯೋಪಾಯ ಅಂದ್ರೇನು? ಇವನ ಅನುಷ್ಠಾನ ಮಾಡುವುದರಿಂದ ಏರ್ಪಟ್ಟು ಅದು ಫಲವನ್ನು ಕೊಡಬೇಕು. ಸಿದ್ಧೋಪಾಯ ಅಂದ್ರೇನು? ಯಾರು ಅನುಷ್ಠಾನ ಮಾಡಬೇಕಾಗಿಲ್ಲ, ಪರಮಾತ್ಮ ಸಿದ್ಧವಾಗಿ ನಿಂತಿದ್ದಾನೆ, ಅವನ ಮುಂದೆ ಹೋಗಿ ನಾವು ನಿಂತ್ಕೋಬೇಕಷ್ಟೆ. ಹಾಗೆ ನಾವು ನಿಲ್ಲುವುದು ಕೂಡ ಸಾಧನವಲ್ಲ, ಹಾಗೆ ನಿಲ್ಲಿಸಿದವನು ಅವನೇನೆ. ಈ ರೀತಿ ಸಿದ್ಧ ಸಾಧನರು ನಾವು. ಸಿದ್ಧೋಪಾಯವಾದ ನಿನ್ನನ್ನ ಆಶ್ರಯ ಮಾಡಿದವರು. ಮೊದಲನೇ ಭಾಷೆದಲ್ಲೇ ಹೇಳ್ಬಿಟ್ವಿ, ನಾರಾಯಣನೇ ಎಂಬುದಾಗಿ. ಶ್ರೀಯಪ್ಪತಿಯಾದ ನಾರಾಯಣ ಮಾತ್ರವೇ ನಮಗೆ, ಅಂದರೆ ಅವನನ್ನೇ ಆಶ್ರಯ ಮಾಡಿರುವ ಅನನ್ಯಗತಿಗಳಾಗಿ, ಆಕಿಂಚನ್ಯವುಳ್ಳವರಾಗಿ, ಅನನ್ಯ ಪ್ರಯೋಜನವುಳ್ಳವರಾಗಿರುವ ನಮಕ್ಕೆ ಪರೈ, ಅವನ ಚರಣಾರವಿಂದಗಳ ಕೈಂಕರ್ಯವೆಂಬ ಪುರುಷಾರ್ಥವನ್ನ ತರುವಾನ್ ಕೊಟ್ಟೇ ಕೊಡ್ತಾನೆ ಅಂತ ಮೊದಲೇ ಹೇಳಾಯ್ತಲ್ವ. ಈಗೇನು ಹೊಸದಾಗಿ ಕೇಳ್ತಾ ಇದೆಯಾ ನೀನು? ನಮ್ಮನ್ನ ಆ ಸ್ವರ್ಗಾದಿ ಭೋಗಗಳನ್ನು ಬಯಸುವ ಯಜ್ಞಯಾಗಗಳಂತೆ ಕರ್ಮಕಾಂಡ ನಿಷ್ಠರ ಅಂತ ಕೇಳಿದೆ. ಅದು ನಮಗೆ ಗೊತ್ತೇ ಇಲ್ಲ. ಅದರಲ್ಲಿ ಆ ಗೋವಧೆ, ಅಶ್ವವಧೆ, ಆ ಮೇಕೆ ಆಡನ್ನ ಕಡಿದು ಅದನ್ನು ಹೋಮ ಮಾಡ್ತಾರೆ. ನಾವುಗಳು ಗೋವನ್ನು ಪಾಲಿಸುವವರು, ನಾವು ಅದನ್ನೆಲ್ಲ ವಧೆ ಮಾಡೋರಲ್ಲ. ನಮ್ಮನ್ನು ನೋಡಿ ಹೀಗೆ ಕೇಳ್ತಿದೆಯಲ್ಲ ಅಂತಾಳೆ ಅಂಡ. ಅಲ್ಲಿಗೆ ಕರ್ಮಕಾಂಡದ ಅನುಷ್ಠಾನಗಳು ನಮಗಿಲ್ಲ. ಇನ್ನು ಉಪನಿಷತ್ತಲ್ಲಿ ಹೇಳಲ್ಪಟ್ಟ ಜ್ಞಾನಕಾಂಡದ ವಿಚಾರ, ಉಪಾಸನೆಗಳು, ಅದೆಲ್ಲ ಸ್ವಪ್ರವೃತ್ತಿ. ನಮಗದೆಲ್ಲ ಗೊತ್ತೇ ಇಲ್ಲ, ಅದೂ ಇಲ್ಲ. ಇನ್ನೇನಿದೆ? ನೀನಿದೆಯಲ್ಲ, ನೀನೇ ನಮ್ಮ ಸಾಧನ. ನಿನ್ನನ್ನ ಆಶ್ರಯ ಮಾಡಿದ್ದೇವೆ, ನಿನ್ನನ್ನ ಬಯಸಿ ಬಂದಿದ್ದೇವೆ, ನಮಗೆಲ್ಲವೂ ನೀನೇ. ಆದ್ದರಿಂದ ಈ ರೀತಿಯಾಗಿ ನಿನ್ನನ್ನ ಬಯಸಿ ಬಂದ ನಮ್ಮನ್ನ ನೋಡಿ ಅದ ಅಂತ ಕೇಳ್ತಾ ಇದೆಯಲ್ಲ ಕೃಷ್ಣ, ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂದ. ಹೌದಾ, ಇದನ್ನ ಯಾರು ಮಾಡಿದ್ದಾರೆ ಅಂತ ಕೇಳ್ದ. ಇದೆಯಲ್ಲಿದೆ, ನಾನೇ ಸಾಧನ, ನನ್ನನ್ನ ಆಶ್ರಯ ಮಾಡಬೇಕು, ನಾ ಎಲ್ಲ ಕೊಡ್ತೀನಿ ಅಂತ ಇದು ಯಾರು ಹೇಳಿದ್ರು ನಿಮಗೆ? ಪರಮಾತ್ಮ. ನಾವು ಯಾವ ಉಪನಿಷತ್ತನ್ನೂ ಓದಿಲ್ಲ, ಯಾವ ವೇದಗಳನ್ನು ಕಲಿತಿಲ್ಲ, ನಮಗೇನೂ ಗೊತ್ತಿಲ್ಲ. ಮತ್ತೆ ಯಾಕೆ ಮಾಡ್ತಿದ್ದೀರಾ? ಮೇಲೆಯಾರ್ ಶೈವನಗಳ್, ನಮ್ಮ ಹಿರಿಯರು ಮಾಡಿದ್ದಾರೆ, ಜ್ಞಾನಿಗಳು ಮಾಡಿದ್ದಾರೆ, ನಿನ್ನನ್ನು ಅರಿತವರು ಮಾಡಿದ್ದಾರೆ. ಆದ್ದರಿಂದ ಮೇಲೆಯಾರ್ ಜ್ಞಾನಿಗಳಾಗಿ
ಅರಿವನ್ನ ಉಳ್ಳವರು ನಿನ್ನ ಚರಣಗಳನ್ನ ಹಿಡಿದು ನಿನ್ನನ್ನೇ ಪಡೆದಿದ್ದಾರೆ. ಅವ್ರ ಮಾರ್ಗ ನಾವು ಹೊರಟೋಗ್ಬಿಟ್ವಿ ಅಷ್ಟೇ. ಯಾರು ಸತ್ಪುರುಷರು ಯಾವ ಮಾರ್ಗದಲ್ಲಿ ಹೋಗ್ತಾರೆ ಅದೇ ನಮ್ಮ ಮಾರ್ಗ. ನಾನು ಯಾಕೆ ವೇದ ಓದಬೇಕು, ನಾನು ಯಾಕೆ ರಾಮಾಯಣ ಕೇಳಬೇಕು, ನಾನು ಯಾಕೆ ಮಹಾಭಾರತ ಓದಬೇಕು? ನಮ್ಮ ಹಿರಿಯರು ಏನು ಮಾಡಿದ್ರು ಅದನ್ನು ಮಾಡಿದ್ರೆ ನನಗೆ ಸಾಕು. ಎಲ್ಲವನ್ನ ಮಾಡಿ ಇಟ್ಟಿದ್ದಾರೆ. ಈಗೊಂದು ಪಾಕವನ್ನು ಮಾಡಬೇಕು ಅಂದರೆ ಪದಾರ್ಥಗಳನ್ನು ತಂದು ಅದನ್ನು ಸಂಸ್ಕರಣ ಮಾಡಿ ಅದನ್ನು ಶುದ್ಧಿ ಮಾಡಿ ಅದನ್ನು ಪಾಕ ಮಾಡಿ ಅದಕ್ಕೆ ಬೇಕಾದಂತಹ ಪರಿಕರಗಳನ್ನೆಲ್ಲ ಸೇರಿಸಿ ಇಷ್ಟೆಲ್ಲ ಕಷ್ಟಪಟ್ಟು ಭೋಜನ ಮಾಡಬೇಕು. ನಮಗೇನು ಭೋಜನ ಎಲೆನಲ್ಲೂ ಬಡಿಸ್ಬಿಟ್ಟಿದ್ದಾರೆ. ಈಗ ಉಳಿದಿರೋದು ತಿನ್ನೋದು ಒಂದೇ. ಅಂದಮೇಲೆ ಯಾರು ಭೋಜನ ಮಾಡಿದ್ರು? ನಮ್ಮ ಪೂರ್ವಿಕರೆಲ್ಲ ಭೋಜನ ಮಾಡಿ ಇಟ್ಟಿದ್ದಾರೆ, ನಾವು ಭುಜಿಸುತ್ತೇವೆ. ಅಮ್ಮ ಅಡುಗೆ ಮಾಡಿದ್ದಾಳೆ, ಮಕ್ಕಳು ಊಟ ಮಾಡ್ತಾರೆ. ಮೇಲೆಯಾರ್ ಶೈವನಗಳ್ ಅಂದರೆ ಅದೆಲ್ಲ ವಿಧಿ. ವೇದವು ಇದು ಬೇಕಾ ಇದನ್ನು ಮಾಡು, ಇದು ಬೇಕಾ ಅದನ್ನು ಮಾಡು ಅಂತ ವಿಧಿ. ಆದರೆ ಈ ಪೂರ್ವಿಕರದು ಅನುಷ್ಠಾನ. ಇದೇನು? ವಿಶ್ವಾಮಿತ್ರ ಹೇಳಿದ್ರು, ವಸಿಷ್ಠರು ಹೇಳಿದ್ರು, ವಿಶ್ವಾಮಿತ್ರ ಉವಾಚ ವಸಿಷ್ಠ ಉವಾಚ ಇವರದು ಹೇಳಿದ್ರು, ಅವರಿದ್ದು ಹೇಳಿದ್ರು ಅಂತ ಋಷಿಮುನಿಗಳೆಲ್ಲ ಇದನ್ನು ಮಾಡಿದ್ರು. ಆದರೆ ಮಹಾತ್ಮರುಗಳಾದ ಅವರೆಲ್ಲರೂ ಕೂಡ ಶರಣಾಗತಿಯನ್ನು ಮಾಡಿ ನಿನ್ನನ್ನು ತೋರಿಸಿದ್ರು. ಆಳ್ವಾರ್ಗಳೆಲ್ಲ ಏನು ಹೇಳ್ತಾರೆ? ತಿರುಮಾಲ್ ನಾಮಂ ನಾನುಂ ಸೊನ್ನೇನ್ ನಮರು ಮೊರೆಮಿನ್. ನಾರಾಯಣನ ನಾಮವನ್ನು ನಾನು ಹೇಳ್ತೀನಿ, ನೀವು ಹೇಳಿ ಅಂದ್ರಿ, ನಾವು ಹೇಳ್ತೀವಿ ಅಂದ್ವಿ. ಅವ್ರೇನು ಮಾಡಿದ್ರು? ನಾವು ಮಾಡಿದ್ವಿ. ಅವರೇನು ಪಡಿತಾರೆ? ನಾವು ಪಡಿತೀವಿ. ಇಷ್ಟೇ ನಮಗೆ ಗೊತ್ತಿರೋದು. ಆ ಕಪೋತ ಒಂದು ಪಾರಿವಾಳ ಮರದ ಮೇಲೆ ಕೂತ್ಕೊಂಡು ಬಂದ ಬೇಡನನ್ನ ನಿನ್ನ ಪ್ರಾಣವನ್ನು ಕೊಟ್ಟು ಮಾಂಸವನ್ನು ಕೊಟ್ಟು ಅವನನ್ನು ಕಾಪಾಡು ಅಂತ ಹೇಳ್ತಲ್ಲ, ಅದು ಯಾವ ಉಪನಿಷತ್ತು ಓದಿತ್ತು? ಯಾವ ವೇದವನ್ನು ಕೇಳಿತ್ತು? ಯಾವ ವಸಿಷ್ಠ ವಿಶ್ವಾಮಿತ್ರರ ಬಳಿ ಹೋಗಿ ಯಜ್ಞಯಾಗವನ್ನು ಕಲಿತಿತ್ತು? ಅದು ಸ್ವಾಭಾವಿಕವಾಗಿ ಬಂತು. ನಮ್ಮ ಆಶ್ರಯಕ್ಕೆ ಒಬ್ಬ ಬಂದಾಗ ಅವನ ಉಪಚಾರವನ್ನು ಮಾಡಿ ಅವನನ್ನು ರಕ್ಷಣೆ ಮಾಡಬೇಕು ಅನ್ನೋದು ಇಲ್ಲಿರುವುದು. ಅದು ಯಾರು ಹೇಳಿ ಬರೋದಲ್ಲ, ಸಹಜ ಸ್ವಾಭಾವಿಕ. ಯಾರೋ ನೋವಿನಲ್ಲಿ ನರಳುತ್ತಾ ಇದ್ರೆ ಅಯ್ಯೋ ಪಾಪ ಅನಿಸುತ್ತೆ. ವೇದ ಹೇಳಿದ್ಯಾ? ಯಾರಾದರೂ ನರಳುತ್ತಿದ್ದರೆ ಅಯ್ಯೋ ಪಾಪ ಅಂತ ಹೇಳು, ನೀರು ಕೊಡು, ಇದೆಲ್ಲ ಅಥವಾ ಅದು ಹೇಳಿದ್ ಗೊತ್ತಿದ್ರು ಆ ಸಮಯದಲ್ಲಿ ಅದೆಲ್ಲ ಜ್ಞಾಪಕಕ್ಕೆ ಬರುತ್ತಾ? ಆ ರೀತಿಯಾಗಿ ಇದು ಆತ್ಮದಲ್ಲೇ ಇರುವ ಒಂದು ಗುಣ. ಏನು? ಪರಮಾತ್ಮನನ್ನ ನಮಗಿಂತ ಉತ್ಕೃಷ್ಟನಾದವನು ಪರಮಾತ್ಮ. ಆತ್ಮ ದಾಸಭೂತವಾದದ್ದು, ಶೇಷಭೂತವಾದದ್ದು, ಪರಮಾತ್ಮನಿಗೆ ಪರತಂತ್ರವಾದದ್ದು ಎಂಬುದು ಯಾವಾಗ ನಮ್ಮ ಅನುಭವಕ್ಕೆ ಬರುತ್ತೆ, ನಮಗಿಂತ ಒಬ್ಬ ದೊಡ್ಡವನು ಅಂತ ಕಾಣುತ್ತೆ, ಅವನ ಕಾಲಲ್ಲಿ ಬೀಳ್ತೀವಿ. ಇದು ಸಹಜ. ಇದಕ್ಕೆ ಕರ್ಮಕಾಂಡ ಯಾಕೆ ಬೇಕು, ಜ್ಞಾನಕಾಂಡ ಯಾಕೆ ಬೇಕು? ನಮ್ಮ ಹಿರಿಯರು ಮಾಡಿದ್ದಾರೆ, ನಾವು ಮಾಡ್ತಾ ಇದ್ದೀವಿ ಅಂದರೆ ಆಳ್ವಾರಗಳು ಜ್ಞಾನಿಗಳು ಪರಮಾತ್ಮನನ್ನೇ ಆಶ್ರಯಣ ಮಾಡಿ ಶರಣಾಗತಿಯನ್ನು ಪಡೆದವರು. ಅವರೆಲ್ಲರೂ ಏನು ಮಾಡಿದ್ದಾರೆ? ಧರ್ಮಜ್ಞ ಸಮಯ ಪ್ರಮಾಣಂ ವೇದಾಂಶ್ಚ. ಅರಿವನ್ನ ಉಳ್ಳವರ ಆಚರಣೆ ಪ್ರಮಾಣವೇ ಹೊರತು ವೇದಾಗಿದ ಎಲ್ಲ ಆಮೇಲೆ ಪ್ರಮಾಣ ಅಂದ್ಬಿಡ್ತು ಶಾಸ್ತ್ರ. ಆದ್ದರಿಂದಲೇನೆ ಅತ ಯದಿದೆ ವೃತ್ತ ವಿಚಿಕಿತ್ಸಾವ ಸ್ಯಾತ್ ಏತತ್ರ ಬ್ರಹ್ಮಣ ಸಂಮರ್ಶಿನಃ. ಆ ವೇದವೇ ಹೇಳುತ್ತೆ, ನನ್ನಲ್ಲೇನಾದರೂ ಸಂದಿಗ್ಧತೆ ಏರ್ಪಟ್ರೆ, ಸಂಶಯ ಏರ್ಪಟ್ರೆ ನನ್ನಿಂದ ಪರಿಹಾರ ಮಾಡ್ಕೋಬೇಡಿ, ಅಲ್ಲಿರುವ ಹಿರಿಯರನ್ನ ಕೇಳಿರಿ, ಅವ್ರು ಹೇಗೆ ಹೇಳ್ತಾರೆ ಹಾಗೆ ನಡ್ಕೊಳ್ಳಿ. ಇಂಥ ಯಾಗದಲ್ಲಿ ಇಂಥ ಧಾನ್ಯ ಇಡಬೇಕು ಅಂತಿರುತ್ತೆ, ಆ ಧಾನ್ಯ ಅವಾಗ ಸಿಗೋಲ್ಲ, ಆ ಧಾನ್ಯಕ್ಕೆ ಅದು ಕಾಲವಲ್ಲ, ಏನು ಮಾಡೋದು ಅದನ್ನು ವೇದ ಹೇಳೋಲ್ಲ, ಅಲ್ಲಿರೋರನ್ನ ಕೇಳಿ ಇಂತು, ಅವ್ರೇನು ಹೇಳ್ತಾರೆ ಅದನ್ನು ಮಾಡಿ ಇಂತು. ಆದ್ದರಿಂದ ಜ್ಞಾನಿಗಳಾದವರ ಭಕ್ತರ ಭಾಗವತೋತ್ತಮರ ಅನುಷ್ಠಾನವೇ ನಮಗೆ ಪ್ರಮಾಣ. ನಮಗೆ ಯಾವ ವೇದವೂ ಬೇಡ, ಗ್ರಂಥವೂ ಬೇಡ. ಭಾಗವತೋತ್ತಮರಾದವರು ಬ್ರಹ್ಮವಾದಿನಃ ವದಂತಿ ಎಂಬ ಹಾಗೆ ನಿನ್ನನ್ನ ಅರಿತವರು, ನಿನ್ನಲ್ಲಿ ಶರಣಾಗತಿ ಮಾಡಿದವರು, ನಿನ್ನನ್ನೇ ಪಡೆದಿದ್ದಾರಲ್ಲ ಅವರುಗಳೇ ನಮಗೆ ಅನುಷ್ಠಾನ. ಬಿಟ್ಟು ಸಿತ್ತನ್ ವಿರುಂಬಿಯ ಸೊಲ್. ಆಂಡಾಳು ಏನು ಹೇಳ್ತಾಳೆ? ನಾನು ಮಾಡಿದ ಶರಣಾಗತಿಯೋ, ನಾನು ಪರಮಾತ್ಮನ ಮೇಲೆ ಇಟ್ಟ ಪ್ರೇಮವೋ ನನಗೆ ಪರಮಾತ್ಮನನ್ನ ನಿಶ್ಚಯವಾಗಿಯೂ ಕೂಡ ತಂದು ಕೊಡುವುದಿಲ್ಲ. ಅದಕ್ಕೆ ಬದಲಾಗಿ ಬಿಟ್ಟು ಸಿತ್ತರ್ ತಂಗಳ್ ದೇವರೈ ವರುವಿಪ್ಪರೇಲ್ ಅದು ಕಾಂಡುಮೇ ಎಂಬುದಾಗಿ ಹೇಳ್ತಾರೆ. ಬಿಟ್ಟು ಸಿತ್ತರ್ ತಂಗಳ್ ದೇವರೈ, ಅದು ಅವ್ರ ದೇವನಂತೆ, ನನಗೆ ದೇವನಲ್ಲಪ್ಪ. ನನಗೆ ಯಾರು ದೇವರು? ನನಗೆ ವಿಷ್ಣು ಚಿತ್ತರೇ ದೇವರು, ನನಗೆ ಆಚಾರ್ಯರು ವಿಷ್ಣು ಚಿತ್ತರು, ನನಗೆ ಆಚಾರ್ಯರೇ ನನಗೆ ಎಲ್ಲವೂ ಕೂಡ. ಆಂಡಾಳು ಎಷ್ಟು ಚೆನ್ನಾಗಿ ಹೇಳ್ತಾಳೆ, ಬಿಟ್ಟು ಸಿತ್ತರ್ ಎಂಗಳ್ ದೇವರೇ ಇರಲಿಲ್ಲ,
ನನಗೆ ಬೇಕಾದ ಪರಮಾತ್ಮನನ್ನ ವಿಷ್ಣು ಚಿತ್ತರ ಮೂಲಕ ಪಡಿತೀನಿ ಅನ್ನಲಿಲ್ಲ. ನನಗೆ ಬೇಕಾದ್ದನ್ನ ವಿಷ್ಣು ಚಿತ್ತರ್ ತಂಗಳ್ ದೇವರೇ, ಅವರ ದೇವರಂತೆ ಪರಮಾತ್ಮ, ಪೆರಿಯಾಳ್ವಾರರ ದೇವರಂತೆ, ನನಗೆ ದೇವರಲ್ಲ ಅಂದ್ಬಿಟ್ಲು. ಕಾರಣ ಏನು? ಇವರು ಪುಚ್ಚುಡವಾರಾಯ್ ನೀರಾಡವಾರಾಯ್ ಅಂತ ಏನೇನೋ ಕರಿತಾ ಇರ್ತಾರೆ. ಇವ್ರು ಕರೆದಾಗ್ಲೆಲ್ಲ ಬರ್ತಾನೆ. ಬಂದಾಗ ನನ್ನ ಮಗನ ಸ್ವಲ್ಪ ಮದುವೆ ಮಾಡ್ಕೊಂಡು ಹೋಗ್ತಾನೆ. ಇವನು ಹಂಗೆ ನನಗೇನು ಅಂತಾಳೆ ಆಂಡಾಳ. ಆಚಾರ್ಯ ಕೃಪೆ ಇದ್ದು ಬಿಟ್ರೆ ಪರಮಾತ್ಮನ ಕೃಪೆ ತಾನಾಗಿ ಬರುತ್ತೆ. ಬಿಟ್ಟು ಸಿತ್ತರ್ ತಂಗಳ್ ದೇವರೈ வருவிப்பரே அது காண்டுமே கொல்லையறக்கே மூக்கறிந்திட்ட குமரனார் தானும் பேச்சும் ಪಯ್ಯಾನಾಲ್ ನಾನುಂ ಪಿರಂದಮ ಪಯ್ಯನ್ನೇ. ಆ ಶೂರ್ಪಣಿಕೆಯ ಮೂಗನ್ನ ಕತ್ತರಿಸದಲ್ಲ ರಾಮ, ಅವನು ಸತ್ಯವಾಕ್ಯವನ್ನೇ ಹೇಳುವುದಕ್ಕೆ ಪ್ರಸಿದ್ಧನಾದವನು. ಆ ರಾಮನ ಮಾತು ಸುಳ್ಳಾದರೂ ಕೂಡ ನನ್ನ ಜನ್ಮ ಸುಳ್ಳಲ್ಲ ಅಂತಾಳೆ. ಏನು ಜನ್ಮ? ನಾ ಪೆರಿಯಾಳ್ವಾರರ ಪುತ್ರಿಯಾಗಿದ್ದೀನಿ. ಜ್ಞಾನ ಜನ್ಮಕ್ಕೆ ಅವರ ಆಚಾರ್ಯರು, ಶರೀರಕ್ಕೆ ಅವರ ತಂದೆ. ಹೀಗೆ ಶರೀರಕ್ಕೂ ಜ್ಞಾನಕ್ಕೂ ಆಚಾರ್ಯನಾಗಿ ತಂದೆಯಾಗಿ ಇರತಕ್ಕಂತಹ ಅವರು ಕೊಟ್ಟ ಜನ್ಮ ವ್ಯರ್ಥ ಆಗೋಲ್ಲ. ಅವನು ಬಂದೇ ಬರ್ತಾನೆ. ಅವನು ರಾಮ ಬೇಕಾದರೂ ಸುಳ್ಳಾಡಬಹುದು, ನನ್ನ ಜನ್ಮ ಸುಳ್ಳಲ್ಲ ಅಂತಾಳೆ. ಅಂದರೆ ಎಷ್ಟು ಆಚಾರ್ಯನಿಷ್ಠೆ, ಎಷ್ಟು ಆ ತಂದೆಯಾದ ಆಚಾರ್ಯರಾದ ಪೆರಿಯಾಳ್ವಾರರ ಮೇಲಿನ ವಿಶ್ವಾಸ, ಆಚಾರ್ಯ ಅಭಿಮಾನದಲ್ಲಿ ಎಂತಹ ನಿಷ್ಠೆ ಅದನ್ನು ಹೇಳ್ತಾಳೆ. ಆಚಾರ್ಯ ಸ್ಥಾನೀಯರಾಗಿ ಇರುವವರು ಏನೆಲ್ಲ ನಮಗೆ ಮಾಡಿ ತೋರಿಸಿದ್ದಾರೆ, ಏನು ಹೇಳಿದ್ದಾರೆ, ನಾವು ಅದನ್ನು ಮಾಡ್ತಾ ಇದ್ದೀವಿ. ಪರಮಾತ್ಮನನ್ನ ಮಹಾಲಕ್ಷ್ಮಿ ಪಡೆದಳು. ಆ ಮಹಾಲಕ್ಷ್ಮಿಯಂತೆ ಪರಮಾತ್ಮನನ್ನು ಪಡೆಯುವುದಕ್ಕೆ ಗೋಪಿಕೆಯರು ವ್ರತ ಮಾಡಿದ್ರು. ಆ ಗೋಪಿಕೆಯರನ್ನ ನಾವು ಅನುಕಾರ ಮಾಡ್ತಾ ಇದ್ದೀವಿ. ಮೇಲೆಯಾರ್ ಶೈವನಗಳು, ಆ ಗೋಪಿಕೆಯರು ನಿನ್ನ ಪಡೆದ್ರ ಇಲ್ವಾ, ನಾವು ನಿನ್ನನ್ನು ಪಡಿತೀವಿ. ಅವರೇ ಮೇಲೆಯಾರ್, ನಮಗೆ ಮಾರ್ಗದರ್ಶಕರಾಗಿ ಇರುವವರು, ನಮಗೆ ಮುಂದಿನವರು ಅಥವಾ ನಮಗಿಂತ ಮೇಲೆ ಇರುವವರು, ನಮಗಿಂತ ಹಿಂದೆ ಇದ್ದವರು. ಅವರ ಅನುಷ್ಠಾನಗಳೇ, ಅವರ ಮಾತೆ, ಅವರ ಜ್ಞಾನವೇ ನಮಗೆ ಪ್ರಮಾಣ. ಅದಕ್ಕೆ ನಮ್ಮಲ್ಲಿ ಏನು ಹೇಳ್ತಾರೆ, ಸುಮ್ಮನೆ ಏನಾರು ಹೇಳಿದ್ರೆ ಅದಾ ಇದ ಅಂತ ಪ್ರಶ್ನೆ ಕೇಳಿದ್ರೆ 100 ಪ್ರಶ್ನೆ ಕೇಳಬೇಡ. ಹೇಳಿದ್ದನ್ನ ಮಾಡು, ಮಾಡಿದ್ದನ್ನು ಮಾಡು, 100 ಪ್ರಶ್ನೆ ಕೇಳಬೇಡ ಅಂದ್ಬಿಟ್ರು. ಕಾರಣ ಏನು? ಆ ಪ್ರಶ್ನೆಗಳು, ಆ ಉತ್ತರಗಳು, ಆ ಜಿಜ್ಞಾಸೆಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳುವ ಒಂದು ಪಕ್ವ ನಿನಗಿಲ್ಲ. ಆ ಪಕ್ವ ಇಲ್ಲದ್ದರಿಂದ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಅನುಷ್ಠಾನ ಮಾಡೋಷ್ಟೊತ್ತಿಗೆ ನೀನು ಆಯಸ್ಸೆ ಮುಗಿದೋಗುತ್ತೆ. ಆದ್ದರಿಂದ ನಾನೇನು ಮಾಡ್ತೀನಿ ಅದನ್ನು ಮಾಡು, ನಾನೇನು ಹೇಳ್ತೀನಿ ಅದನ್ನು ಕೇಳು. ತಾನಾಗಿ ನಿನಗಾಗಬೇಕಾದ ಒಳಿತೆಲ್ಲ ನಿನಗೆ ಬರುತ್ತೆ. ನಿನಗೆ ಅದೆಲ್ಲ ಕಟ್ಕೊಂಡು ಏನಾಗಬೇಕು, ನಿನಗೀಗ ಒಳ್ಳೇದಾಗಬೇಕು ಅಷ್ಟಾನೆ ಎಂಬುದಾಗಿ ಹೇಳ್ತಾರಲ್ವ, ಅದು ಮೇಲೆಯಾರ್ ಶೈವನಗಳು. ಆ ರೀತಿ ಪೂರ್ವಿಕರ ಅನುಷ್ಠಾನ, ಅದಕ್ಕೆ ಮೇಲೆ ಕರ್ಮಜ್ಞಾನ ಇಲ್ಲಿಂದ ಹಿಂಗಿನ್ನೇ ಸೇವೆ. ಈ ರೀತಿ ಆ ಭಕ್ತಿ ಜ್ಞಾನ ವೈರಾಗ್ಯಗಳಿಂದ ಅವ್ರು ಏನು ಪಡೆದ್ರು, ನಾವು ಅದನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಆದ್ದರಿಂದ ಇದು ಮಾರ್ಗಶಿರ ವ್ರತ, ಹೀಗೆ ನಾವು ಮಾಡಿದ್ವಿ ಎಂಬುದಾಗಿ ಆಂಡಾಳು ಹೇಳ್ತಾಳೆ. ಆಗ ಆ ವಿಟ್ಟು ಸಿತ್ತರ್ ವಿರುಂಬಿಯ ಸೊಲ್ ಎಂಬ ಹಾಗೆಯೋ, ಆಳ್ವಾರಗಳು ಮಾಡಿದ ಅನುಷ್ಠಾನಗಳ ಹಾಗೆಯೋ ನಾವು ಇದನ್ನು ಮಾಡಿದೆವು. ಕರ್ಮಜ್ಞಾನ ಭಕ್ತಿ ಯೋಗಗಳನ್ನ ನಮಗೆ ಮಾಡೋಕ್ಕೆ ಶಕ್ತಿ ಇಲ್ಲ ಅಂತ ಬಿಡೋದಲ್ಲ, ಅದು ಸ್ವರೂಪಕ್ಕೆ ವಿರುದ್ಧ. ಪರಮಾತ್ಮನಿಗೆ ದಾಸವಾಗಿರುವ ಆತ್ಮವನ್ನ ನಾವು ಸ್ವಪ್ನವೃತ್ತಿಯಲ್ಲಿ ತೊಡಗಿಸುವುದು ಅಪಚಾರವಾದ್ದರಿಂದ ನಾವು ಬಿಟ್ಟೆವು. ಈಗ ಹೇಳ್ತೇವೆ, ವೆಂಡುವನ ಕೆಟ್ಟಿಯೇ, ಆ ವೇದಗಳನ್ನೂ ಮೀರಿಸಿದ ಪ್ರಮಾಣ, ಆ ಉತ್ಕೃಷ್ಟರಾದ ಜ್ಞಾನಿಗಳ ಅನುಷ್ಠಾನ, ಅದನ್ನು ಮಾಡಿದ್ವು ಕೇಳು ಅಂತಾಳೆ. ಸರಿ, ಏನು ಬೇಕೋ ಹೇಳಿ ಅಂತ ಪರಮಾತ್ಮ ಒಂದೊಂದಾಗಿ ಪಟ್ಟಿ ಕೊಡ್ತಾಳೆ. ಏನು ಪಟ್ಟಿಯನ್ನು ಕೊಡ್ತಾಳೆ? ஞானத்தையெல்லாம் நடுங்க முரல்வன பாலன்ன வண்ணத்துன் பஞ்சசன்னியமே. ಜ್ಞಾನத்தை ಇಡೀ ಭೂಮಂಡಲವನ್ನೆಲ್ಲ ನಡುಗಿಸುವಂತೆ ಮುರಲ್ವನ ಮೊಳಗತಕ್ಕಂತಹ ಪಾಲನ್ನ ವಣ್ಣತ್ತು ಹಾಲಿನಂತೆ ಬೆಳ್ಳಗಿರುವ ಮುನ್ಪಾಂಚಸನ್ನಿಯಮೇ, ನಿನ್ನ ಕೈಯಲ್ಲಿರುವ ಪಾಂಚಜನ್ಯ ಶಂಖದಂತೆ ಇರುವ ಶಂಖಗಳು. ಎಷ್ಟು ಜನ ಇದ್ದೀವಿ ಅಷ್ಟು ಶಂಖಗಳು ಬೇಕು, ಹಲವಾರು ಶಂಖಗಳು. ಎಷ್ಟು ಜನ ಗೋಪಿಕೆಯಲ್ಲಿದ್ದೀವಿ ಅಷ್ಟು ಶಂಖ ಬೇಕು. ವ್ರತಾಚರಣೆಯಲ್ಲಿ ಊದುವುದಕ್ಕಾಗಿ ಶಂಖಗಳು ಬೇಕು.
ಅದ್ಯಾಗೆ ಭೂಮಂಡಲವನ್ನೆಲ್ಲ ನಡಗಿಸುವಂತೆ ಮೊಳಗುವ ನಿನ್ನ ಪಾಂಚಜನ್ಯದಂತಹ ಆ ಶಂಖಗಳು ನಮಗೆ ಬೇಕು ಎಂಬುದನ್ನ ಆಂಡಾಳ್ ಹೇಳ್ತಾಳೆ. ಸರಿ, ಇನ್ನೇನು ಬೇಕು? ಶಾಲಪ್ಪೆರುಂಪರೆಯೇ, ಶಾಲಪ್ಪೆರುಂಪರೆಯೇ ಅತಿ ದೊಡ್ಡದಾದಂತಹ ಮಹಾವಾದ್ಯವಾದ ಪರೈ ಎಂಬ ವಾದ್ಯ ಬೇಕು ಪರಮಾತ್ಮ. ಶಂಖಗಳಾಯ್ತು, ಶಂಖಗಳು ಹಲವಾರು, ಶಂಖಂಗಳಂದ್ಲು. ಪರೈ ಮಾತ್ರ ಒಂದೇ ಒಂದು. ಕಾರಣ ಏನು? ಅದು ಇವರೆಲ್ಲರೂ ವ್ರತಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಎಲ್ಲರನ್ನ ವ್ರತಾಚರಣೆಗೆ ಕರೆಯುವುದಕ್ಕಾಗಿ ಶಂಖಗಳು ಬೇಕು. ಇನ್ನು ವ್ರತಕ್ಕೆ ಹೊರಟಿದ್ದಾರೆ ಎಂದಾಗ ಎಲ್ಲ ವ್ರತಕ್ಕೆ ಹೊರಡ್ತಾ ಇದ್ದಾರೆ ಅಂತ ಗೋಕುಲಕ್ಕೆಲ್ಲ ತಿಳಿಬೇಕು. ಆದ್ದರಿಂದ ಗುಂಪಿನ ಮಧ್ಯದಲ್ಲಿ ದೊಡ್ಡ ನಗಾರಿಯಂತಹ ಒಂದು ವಾದ್ಯ, ಅದು ಪರೈ, ಅದು ಬೇಕು. ಶಾಲ ಪೆರುಂಪರೈ ಅಂತಾಳೆ. ಪರೈ ಪೆರುಂಪರೈ, ಶಾಲ ಪೆರುಂಪರೈ. ಪರೈ ಯಾವುದು? ಜಾಂಬವಾನ್ ಪರಮಾತ್ಮ ತ್ರಿವಿಕ್ರಮಾವತಾರ ಮಾಡಿದಾಗ ನುಡಿಸಿದ್ದು ಪರೈ. ಅದೇ ಪರಮಾತ್ಮ ರಾಮಾವತಾರ ಮಾಡಿ ರಾವಣ ವಧೆಯಾದಾಗ ನುಡಿಸಿದ್ದು ಪೆರುಂಪರೈ. ಕೃಷ್ಣ ಪರಮಾತ್ಮ ಕುಡಕೂತ್ತನಾಡುವಾಗ ಸೊಟ್ಟದಲ್ಲಿ ಕಟ್ಕೊಂಡು ನುಡಿಸ್ತಂದಲ್ಲ, ಅದು ಶಾಲ ಪೆರುಂಪರೈ, ಅದು ಬೇಕು ನಮಗೆ. ಶಾಲ ಪೆರುಂಪರೆಯೇ. ಆಮೇಲೆ ಪಲ್ಲಾಂಡಿ ಶೈಪಾರೆ. ಒಂದು ವ್ರತಾಚರಣೆ, ಒಂದು ಸತ್ಕಾರ್ಯ ಮಾಡುವಾಗ ಮಂಗಳ ಸ್ವಸ್ತಿವಾಚನ ಮಾಡೋರು ಬೇಡವಾ? ಒಳ್ಳೇದಾಗ್ಲಿ, ನಿಮ್ಮ ವ್ರತ ಪರಿಪೂರ್ಣವಾಗಲಿ, ಯಶಸ್ವಿಯಾಗಲಿ ಅಂತ ಮಂಗಳಾಶಾಸನ ಮಾಡೋರು ಬೇಕಲ್ಲವಾ? ಸ್ವಸ್ತಿವಾಚನ ಅವರು ಬೇಕು. ಪಲ್ಲಾಂಡಿ ಶೈಪಾರೆ. ಪಲ್ಲಾಂಡಿ ಮಂಗಳವನ್ನ ಯಾರು ವಾಚನ ಮಾಡ್ತಾರೆ, ಆಶಂಸನೆ ಮಾಡ್ತಾರೆ, ಇಶೈಪಾರೆ ಸ್ವಸ್ತಿ ವಾಚನ ಮಾಡುವವರು ಬೇಕು. ಪಲ್ಲ ಕೋಲ ಬಿಳಕ್ಕೆ. ಬೆಳಗಿನ ಜಾವ ಇನ್ನೂ ಮಸುಕಾದ ಕತ್ತಲೆ ಇರುವಾಗಲೇ ನಾವು ಬರ್ತೀವಿ. ಆದ್ರಿಂದ ನಮಗೆ ಬೆಳಕನ್ನು ಕೊಡುವುದಕ್ಕೆ ಕೋಲ ಬಿಳಕ್ಕೆ ದೀಪಗಳು ಬೇಕು. ಆಮೇಲೆ ನಾವು ಇಂಥ ವ್ರತ ಮಾಡೋರು, ಇಂಥ ಗುಂಪಿಗೆ ಸೇರಿದವರು ಅಂತ ತೋರಿಸ್ಕೊಳ್ಳೋಕೊಂದು ಧ್ವಜ ಬೇಕಲ್ವಾ? ಈಗ ಎಲ್ಲಕ್ಕೂ ಧ್ವಜವೇ ಪ್ರಧಾನ. ಧ್ವಜ ನೋಡಿದ್ರೆ ಹೇಳ್ಬಿಡ್ತೀವಿ ಇವರು ಇಂತಹ ಪಕ್ಷ ಅಂತ. ಹಾಗೆ ನಾವು ಕೂಡ ಕೃಷ್ಣನಿಗಾಗಿ ವ್ರತ ಮಾಡುವ ಪಕ್ಷದವರು ಅಂತ ತಿಳಿಬೇಕಲ್ವಾ? ಕೊಡಿಯೇ ನಮಗೊಂದು ಧ್ವಜ ಬೇಕು. ಆಮೇಲೆ ಇನ್ನೇನು ಬೇಕು? ವಿತಾನಮೆ. ಒಳ್ಳೆಯ ಹಿಮಕಾಲದಲ್ಲಿ ವ್ರತ ಮಾಡೋಕೆ ಬರ್ತಾ ಇದೀವಿ, ನಮ್ಮ ತಲೆಯ ಮೇಲೆ ಒಂದು ಮೇಲ್ಕಟ್ಟು ಬೇಕು, ಮೇಲ್ಛಪ್ರ, ಒಂದು ವಿತಾನ ಅದು ಬೇಕು. ದೇವರ ಜೊತೆಗೆ ವಿತಾನ ತಗೊಂಡ್ಬರ್ತಾರೆ. ಮಳೆ ಗಿಳೆ ಬಂದರೆ ದೇವರ ಒಳಗಡೆ ಸೇರಿಸ್ಬಿಡ್ತಾರೆ. ಅಂತಹ ಮೇಲ್ವಾಸು, ಮೇಲ್ಕಟ್ಟು ನಮಗೆ ಬೇಕು. ಶಂಖಗಳು ಬೇಕು, ಪರೈ ಬೇಕು, ದೀಪ ಬೇಕು, ಧ್ವಜ ಬೇಕು, ವಿತಾನ ಬೇಕು. ಇವೆಲ್ಲವೂ ಕೂಡ ನಮಗೆ ಬೇಕು ಪರಮಾತ್ಮ. ಶಂಗಂಗಳ್ ಶಾಲಪ್ಪೆರುಂ ಪರೆಯೇ ಪಲ್ಲಾಂಡಿ ಶೈಪಾರೆ ಕೋಲ ವಿಳಕ್ಕೆ ಕೊಡಿಯೇ ವಿತಾನಮೇ ಎಂಬುದಾಗಿ 6 ವಿಚಾರಗಳನ್ನ ಆಂಡಾಳ್ ಕೃಷ್ಣನನ್ನ ವ್ರತಕ್ಕಾಗಿ ಕೇಳ್ತಾಳೆ. ಆದರೆ ಈ 6 ಕೂಡ ಪರಮಾತ್ಮ ಹೇಳ್ತಾನೆ, ಗೋದೆ ನೀವು ಯಾರ ಹತ್ರ ಬಂದು ಏನು ಕೇಳ್ತಾ ಇದ್ದೀರಾ? ಪಾಂಚಜನ್ಯವಾ? ಅದು ಶ್ರೀಯಪತಿಯಾದ ನಾರಾಯಣನ ಹತ್ರ ಇದೆ. ನಾನೊಬ್ಬ ಸಾಮಾನ್ಯ ದನ ಕಾಯವನು. ನನ್ನ ಹತ್ರ ಏನಿದೆ? ಒಂದು ಬಿದಿರು ತುಂಡು, ಮುರುಳಿ, ಕೊಳಲು, ಅದನ್ನು ಬಿಟ್ಟರೆ ಕೈಯಲ್ಲಿ ದನ ಮೇಯಿಸೋ ಕೋಲು. ಇದು ಬಿಟ್ಟರೆ ನನ್ನ ಹತ್ರ ಏನಿದೆ? ನನ್ನ ಹತ್ರ ಬಂದು ಅದೇನೋ ಶಂಕ ಕೊಡು ಅಂತೀರಾ, ಇನ್ನೊಂದು ಕೇಳ್ತೀರಾ, ಮತ್ತೊಂದು ಕೇಳ್ತೀರಾ. ಇದನ್ನೆಲ್ಲ ನಾನು ಎಲ್ಲಿಂದ ಕೊಡಲಿ? ಪಾಂಚಜನ್ಯ ನನ್ನ ಹತ್ರ ಎಲ್ಲಿ ಬಂತು ಎಂಬುದಾಗಿ ಹೇಳಿದಾಗ ಪರಮಾತ್ಮ ಇದೆಲ್ಲವೂ ಕೂಡ ಕೊಡುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಬೇಡ, ನಿನ್ನ ಬಳಿಯಲ್ಲಿ ಇಲ್ಲ ಅಂತ ಹೇಳಬೇಡ, ಕೊಡುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಬೇಡ, ಕೊಡೋದಕ್ಕೆ ಮನಸ್ಸಿಲ್ಲ ಅಂತ ಹೇಳು, ಸಂಕಲ್ಪವಿಲ್ಲ ಅಂತ ಹೇಳು. ಸಂಕಲ್ಪ ಇಲ್ವಾ? ಸಂಕಲ್ಪ ಮಾಡು. ನಾನು ಸಾಮಾನ್ಯ ದನಗಾಗಿ ನನ್ನ ಹತ್ರ ಏನಿದೆ ಅಂದರೆ ನೀನು ಯಾರು ಅಂತ ನಮಗೆ ತಿಳಿದಿದೆ. ಬೇಡಿದ್ದೆಲ್ಲವನ್ನ ಕೊಡಬಲ್ಲವನು ನೀನು ಅನ್ನೋದು ಕೂಡ ತಿಳಿದಿದೆ. ಆಗ ನಾನು ಯಾರು? ಆಲಿನಿಲಯಾಯ್. ಸಮಸ್ತ ಜಗತ್ತನ್ನ ಪ್ರಳಯ ಕಾಲದಲ್ಲಿ ಪೂರ್ಣವಾಗಿ ನುಂಗಿ ಹೊಟ್ಟೆಯಲ್ಲಿಟ್ಟುಕೊಂಡು ಪುಟ್ಟದಾದ ಆಲದ ಎಲೆಯ ಮೇಲೆ ಮಲಗಿ ಇಡೀ ಪ್ರಳಯವನ್ನ ನಿಯಮನ ಮಾಡಿದ ಪರಾತ್ಪರ ನೀನು ಎಂಬುದನ್ನು ನಾವು ತಿಳ್ಕೊಂಡಿದ್ದೀವಿ. ಆಲಿನಿಲಯಾಯ್ ಅರುಳ್. ಕೊಡೋಕ್ಕಾಗಲ್ಲ ಅಂತ ಹೇಳ್ಬೇಡ, ಕೊಡೋಕ್ ಮನಸ್ಸಿಲ್ಲ ಅಂತ ಹೇಳು. ಮನಸ್ಸಿಲ್ವಾ? ಮನಸ್ಸು ಮಾಡು, ಸಂಕಲ್ಪ ಮಾಡು. ಆಲಿನಿಲಯಾಯ್ ಅರುಳ್. ಅರುಳ್ ಸಂಕಲ್ಪವನ್ನ ಮಾಡು ಅಂತಾಳೆ ಆಂಡಾಳ್. ಇಲ್ಲಿ ಈ ಆಂಡಾಳ್ ಕೇಳತಕ್ಕಂತಹದ್ದು ಆಲಿನಿಲಯಾಯ್ ಅಂದರೆ ಅರ್ಥವೇನು? ಆಲದ ಎಲೆಯ ಮೇಲೆ ಮಲಗಿದವನು ಆಂಡಾಳ್. ಇಲ್ಲಿ 6 ಪದಾರ್ಥಗಳನ್ನ ಪರಮಾತ್ಮನನ್ನು ನೋಡಿ ಕೇಳಿದ್ಲು. ಇದೆಲ್ಲವನ್ನ ನಮಗೆ ಕೊಡು. ಕೋಲ ವಿಳಕ್ಕೆ ಕೊಡಿಯೇ ವಿತಾನಮೇ. ಇದೆಲ್ಲವೂ
ಒಂದು ಮಟ್ಟದಲ್ಲಿ ವ್ರತಕ್ಕಾಗಿ ಬೇಕಾದ ಒಂದರ್ಥ. ಇದಕ್ಕಿಂತ ಮೇಲೆ ಹೋಗಿ ಸ್ವಲ್ಪ ಆ ಒಳಗಿನ ಧ್ವನ್ಯರ್ಥವನ್ನು ನೋಡುವುದಾದರೆ ಆಂಡಾಳ್ ಆತ್ಮ ಸಮರ್ಪಣೆ ಮಾಡಿಕೊಳ್ಳುವುದಕ್ಕೆ ಬಂದವಳು ಪರಮಾತ್ಮನ ಮುಂದೆ ಇವರು ಏನು ಕೇಳ್ತಾರೆ? ಆತ್ಮ ಗುಣಗಳನ್ನು ಕೇಳ್ತಾರೆ. ಶಂಗಂಗಳ್ ಎಂದಳಲ್ಲವಾ, ಶಂಖದ ನಾದ ಏನು? ಓಂಕಾರ. ಪಂಚಜನ್ಯವೇ ಆಗಲಿ, ಒಳ್ಳೆಯ ಬಲಮುರಿ ಶಂಖವಾಗಲಿ, ಅದರ ನಾದ ಓಂ ಎಂಬುದಾಗಿ ಕೇಳುತ್ತಂತೆ. ಓಂಕಾರದ ಅರ್ಥವೇನು? ಅಕಾರವಾಚ್ಯನಾದ ಪರಮಾತ್ಮನಿಗೆ ಮಕಾರದಿಂದ ಹೇಳಲ್ಪಡುವ ಜೀವಾತ್ಮ ದಾಸಭೂತ, ಅವನಿಗೆ ಅನ್ನೋದು ಉಕಾರ. ಆ ಅಂದರೆ ಪರಮಾತ್ಮ, ಮ ಅಂದರೆ ಜೀವಾತ್ಮ. ಈ ಜೀವಾತ್ಮ ಆ ಪರಮಾತ್ಮನಿಗೆ ಸ್ವತ್ತಾದವನು, ಆ ಪರಮಾತ್ಮನಿಗೆ ಶೇಷಭೂತನಾದವನು ಎಂಬುದು ಪ್ರಣವಾರ್ಥ. ಅಂದರೆ ಆ ರೀತಿ ಪರಮಾತ್ಮನ ಹೊರತಾಗಿ ಬೇರಾರಿಗೂ ಈ ಆತ್ಮ ಅಲ್ಲ ಎಂಬ ಅನನ್ಯಾರ್ಹ ಶೇಷತ್ವ ಜ್ಞಾನವನ್ನ ಆಂಡಾಳ್ ಶಂಗಂಗಳ್ ಎಂಬುದಾಗಿ ಕೇಳ್ತಾಳೆ. ಅಂದರೆ ನಮ್ಮ ಆತ್ಮ ಸ್ವರೂಪ ಜ್ಞಾನವನ್ನು ಉಂಟು ಮಾಡು. ಪರಮಾತ್ಮನಿಗೆ ಮೀಸಲಾದದ್ದು ಆತ್ಮ ಎಂಬ ಸ್ವರೂಪ ಜ್ಞಾನವನ್ನ ಶಂಗಂಗಳ್, ಅದು ಎಲ್ಲರಿಗೆ ಏರ್ಪಡಬೇಕು. ಒಂದು ಶಂಗ ಕೊಟ್ಟರು ಸಾಲದು, ಎಲ್ಲ ಇರುವ 8 ಆತ್ಮಗಳಿಗೂ ಅದು ಏರ್ಪಡಬೇಕು. ಅನಂತರ ಆ ಪರಮಾತ್ಮನಿಗೆ ದಾಸಭೂತ ಮಾತ್ರವಲ್ಲ, ಪರತಂತ್ರನಾದವನು. ಪರಮಾತ್ಮ ಇಟ್ಟ ಹಾಗೆ ಇರುವ ವಸ್ತು ಎಂಬ ಪಾರತಂತ್ರ ಜ್ಞಾನ ಬೇಕು. ಅದೇ ಆತ್ಮನಿಗೆ ಅತಿ ಪ್ರಧಾನವಾದದ್ದು. ಆದ್ದರಿಂದ ಆ ಗೋಷ್ಠಿಯಲ್ಲಿ ಪ್ರಧಾನ ವಾದ್ಯ ಯಾವುದು? ಪರೈ. ಪರೈ ಅಂದರೆ ಶಬ್ದ ಮಾಡುವಂತಹದ್ದು, ಕಾರ್ಯ ಮಾಡಿಸುವಂತಹದ್ದು. ಹಾಗೆ ಕಾರ್ಯಕರವಾಗುವುದು ಯಾವುದು? ಪಾರತಂತ್ರ್ಯ. ಆ ಭಗವತ್ ಪಾರತಂತ್ರ ಜ್ಞಾನವನ್ನ ಉಂಟು ಮಾಡು. ಇನ್ನು ಪಲ್ಲಾಂಡಿಶೈಪಾರೆ ಸ್ವಸ್ತಿ ವಾಚನ ಮಾಡುವವರು ಅವರು ಯಾರು? ಭಾಗವತೋತ್ತಮರು. ಆ ಭಾಗವತೋತ್ತಮರ ಅನುಗ್ರಹ, ಭಾಗವತೋತ್ತಮರ ಸಹವಾಸ, ಸಂಘ, ಅವರಿಗೆ ನಾವು ದಾಸಭೂತ ಎಂಬುದು ಅದನ್ನು ಉಂಟು ಮಾಡು. ಪಲ್ಲಾಂಡಿಶೈಪಾರೆ ಕೋಲವಿಳಕ್ಕೆ. ನಮಗೆ ಆತ್ಮರಿಗೆ ದಾರಿದೀಪ ಯಾವುದು ಅಂದರೆ ಭಾಗವತ ಶೇಷತ್ವ. ಭಾಗವತರಿಗೆ ಮಾಡ್ತಕ್ಕಂತಹ ಕೈಂಕರ್ಯ, ಆ ಭಾಗವತರಿಗೆ ನಾವು ದಾಸಭೂತರು ಅಂತ ಹೇಳಿ ಯಾವ ಕಾಲಕ್ಕೂ ಭಾಗವತರಲ್ಲಿ ಆಚಾರ್ಯರಲ್ಲಿ ಅಪಚಾರ ಪಡದೇ ಇರುವಂತಹ ಭಾಗವತ ಶೇಷತ್ವ ಪಾರತಂತ್ರ ಜ್ಞಾನವನ್ನ ಆಂಡಾಳ್ ಕೋಲವಿಳಕ್ಕೆ, ಅದೇ ನಮಗೆ ದಾರಿದೀಪ, ಅದನ್ನ ಕೊಡು. ಅನಂತರ ಕೊಡಿಯೇ, ನಾವು ಇಂಥ ಪಕ್ಷವನ್ನು ಸೇರಿದವರು ಅಂತ ಆ ಧ್ವಜ ತೋರಿಸುತ್ತೆ. ಅದು ಯಾವುದು? ಕೈಂಕರ್ಯ. ಭಾಗವತ ಕೈಂಕರ್ಯವೇ ನಮ್ಮ ಕೊಡಿ, ನಮ್ಮ ಧ್ವಜ, ಅದನ್ನು ಕೊಡು. ಇಷ್ಟೆಲ್ಲ ಬಂತು. ಆದರೆ ಮಾಡೋ ಕೈಂಕರ್ಯ ಆನಂದ ನನಗೆ ಅಂದ್ಬಿಟ್ರೆ ಇಷ್ಟೂ ಬೂದಿಯಲ್ಲಿ ಹೋಮ ಮಾಡ್ದಂಗೆ. ಆದ್ದರಿಂದ ಆ ಕೈಂಕರ್ಯದಿಂದ ಆನಂದ ನನಗಲ್ಲ, ಪರಮಾತ್ಮನಿಗೆ ಆನಂದಕ್ಕಾಗಿ ಕೈಂಕರ್ಯ ಎಂಬತಕ್ಕಂತಹ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಆತ್ಮವನ್ನು ರಕ್ಷಣೆ ಮಾಡೋದು ಯಾವುದು? ಅದು ಪರಮಾತ್ಮನ ಮುಖೋಲ್ಲಾಸಕ್ಕಾಗಿ ಕೈಂಕರ್ಯ ಎಂಬುದೇ ನಮಗೆ ರಕ್ಷಕ. ಅದೇ ಮೇಲ್ವಾಸು. ಹಿಮಪಾತದಿಂದ ನಮ್ಮನ್ನು ರಕ್ಷಿಸುವುದು ಮೇಲ್ಕಟ್ಟು. ಆ ಭೋಕ್ತೃತ್ವ ಬುದ್ಧಿ ನಿವೃತ್ತಿ. ನಾ ಕೈಂಕರ್ಯ ಮಾಡ್ತೀನಿ, ಫಲ ನನಗೆ ಅಂದರೆ ಹೋಯ್ತು. ಫಲ ಯಾರಿಗೆ? ಅವನಿಗೆ. ಫಲವೇ ಅವನು, ಅವನಿಗೆಲ್ಲ ಫಲ. ಕೈಂಕರ್ಯದಿಂದ ನಮಗೆ ಸಿಗುವುದು ಯಾವುದು? ಅವನೇ ಫಲ. ಆದ್ದರಿಂದ ನಾನು ಭೋಕ್ತ ಅಲ್ಲ, ನಾನು ಭೋಗ್ಯ ಎಂಬ ಭಾವನೆ ಇದೆಯಲ್ಲ, ಅದೇ ವಿಧಾನ. ಹೀಗೆ ಅನನ್ಯಾರ್ಗ ಶೇಷತ್ವವೇ ಶಂಗಂಗಳ್, ಭಗವತ್ ಪಾರತಂತ್ರವೇ ಶಾಲಪೆರುಂಪರೆಯೇ, ಭಾಗವತರ ಒಂದು ಸಹವಾಸ ಸಂಘವೇ ಪಲ್ಲಾಂಡಿಶೈಪಾರೆ, ಆ ಭಾಗವತರಿಗೆ ದಾಸಭೂತ ಎಂಬುದೇ ಕೋಲವಿಳಕ್ಕೆ. ಭಾಗವತ ಕೈಂಕರ್ಯವೇ ಕೊಡಿಯೇ. ಆ ಭೋಕ್ತ ನಾನಲ್ಲ, ಪರಮಾತ್ಮ ಭೋಕ್ತ, ನಾನು ಭೋಗ್ಯ ಎಂಬುದೇ ವಿಧಾನ. ಇವುಗಳನ್ನು ನಮಗೆ ಅನುಗ್ರಹಿಸು. ಇದನ್ನು ಆಂಡಾಳ್ ಕೇಳ್ತಾಳೆ. ಪರಮಾತ್ಮನಿಗೆ ಸೇವೆ ಮಾಡುವುದಕ್ಕೆ ಹೋಗುವ ಚೇತನನಿಗೆ ಇದು ತಾನೇ ಬೇಕು. ಈ ವಿನಯ, ಈ ಜ್ಞಾನ, ಪರಮಾತ್ಮನಿಗೂ ನಮಗೂ ಇರುವ ಸಂಬಂಧ, ಭಾಗವತರ ಅನುಗ್ರಹ, ಆಚಾರ್ಯರ ಕೃಪೆ, ಪರಮಾತ್ಮನ ಕೈಂಕರ್ಯ, ಅವನ ಆನಂದಕ್ಕಾಗಿ ಕೈಂಕರ್ಯ, ಇದೇ ಓಂ ನಮೋ ನಾರಾಯಣಾಯ ಎಂಬುದರ ಅರ್ಥವಲ್ಲವ. ಇದಕ್ಕಾಗಿ ತಾನೇ ಶ್ರೀಮನ್ನಾರಾಯಣ ಚರಣವು ಶರಣಂ ಪ್ರಪದ್ಯೆ ಅಂತ ಪರಮಾತ್ಮನ ಪಾದವನ್ನು ಹಿಡಿದು ಶ್ರೀಮತೆ ನಾರಾಯಣಾಯ ನಮಃ ಅಂತ ಅವನಿಗೆ ಎಲ್ಲವನ್ನ ಸಮರ್ಪಣೆ ಮಾಡ್ತೇವೆ. ಇದನ್ನ ಆಂಡಾಳ್ ಒಂದು 6 ಪದಾರ್ಥದಲ್ಲಿ ಕೇಳ್ಬಿಟ್ರು. ಆತ್ಮ ಮೋಕ್ಷಕ್ಕೆ ಹೋಗುವಾಗ
ಆ ಗುಣಗಳ ಆವಿರ್ಭಾವವಾಗುತ್ತೆ. ಈಗ ಈ ಶರೀರದೊಳಗೆ ಇರೋದ್ರಿಂದ ಆತ್ಮನಿಗೆ ಆತ್ಮಗುಣಗಳ ಅರಿವು ಏರ್ಪಡ್ತಾ ಇಲ್ಲ. ಒಳ್ಳೆ ಚೆನ್ನಾಗಿ ಪ್ರಕಾಶಿಸುವ ದೀಪದ ಮೇಲೆ ಪಾತ್ರೆಯನ್ನು ಕವಿಸಿದಂತೆ ಈ ಜ್ಞಾನ ಆನಂದಮಯನಾದ ಆತ್ಮನ ಮೇಲೆ ಶರೀರ ಬಂದು ಕೂತ್ಕೊಂಡ್ಬಿಟ್ಟಿದೆ. ಪುಣ್ಯ ಪಾಪ ಕರ್ಮಗಳೇ ಕಾರಣವಾಗಿ ರಜಸ್ತಮೋ ಗುಣಗಳು ಕೂಡಿ ಆತ್ಮನ ಜ್ಞಾನ ಪ್ರಕಾಶಕ್ಕೆ ಬರ್ತಾ ಇಲ್ಲ. ಆದರೆ ಕರ್ಮಗಳು ಕಳೆದು ಶರೀರ ಈ ಆತ್ಮವನ್ನು ಬಿಟ್ಟು ಆತ್ಮ ಪರಮಾತ್ಮನ ಬಳಿಗೆ ಹೋಗುವಾಗ ಈ ಆತ್ಮನ ಗುಣಗಳೆಲ್ಲ ವಿಕಸನವಾಗುತ್ತದೆ. ಗುಣಾಷ್ಟಕ ಆವಿರ್ಭಾವ ಅಂತ ಛಾಂದೋಗ್ಯ ಉಪನಿಷತ್ತು ಇದನ್ನೆಲ್ಲ ಹೇಳುತ್ತೆ. ಉಪನಿಷತ್ತಿನಲ್ಲಿ ಇದೆಲ್ಲ ದೊಡ್ಡ ದೊಡ್ಡ ಪ್ರಕರಣಗಳು. ಅದನ್ನೆಲ್ಲ ನಮ್ಮ ಆಂಡಾಳ್ ಸುಲಭವಾದ ತಮಿಳು ಭಾಷೆದಲ್ಲಿ ಹಾಡ್ಬಿಟ್ರು. ಆ ಗುಣಗಳ ಆತ್ಮಗುಣಗಳ ಆವಿರ್ಭಾವವನ್ನ ಆಂಡಾಳು ಪ್ರಾರ್ಥನೆ ಮಾಡ್ತಾಳೆ. ಪರಮಾತ್ಮ ಇದೆಲ್ಲ ಏರ್ಪಟ್ಟರೆ ಇದೆಲ್ಲ ಯಾಕೆ ಬೇಕು? ನಿನ್ನ ಮೇಲಿನ ಪ್ರೇಮ ಅಧಿಕವಾಗುವುದಕ್ಕೆ ಬೇಕು. ಪರಮಾತ್ಮನಿಗೆ ಕೈಂಕರ್ಯ ಮಾಡ್ತೀವಿ, ಪರಮಾತ್ಮನಿಗೆ ನಮ್ಮನ್ನು ಸಮರ್ಪಣೆ ಮಾಡ್ಕೋತೀವಿ. ನಾವು ಪರಮಾತ್ಮನನ್ನ ಕೈಂಕರ್ಯ ಮಾಡಬೇಕು ಅಂದರೆ ಅವನ ಮೇಲಿನ ಪ್ರೇಮ ಅಧಿಕವಾಗಬೇಕಲ್ಲವ. ಆ ಪರಮಾತ್ಮ ತತ್ವ ವಿಭುವಾದದ್ದು. ಅವನಷ್ಟರ ಮಟ್ಟಿಗೆ ನಮ್ಮ ಪ್ರೇಮವೂ ಹಿಗ್ಗಬೇಕು. ಭೋಜನ ಎಷ್ಟಿದೆಯೋ ಹೊಟ್ಟೆ ಅಷ್ಟು ದೊಡ್ಡದಾಗಬೇಕು, ಹಸಿವು ಅಷ್ಟಿರಬೇಕು. ಹಸಿವೇ ಇಲ್ಲ, ಒಂದು 26 ವೆರೈಟಿ ಎಲೆಯಲ್ಲಿ ಬಡಿಸಿದ್ದಾರೆ, ಇವನಿಗೆ ಹಸಿವೇ ಇಲ್ಲ, ಇವನಿಗೆ ಅನಾರೋಗ್ಯ ಆಮಶಂಕೆ ಅಂದರೆ ಇವನೇನು ಊಟ ಮಾಡ್ತಾನೆ? ಪರಮಾತ್ಮ ಎಂಬ ತತ್ವವನ್ನ ಅನುಭವಿಸುವ ಆತ್ಮನಿಗೆ ಅಂಥ ಹಸಿವು ಇರಬೇಕಲ್ವಾ? ಆ ಹಸಿವೇ ಭಕ್ತಿ. ಆ ಭಕ್ತಿ ಏರ್ಪಡಬೇಕಾದರೆ ಆ ಪರಭಕ್ತಿ ಪರಜ್ಞಾನ ಪರಮಭಕ್ತಿ ಆಗಬೇಕು ಎಂಬುದನ್ನ ಇಲ್ಲಿ ಆಂಡಾಳು ಪ್ರಾರ್ಥನೆ ಮಾಡ್ತಾಳೆ. ಇದನ್ನೆಲ್ಲ ನಾನಾ ಕೊಡೋದು. ನಾನೊಬ್ಬ ಗೋಪಾಲಕ ಆದರೆ ನೀನು ಗೋಪಾಲಕನ, ನೀನು ಯಾರು ಅಂತ ಗೊತ್ತು. ಇಂಥ ಆತ್ಮವನ್ನೇ ಉದರದಲ್ಲಿ ಇಟ್ಟುಕೊಂಡು ಪ್ರಳಯ ಕಾಲದಲ್ಲಿ ರಕ್ಷಣೆ ಮಾಡಿದ ಪರಾತ್ಪರ ನೀನು ಈ ಆತ್ಮಕ್ಕೆ ಒಡೆಯ ಆಲಿನಿಲಯ. ಮಾರ್ಕಂಡೇಯರಿಗೆ ಒಂದು ಆಸೆ, ಪ್ರಳಯವನ್ನು ನೋಡಬೇಕು ಅಂತ ಆಸೆ. ಪ್ರಳಯವನ್ನು ಹೇಗೆ ನೋಡೋದು? ಮಕ್ಕಳು ಕೇಳುತ್ತವೆ, ಅಪ್ಪ ಅಮ್ಮ ಅಂದ್ರೆ ಮದುವೆ ನಾನು ನೋಡಬೇಕು ಅಂತ ಸಾಧ್ಯನಾ? ಆ ರೀತಿ ಮಾರ್ಕಂಡೇಯರು ಪ್ರಳಯ ನೋಡಬೇಕು ಅಂತ ಆಸೆ ಪಡ್ತಾರೆ. ಆ ಪ್ರಳಯ ಹೇಗೆ ನೋಡೋದು? ಇವರು ಪ್ರಳಯದಲ್ಲಿ ಮುಳುಗೋಗಿರ್ತಾರಲ್ಲ, ಪ್ರಳಯನ ಎಲ್ಲಿ ನೋಡ್ತಾರೆ ಇವರು? ಆದರೆ ಇವ್ರಿಗೆ ಆಸೆ ಮೊದಲು ಶಿವಭಕ್ತರು, ಆಮೇಲೆ ಪರಮ ವಿಷ್ಣು ಭಕ್ತರು ಮಾರ್ಕಂಡೇಯರು. ಶ್ರೀರಂಗದ ಸುತ್ತಮುತ್ತಲು ಇರುವ ಕ್ಷೇತ್ರ ಎಲ್ಲ ಮಾರ್ಕಂಡೇಯ ಕ್ಷೇತ್ರ, ತಿರುವೆಳ್ಳರೈ ಇತ್ಯಾದಿಗಳೆಲ್ಲ ಅವರ ಕ್ಷೇತ್ರ. ಪರಮ ವಿಷ್ಣು ಭಕ್ತರಾಗಿ ಆಗ್ತಾರೆ. ಆ ರೀತಿ ಆ ಮಾರ್ಕಂಡೇಯರಿಗೆ ಆಸೆ ಪ್ರಳಯವನ್ನು ನೋಡಬೇಕು ಅಂತ. ಒಂದು ದಿನ ಇವರು ಒಂದು ಬಂಡೆಯ ಮೇಲೆ ಕೂತ್ಕೊಂಡು ತಪಸ್ ಮಾಡ್ತಾ ಇರ್ತಾರೆ ಮಾರ್ಕಂಡೇಯರು. ಆಗ ಎಲ್ಲ ಕಡೆ ನೀರೇ ನೀರು, ಎಲ್ಲಿ ನೋಡಿದ್ರು ನೀರು, ದೊಡ್ಡ ದೊಡ್ಡ ಪ್ರವಾಹ, ಎತ್ತರ ಎತ್ತರ ಅಲೆಗಳು ಬರ್ತಾ ಇದೆ. ಏನಿದು? ಇದ್ದಕ್ಕಿದ್ದಂಗೆ ಎಲ್ಲ ಕಡೆ ಜಲಪ್ರವಾಹ ಅಂತ ಆಶ್ಚರ್ಯ ನೋಡ್ತಾ ಇದ್ರೆ ಅದರಲ್ಲೊಂದು ಪುಟ್ಟ ಮಗು ತೇಲ್ಕೊಂಡು ಬರ್ತಿರುತ್ತೆ. ಅಯ್ಯಯ್ಯೋ, ಇಂಥ ಜಲಪ್ರವಾಹದಲ್ಲಿ ಈ ಮಗು ಬರ್ತಿದೆಯಲ್ಲ, ಇದಕ್ಕೇನಾದರೂ ಆಗ್ಬಿಟ್ರೆ ಅಂತ ಆ ಮಗುವನ್ನು ರಕ್ಷಿಸಬೇಕು ಅಂತ ಆ ಮಗುವನ್ನು ಎತ್ಕೊಳಕ್ ಹೋಗ್ತಾರೆ. ಆ ಮಗು ಇವ್ರನ್ನ ನುಂಗ್ಬಿಡುತ್ತೆ. ನುಂಗಿದಾಗ ಒಳಗೋಗಿ ನೋಡ್ತಾರೆ, ಸಮಸ್ತ ಬ್ರಹ್ಮಾಂಡ ಎಷ್ಟಿದೆಯೋ ಅಷ್ಟು ಅದ್ರ ಒಳಗಡೆ ಇದೆಯಂತೆ. ಆ ಪುಟ್ಟ ಹೊಟ್ಟೆನಲ್ಲಿ ಅಷ್ಟು ದೊಡ್ಡ ಬ್ರಹ್ಮಾಂಡ ಇದ್ರೆ ಇಕ್ಕಟ್ಟಾಗಬೇಕಲ್ವಾ? ಚಿಕ್ಕ ಜಾಗದಲ್ಲಿ ಒಂದು 20 ಜನ ಸೇರೋ ಜಾಗದಲ್ಲಿ 2000 ಜನ ಸೇರ್ಕೊಂಡ್ರೆ ಹೇಗಿರುತ್ತೆ? ಆ ಪುಟ್ಟ ಹೊಟ್ಟೆ ಅಂದ್ರೆ ಆಲಿನಿಲೆ ಒಳರ್ದ ಶಿರುಕ್ಕನ್ ಅವನ್ ಇವನ್ ಅಂತಾರೆ ಆಯ್ವಾರ್. ಶಿರುಕ್ಕನ್ ಪುಟ್ಟ ಮಗು, ಪುಟ್ಟ ಆಲದೆಲೆ, ಅದರ ಮೇಲೆ ಹೊರಗಡೆಯಿಂದ ನೋಡಿದ್ರೆ ಇಷ್ಟೇ ಮಗು ಇದೆ. ಹೊಟ್ಟೆ ಒಳಗಡೆ ಹೋಗಿ ನೋಡಿದ್ರೆ ಸಮಗ್ರ ಬ್ರಹ್ಮಾಂಡವಿದೆ, ಆದರೆ ಇಕ್ಕಟ್ಟಿಲ್ಲ, ಏನಿಲ್ಲ. ಹೊರಗಡೆ ಇದ್ರೆ ಎಷ್ಟು ವಿಸ್ತಾರವಾಗಿರುತ್ತೋ ಹಾಗೇ ಇದೆಯಂತೆ. ಏನಿದೆ ಆಶ್ಚರ್ಯ? ಬಾಯಿಂದ ಹೊರಗೆ ಬರ್ತಾರೆ, ನೋಡ್ತಾರೆ, ಮತ್ತದೇ ಮಗು. ಒಳಗಡೆ ಹೋಗ್ತಾರೆ, ಮತ್ತದೇ ವಿಸ್ತಾರ ಬ್ರಹ್ಮಾಂಡ. ಹೊರಗಡೆ ಬರ್ತಾರೆ, ಪುಟ್ಟ ಮಗು. ಹೋಗ್ತಾರೆ ಬರ್ತಾರೆ, ಬಾಯಿಯಿಂದ ಒಳಗೆ ಹೋಗ್ತಾರೆ, ಹೊರಗೆ ಬರ್ತಾರೆ, ಒಳಗೆ ಹೋಗ್ತಾರೆ, ಹೊರಗೆ ಬರ್ತಾರೆ. ಕೊನೆಗೆ ಏನು ಮಾಡೋಕ್ಕೂ ತಿಳಿದೆ ಸುಮ್ಮನೆ ನಿಂತಾಗ ತಾತ ಪ್ರಳಯ ನೋಡಿದ್ಯಾ ಎಂಬುದಾಗಿ ಆ ಮಗು ಕೇಳುತ್ತೆ. ಆಶ್ಚರ್ಯ ಪಡ್ತಾರೆ. ಪುಟ್ಟದಾದ ಆಲದ ಎಲೆಯ ಮೇಲೆ ಆ ಮಗು ಮಲಗಿದೆ. ಪುಟ್ಟ ಹೊಟ್ಟೆ, ಅದರ ಒಳಗಡೆ ಬ್ರಹ್ಮಾಂಡ ವಿಸ್ತಾರವಾಗಿದೆಯಲ್ಲ ಹೇಗೆ ಅಂದ್ರು. ಅಘಟಿತ ಘಟನಾ ಸಾಮರ್ಥ್ಯ ಅಂದ್ಬಿಟ್ರು. ಅಂದ್ರೆ ಏನು? ಯಾವುದು ಸಾಧ್ಯವೇ ಇಲ್ಲವೋ ಅದನ್ನ ಸಾಧ್ಯವಾಗಿಸುವ ಸಾಮರ್ಥ್ಯ ಉಳ್ಳವನೇ ಪರಮಾತ್ಮ. ಪುಟ್ಟ ಹೊಟ್ಟೆನಲ್ಲಿ ವಿಸ್ತಾರವಾಗಿ ಬ್ರಹ್ಮಾಂಡ ಹೇಗೆ? ಅದು ಪರಮಾತ್ಮನಿಗಾಗತ್ತೆ, ಅದು ನಮಗಾಗಲ್ಲ. ಅದು ನಮಗೆ ಅಘಟಿತ, ಅದು ಅವನಿಗೆ ಮಾಡಿಸುವ ಸಾಮರ್ಥ್ಯ. ಅಘಟಿತ ಘಟನಾ ಸಾಮರ್ಥ್ಯವುಳ್ಳವನು ಪರಮಾತ್ಮ.
ಅದನ್ನು ಹೇಳ್ತಾಳೆ. ಯಾವುದು ಅಸಾಧ್ಯವೋ ಅದನ್ನು ಸಾಧ್ಯ ಮಾಡಿಸುವವನು ನೀನಲ್ಲವಾ ಆಲಿನಿಲಯ. ಪರಮಾತ್ಮ ಪುಟ್ಟದಾದ ಆಲದ ಎಲೆಯ ಮೇಲೆ ಕಾಲು ಬೆರಳನ್ನು ಬಾಯಲ್ಲಿಟ್ಟು ಮಲಗಿದನಲ್ಲವ. ಕರಾರವಿಂದೇನ ಪದಾರವಿಂದಂ ಪದಾರವಿಂದೇ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸ ಸ್ಮರಾಮಿ. ಆ ಕಾಲು ಬೆರಳನ್ನು ಬಾಯಲ್ಲಿಟ್ಕೋತಾನಂತೆ. ಅದ್ಯಾದ ಕಾಲು ಬೆರಳನ್ನು ಬಾಯಲ್ಲಿಟ್ಕೊಂಡಿದ್ದಾನೆ ಪರಮಾತ್ಮ ಅಂದರು. ಪರಮಾತ್ಮನಿಗೆ ಆಸೆಯಂತೆ, ನನ್ನ ಭಕ್ತರೆಲ್ಲ ನಿನ್ನ ತಿರುವಡಿಗಳಲ್ಲಿ ತೇನೇ ಮಲರುಂ ತಿರುಪಾದಂ, ಜೇನು ಒಸರುವ ಪಾದಗಳು ಅಂತಾರೆ ವೇದ ಬೇರೆ ಹೇಳುತ್ತೆ. ಪರಮಾತ್ಮನ ಪಾದಗಳಲ್ಲಿ ವಿಷ್ಣು ಪದೇ ಪರಮ ಮಧ್ವ ಉತ್ಸಾಹ. ಪರಮಾತ್ಮನ ವಿಷ್ಣುವಿನ ಪಾದಗಳಲ್ಲಿ ಮಧು ಉಕ್ಕಿ ಉಕ್ಕಿ ಹರಿಯುತ್ತೆ ಅಂತ ವೇದ ಹೇಳ್ತು. ವಿಷ್ಣೋಪದೇ ಪರಮ ಮಧ್ವ ಉತ್ಸಾಹ ವೇದ ಹೇಳುತ್ತೆ. ಆಳ್ವಾರ್ ಮುಂತೇನೇ ಮಲರುಂ ತಿರುಪಾದಂ, ಜೇನಿನ ಪ್ರವಾಹ ಹರಿಯುವ ಪಾದಗಳು ಅಂತಾರಲ್ಲ. ಹೌದಾ, ನನ್ನ ಪಾದದಲ್ಲಿ ಅಂತಹ ಜೇನಿದೆಯಾ? ಪರಮಾತ್ಮನಿಗೆ ಆಸೆಯಂತೆ. ಆದರೆ ಆ ಕಾಲನ್ನು ಬಾಯಲ್ಲಿ ಇಟ್ಕೊಂಡು ನೆಕ್ಕದಿ ಹಾಗೆ. ಪರಮಪದದಲ್ಲಿ ನಿತ್ಯ ಮುಕ್ತರ ಮಧ್ಯದಲ್ಲಿ ಕಾಲು ತೆಗೆದು ಪರಮಪದನಾಥ ಕೂತಿದ್ದಾನೆ. ಉಭಯ ವಿಭೂತಿನಾಥ ಜರ್ಬಾಗಿ ಅಲ್ಲಿ ಕಾಲು ತೆಗೆದು ಬಾಗಿ ಇಟ್ಕೊಳ್ಳೋಕ್ಕಾಗತ್ತಾ? ಇದು ಕ್ಷೀರಾಬ್ದಿಯಲ್ಲಿ ಎಲ್ಲ ಋಷಿಮುನಿಗಳೆಲ್ಲ ಕೂಡಿದ್ದಾರೆ. ಏನು ಮಾಡೋದು? ಪರಮಾತ್ಮ ನೋಡೋದನಂತೆ ಒಂದು ಪುಟ್ಟ ಮಗುವಾದ. ಆಗ ಸುತ್ತಲೂ ನೋಡೋದನಂತೆ ಪ್ರಳಯ, ಯಾರೂ ಇಲ್ಲ. ಇದೇ ಚಾನ್ಸು, ಕಾಯಿ ತೆಗೆದು ಬಾಯಲ್ಲಿ ಇಟ್ಕೊಂಡ್ಬಿಟ್ರೆ ಯಾರು ನೋಡಲ್ಲ. ಈಗ ಅದು ನಿಜವಾ ಸುಳ್ಳ ಎಂಬುದನ್ನು ಪರೀಕ್ಷಿಸಬಹುದು ಅಂತ ಯಾರೂ ಇಲ್ಲದ ಪ್ರಳಯ ಕಾಲದಲ್ಲಿ ಒಬ್ಬನೇ ಇರುವಾಗ, ಅದು ಮಗುವಾಗಿರುವಾಗ ಬೇಗ ತೆಗೆದು ಕಾಲು ಬಾಯಲ್ಲಿ ಇಟ್ಕೊಂಡಂತೆ. ಆಹಾ, ನನ್ನ ಭಕ್ತರು ಹೇಳೋದು ನಿಜ ನಿಜ, ನನ್ನ ಕಾಲು ಬೆರಳು ತುಂಬ ಸವಿ ಎಂಬುದಾಗಿ ಅವನೇ ಒಪ್ಕೊಂಡನಂತೆ. ಅಂತಹ ಒಂದು ಲೀಲೆಯನ್ನ ಮಾಡಿದವನು ಆಲಿನಿಲಯ ಎಂಬುದಾಗಿ ಹೇಳ್ತಾಳೆ. ಮಾಲೆ ಸೌಲಭ್ಯ, ಆಲಿನಿಲಯ ಪರತ್ವ, ಸಮಸ್ತ ಜಗತ್ತನ್ನು ಉದರದಲ್ಲಿ ಇಟ್ಟುಕೊಂಡು ಸೃಷ್ಟಿಸ್ಥಿತಿ ಪ್ರಳಯಗಳಿಗೆ ಕಾರಣಕರ್ತವಾದಂತಹ ಪರಮಾತ್ಮನ ಪರತ್ವವನ್ನ ಆಲಿನಿಲಯ ಎಂತಾಳೆ. ತಮ್ಮ ಜೊತೆಯಲ್ಲಿ ಗೋಪಾಲಕನಾಗಿ ಬಂದು ಒಂದಾಗಿ ಬೆರೆತು ತಮಗೇ ದಾಸನಂತೆ ಸೇವೆ ಮಾಡಿದ ಆ ಕೃಷ್ಣನ ರೂಪವನ್ನ ಮಾಲೆ ಎಂಬುದಾಗಿ ಕರೀತಾರೆ. ಪರತ್ವ ಇರುವವನಿಗೆ ಸೌಲಭ್ಯ. ಎಲ್ಲ ಕಡೆ ಕಲ್ಬಿದ್ದಿದೆ, ಅದಕ್ಕೇನು ಬೆಲೆ? ವಜ್ರ ಅತ್ಯಂತ ಉತ್ಕೃಷ್ಟವಾದದ್ದು, ಆದರೆ ಅದು ಎಲ್ಲ ಕಡೆ ಸಿಗೋಲ್ಲ. ಅತ್ಯಂತ ಪರತ್ವವುಳ್ಳದ್ದು ಸುಲಭವಾಗಿರೋಲ್ಲ. ಸುಲಭವಾಗಿರೋದಕ್ಕೆ ಪರತ್ವ ಇರೋಲ್ಲ. ಪರಮಾತ್ಮ ಆಗ ಪರಾತ್ಪರನಾದವನು ಅತ್ಯಂತ ಸುಲಭನಾಗಿರುವುದೇ ನಾವು ಶರಣಾಗತಿ ಮಾಡುವುದಕ್ಕೆ ಅನುಕೂಲವಾಗಿ ಇರುವಂತಹದ್ದು. ಕೃಷ್ಣ ಪರಮಾತ್ಮ ಆ ಅರ್ಜುನನ ರಥದಲ್ಲಿ ಕುಳಿತುಕೊಂಡ. ಆಗ ಏನು ಹೇಳ್ತಾನೆ? ಶರಣಾಗತಿ ಮಾಡುವುದು ನನ್ನ ಪಾದದಲ್ಲಿ ಇಂದ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದಕ್ಕಾಗಿ ನಾನಿಲ್ಲಿ ಅವತಾರ ಮಾಡಿ ಬಂದಿದ್ದೀನಿ ಅರ್ಜುನ ಅಂತ ಅಲ್ಲೇ ಹೇಳ್ಬಿಟ್ಟ 4ನೇ ಅಧ್ಯಾಯ. ಈಗ 18ನೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ 2 ಹೇಳ್ದ ಪರಮಾತ್ಮ. ಹೇ ಅರ್ಜುನ, ಮಾಂ ಶರಣಂ ವ್ರಜ, ಅರ್ಜುನನೇ ನನ್ನ ಕಾಲನ್ನ ಹಿಡಿ, ನಾನು ಮೋಕ್ಷವನ್ನ ಕೊಡ್ತೇನೆ ಎಂದ. ಆ ನನ್ನ ಅಂದ್ರೆ ಏನು, ನಾನು ಅಂದ್ರೆ ಏನು? ಅಹಂ ಅಂತ ಒಂದು ಶಬ್ದ ಇದೆ, ಮಾಮ್ ಅಂತ ಒಂದು ಶಬ್ದ ಇದೆ. ಮಾಮ್ ಅಂತ ಅವನು ಏನಂತ ತೋರಿಸ್ದ? ಅರ್ಜುನ, ನಿನ್ನ ಕುದುರೆಗಳಿಗೆ ಹುರುಳಿ ಬೇಯಿಸಾಕಿ ಅವುಗಳ ಮೈಯೊಜ್ಜಿ ನಿನ್ನ ಪಾದಗಳನ್ನು ಹಿಡಿದು ರಥಕ್ಕೆ ಏರಿಸಿ ನಿನಗೆ ದಾಸನಾಗಿ ಸಾರಥಿಯಾಗಿ ಹೇಳಿದ ಕಡೆ ರಥವನ್ನು ನಿಲ್ಲಿಸುತ್ತಾ ನಿನಗೆ ಸೇವಕನಾಗಿ ದಾಸವೃತ್ತಿ ಮಾಡುತ್ತಾ ಇರುವಂತಹ ನೀನು ರಥಿ ಮೇಲೆ ಕೂತಿದೀಯಾ, ನಾನು ಸಾರಥಿ ನಿನ್ನ ಕಾಲ್ ಕೆಳಗಡೆ ಕೂತಿದ್ದೀನಿ. ಹೀಗೆ ನಿನಗೆ ಸೇವಕನಾಗಿ ಇರುವ ಮಾಂ ನನ್ನ ಕಾಲಿಗೆ ಬೀಳುವುದು. கையும் உளவுகோ சேனாதூளி தூசரிதமான திருக்குழலும் கையும் உளவு கோலும் தேருக்கு கீழே நாத்தின திருவடிகளுமாய் நிற்கிற சாரಥ್ಯ ವೇಷத்தை ಮಾಂ என்று ಕಾಟ್ಟುகிறாನ್. ಮುಮುಕ್ಷು ಪಡಿ ಚರ್ಮಶ್ಲೋಕ ಪ್ರಕರಣ ಪಿಳಲೋಕಾಚಾರ್ಯರ ಶ್ರೀ ಸೂಕ್ತಿ. ಏನು ಹೇಳ್ತಾರೆ? ಒಂದು ಕಾಲ ಕೆಳಗಡೆ ನೇತಾಡ್ತಾ ಇದೆಯಂತೆ.
ರಥ ನಿಲ್ಲಿಸ್ಬೇಕಾದ್ರೆ ತಕ್ಷಣ ಕಾಲ್ ಕೊಟ್ಟು ನಿಲ್ಲಿಸ್ಬೇಕಲ್ಲ. ಅದಕ್ಕೋಸ್ಕರ ಸೇನಾ ಧೂಳಿ ಧೂಸರಿತಮಾನ ತಿರುಕುಳಲು 18 ಅಚ್ಚೌಹಿಣಿಗಳ ಕಾಲ್ ಧೂಳು ಅದು ಎದ್ಬಿಟ್ಟಿದೆ. ಧೂಳು ಅದೆಲ್ಲ ಇವನ್ ಗುಂಗುರಾದ ತಲೆ ಮೇಲೆ ಕೂತಿದೆಯಂತೆ. ತಲೆಯೆಲ್ಲ ಧೂಳಿಮಯವಾಗ್ಬಿಟ್ಟಿದೆ. ಆ ಸೇನೆಯ ಧೂಳಿನಿಂದ ಧೂಸರಿತವಾದ ಕೇಶಗಳು. ಅನಂತರ ಸೇನಾ ಧೂಳಿ ಧೂಸರಿತಮಾನ ತಿರುಕುಳಲು ಕೈಯುಂ ಉಳವು ಕೋಲುಂ ಪಿಡಿತ್ತ ಶಿರುವಾಯ್ಕೈರುಂ. ಒಂದು ಕೈಯಲ್ಲಿ ಕುದುರೆಗಳ ಕಡಿವಾಣ ಹಿಡಿದಿದ್ದಾನೆ, ಇನ್ನೊಂದು ಕೈಯಲ್ಲಿ ಉಳವು ಕೋಲಂ ಆ ಕುದುರೆಗಳನ್ನು ಓಡಿಸುವ ಚಾವಡಿಯನ್ನು ಒಂದು ಕೈಯಲ್ಲಿ ಹಿಡಿದಿದ್ದಾನೆ. ಅನಂತರ ತೇರಕ್ಕೆ ಕೀಳೆ ನಾತ್ತಿನ ಆ ತೇರ್ ಕೆಳಗಡೆ ನೇತಾಡ್ತಾ ಒಂದು ಕಾಲು ಇಟ್ಕೊಂಡಿದ್ದಾನಲ್ಲ. ಹೀಗಿರುವ ಈ ಸಾರಥ್ಯ ವೇಷವನ್ನ ನಾನು ಅಂತ ತೋರಿಸಿದಂತೆ ಪರಮಾತ್ಮ. ಹೀಗೆ ನಿನಗೆ ದಾಸನಾಗಿ ಬಂದು ಸಾರಥಿಯಾಗಿ ಇದ್ದು ದಾಸನಾಗಿ ಬಂದಿರುವ ನನ್ನನ್ನು ಆಶ್ರಯಿಸು. ಮಾಂ ಶರಣಂ ವ್ರಜ ಎಂದ್ರೆ ಮಾಂ ಎಂದ್ರೆ ಸಾರಥ್ಯ ವೇಷತ್ತೈ ಕಾಟ್ಟಿನಾನ್. ಈ ಸಾರಥಿಯಾಗಿ ಇರ್ತಕ್ಕಂತಹ ಅತ್ಯಂತ ಸುಲಭನಾದ ಆ ಅರ್ಜುನನಿಗೆ ಸೇವಕನಾದ ಈ ವೇಷವನ್ನ ಮಾಂ ಹೀಗಿರುವ ನನ್ನನ್ನು ಆಶ್ರಯಿಸು ಅಂದ ಕೃಷ್ಣ. ನಾನೇ ಒಡೆಯ, ನೀನು ಸೇವಕ. ನಾ ರಥ ಓಡಿಸ್ತಾ ಇದ್ದೀನಿ, ನೀನು ದಾಸನಂತೆ ಸೇವಾವೃತ್ತಿ ಮಾಡ್ತಾ ಇದೀಯ. ನೀನೇನು ನನಗೆ ಒಳ್ಳೇದು ಮಾಡ್ತೀಯ ಅಂದ. ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಅಹಂ. ನಿನಗೆ ವಿಶ್ವರೂಪವನ್ನು ತೋರಿ ಸಕಲವನ್ನ ತೋರಿ ಸಕಲವೂ ನಾನೇ ಎಂಬುದಾಗಿ ಯಾವಾಗ ಏನನ್ನ ತೋರಿಸಿ ಹೇಳಿದೆನೋ ಆ ಪರಾತ್ಪರನಾದ ನಾನು ನಿನ್ನ ಪುಣ್ಯ ಪಾಪ ಸರ್ವಕರ್ಮಗಳನ್ನು ಕಳಿತೀನಿ. ಆಶ್ರಯಣ ಮಾಡುವಾಗ ಮಾಂ ಸಾರಥಿಯಂತೆ ಅತ್ಯಂತ ಸುಲಭ. ಫಲವನ್ನ ಕೊಡುವಾಗ ಅಹಂ ಪರಾತ್ಪರನಾದ ನಾನು ಸಕಲ ಜೀವಾತ್ಮಗಳಿಗೆ ನಿಯಾಮಕನಾಗಿ ಅವರ ಸಕಲ ಕರ್ಮಗಳನ್ನ ನಿಯಮನ ಮಾಡತಕ್ಕಂತಹ ಸರ್ವಸ್ಮಾತ್ ಪರನಾದ ಅಹಂ. ಮಾಂ ಸಾರಥಿಯಾದ ಮಾಂ ಫಲವನ್ನ ಕೊಡುವ ಅಹಂ, ವಿಶ್ವರೂಪವನ್ನು ತೋರಿದ ಪರಾತ್ಪರನಾದ ಅಹಂ. ಅಹಂ ಎಂಬುದು ಪರತ್ವ ಸೂಚಕ, ಮಾಂ ಎಂಬುದು ಸುಲಭ. ಯಾಕೆ ಹೀಗೆ ಅಂದ್ರು, ಒಬ್ಬ ಕುರುಡ ಕುಂಟ, ಅವನ ಕಾಲು ಇಲ್ಲ ಕಣ್ಣೂ ಇಲ್ಲ, ಅವನಿಗೆ ದೊಡ್ಡ ಆನೆ ಮೇಲೆ ಕೂತ್ಕೊಂಡು ಸವಾರಿ ಮಾಡಬೇಕು ಅಂತ ಆಸೆ. ಕಣ್ಣೂ ಇಲ್ಲ ಕಾಲೂ ಇಲ್ಲ, ಅದು ಹೇಗೆ ಅವನು ಆನೆ ಮೇಲೆ ಕೂತ್ಕೋತಾನೆ? ಆನೆಯೋ ಅಟ್ಟೆ ಹತ್ರ ಕೂತ್ಕೊಳ್ಬೋದಲ್ಲ, ಸವಾರಿ ಮಾಡ್ಬೋದಲ್ಲ. ಹೇಗೆ ಅಂದ್ರು, ಆನೆನೇ ಕೆಳಗಡೆ ಕೂತ್ಕೊಂಡು ತನ್ನ ಸೊಂಡಿಲಿನಲ್ಲಿ ಇವನನ್ನು ಸುತ್ತಿ ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡ್ರೆ ಯಾಕಾಗಬಾರ್ದು? ಆ ರೀತಿ ಕಾಲಿಲ್ಲ ಅಂದ್ರೆ ಅನುಷ್ಠಾನವಿಲ್ಲ, ಕಣ್ಣಿಲ್ಲ ಅಂದ್ರೆ ಜ್ಞಾನವಿಲ್ಲ. ಜ್ಞಾನಾನುಷ್ಠಾನ ಶೂನ್ಯರಾದ ನಮ್ಮಂತಹವರಿಗೆ ಪರಮಾತ್ಮ ಮಾಂ, ನೀ ನನ್ನ ಮಟ್ಟಕ್ಕೆ ಬರಬೇಡ, ನಾನು ನಿನ್ನ ಕಾಲ ಕೆಳಗಡೆ ಬಂದಿದ್ದೀನಿ, ಬೀಳು ನನ್ನ ಕಾಲಿಗೆ, ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ಮಾಂ ಎಂದರೆ ಸರ್ವ ಸುಲಭರಾಗಿ ಇರುವ ರೀತಿ, ಆಶ್ರಿತರು ತನ್ನನ್ನ ಆಶ್ರಯಣ ಮಾಡುವುದಕ್ಕೆ ಅನುಕೂಲವಾಗುವಂತೆ ಅವರ ಮಟ್ಟಕ್ಕೆ ಇಳಿದು ಬಂದ ರೀತಿ. ಎಲ್ಲೋ ಪರಂಪರದಲ್ಲಿರೋ ಪರಮಾತ್ಮನನ್ನ ನಾವು ಆಶ್ರಯಣ ಮಾಡೋಕ್ಕಾಗತ್ತಾ? ಎಲ್ಲೋ ಕ್ಷೀರಾಬ್ದಿಲಿರೋವನ್ನ ನಾವು ನೋಡೋಕ್ಕಾಗತ್ತಾ? ಅಂತರ್ಯಾಮಿಯಾಗಿ ಒಳಗೆ ಇದ್ದಾನೆ, ನಮ್ಮ ಕಣ್ಣಿಗೆ ಕಾಣಿಸ್ತಾನ? ಅರ್ಚಾಮೂರ್ತಿಯಾಗಿದ್ದಾನೆ, ಅವನು ಬರೀ ಅರ್ಚಾಮೂರ್ತಿ, ನಮಗೆ ಅವನು ಪ್ರತಿಸ್ಪಂದನ ಕೊಡೋಲ್ಲ. ಏನೋ ನಮಸ್ಕಾರ ಮಾಡ್ತೀವಿ, ಆ ಭಾವ ನಮಗೆ ಬರುತ್ತಾ? ಬರೋಲ್ಲ. ಆದ್ದರಿಂದ ಅವನ ಮಟ್ಟಕ್ಕೆ ನಾವು ಏರಕ್ಕಾಗದೇ ಇರೋದ್ರಿಂದ ನಮ್ಮ ಮಟ್ಟಕ್ಕೆ ಅವನು ಇಳಿದು ಬರ್ತಾನೆ. ಸಾರಥಿಯಾಗಿರುವ ನನ್ನನ್ನು ಆಶ್ರಯಣ ಮಾಡು, ಸರ್ವಸ್ಮಾತ್ ಪರನಾದ ನಾನು ಫಲ ಕೊಡ್ತೀನಿ. ಎಷ್ಟು ಚೆನ್ನಾಗಿ ಎರಡನ್ನ ಹೇಳ್ದ. ಇಲ್ಲಿ ಮಾಂ ಅನ್ನೋದು ಸಾರಥ್ಯ ವೇಷ, ಅಹಂ ಅನ್ನೋದು ಸರ್ವಸ್ಮಾತ್ ಪರನಾದ ಪರತ್ವ ವೇಷ. ಆದ್ದರಿಂದ ಫಲವನ್ನು ಕೊಡಬೇಕಾದ್ರೆ, ಸರ್ವ ಪಾಪಗಳನ್ನು ಕಳಿಬೇಕಾದ್ರೆ ಆತ್ಮಕ್ಕೆ ಅಧಿಪತಿಯಾದ ಸರ್ವೇಶ್ವರನಾದ ಪರಮಾತ್ಮನೇ ಆಗಬೇಕು. ಆ ಪರಮಾತ್ಮ ನಾನು ಎಂಬುದನ್ನ ಅಹಂ ಶಬ್ದದಿಂದ ತೋರಿಸ್ತಾನೆ. ಅಂಥ ಪರಮಾತ್ಮ ಹೀಗೆ ಯಾಕೆ ಬಂದೆ? ನನಗೆ ದಾಸನಾಗಿ ಯಾಕೆ ಬಂದೆ? ನೀ ನನ್ನ ಕಾಲಕ್ಕೆ ಬೀಳ್ಬೇಕಲ್ಲ, ಅದಕ್ಕೋಸ್ಕರ ಬಂದೆ. ನೀನು ಆ ಮಟ್ಟಕ್ಕೆ ಬರೋಕ್ಕಾಗಲ್ವಲ್ಲ, ಅದಕ್ಕೆ ನಾನು ನಿನ್ನ ಮಟ್ಟಕ್ಕೆ ಬಂದೆ ಎಂಬುದಾಗಿ ಪರಮಾತ್ಮ ಏನು ಹೇಳ್ತಾನೆ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ. ಮಾಂ ಎಂದ್ರೆ ಸಾರಥ್ಯ ವೇಷತ್ತೆ ಕಾಟ್ಟಿಗಿರಾನ್. ಸಾರಥ್ಯ ವೇಷ ಅಂದ್ರೆ ಸೌಲಭ್ಯ, ನಾವು ಆಶ್ರಯಣ ಮಾಡುವುದಕ್ಕಾಗಿ ಸುಲಭನಾಗಿ ಬಂದ ರೀತಿ ಮಾಂ. ಅಂತ ಆಶ್ರಯಿತನ ಸಮಸ್ತ ಪಾಪಗಳನ್ನು ಕಳೆದು ಅವನನ್ನ ಪರಮಪದಕ್ಕೆ ಕೊರೆದೊಯ್ಯುವ, ಮೋಕ್ಷವನ್ನು ನೀಡುವ ಮುಕ್ತಿ ಫಲಪ್ರದನಾದ ಸರ್ವಸ್ಮಾತ್ ಪರನಾದ ಪರಮಾತ್ಮ ಅಹಂ. ಆ ಎರಡು ರೂಪಗಳನ್ನ
ಪರಮಾತ್ಮ ತೋರಿಸ್ಕೊಟ್ಬಿಟ್ಟ. ಸುಲಭನಾಗುವುದು ಆಶ್ರಯಿಸುವುದಕ್ಕಾಗಿ, ಪರಾತ್ಪರತ್ವ ಫಲ ನೀಡುವಾಗ. ಈ ರೀತಿ ಆ ಮಾಂ ಎಂಬ ಶಬ್ದ ಮಾಲೆ, ಅಹಂ ಎಂಬುದರ ಅರ್ಥ ಆಲಿನಿಲಯಾಯ್. ಆಂಡಾಳರ ತಿರುಪ್ಪಾವೆಯಲ್ಲಿ ತಿರುಮಂತ್ರ, ದ್ವಯ, ಚರ್ಮಶ್ಲೋಕ ಎಲ್ಲ ಅರ್ಥಗಳು ಬಂದ್ಬಿಡ್ತು. 1000 ತಿರುವಾಯ್ಮಳಿ ಪಾಸುರನ 30 ಪಾಸುರದಲ್ಲಿ ಹೇಳ್ತಾರೆ, ಅಷ್ಟೂ ಇಲ್ಲ, 2ರಲ್ಲೇ ಹೇಳ್ಬಿಟ್ರು. ಕರವೈ ಶಿತ್ತಂ 2 ಸಾಕು, 1000 ತಿರುವಾಯ್ಮಳಿ ಪಾಸುರದ ಅರ್ಥ ಅದರಲ್ಲಿದೆ. ಎಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ತಿರುಮಂತ್ರವನ್ನು ಹೇಗೆ ತಿರುಪ್ಪಾವೆಯಲ್ಲಿ ತಿರುಮಂತ್ರ ಅರ್ಥ, ತಿರುಪ್ಪಾವೆಯಲ್ಲಿ ದ್ವಯ ಅರ್ಥ, ತಿರುಪ್ಪಾವೆಯಲ್ಲಿ ಚರ್ಮಶ್ಲೋಕ ಅರ್ಥ ಎಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಅನುಭವಿಸೋಕ್ಕೆ ನಮಗೆ ಅವಕಾಶವಿಲ್ಲ ಅಷ್ಟೆ. ಈ ರೀತಿ ಮಾಂ ಎಂಬುದು ಮಾಲೆ, ಅಹಂ ಎಂಬುದು ಆಲಿನಿಲಯಾಯ್. ಪರಮಾತ್ಮ ನಾವು ಆಶ್ರಯಿಸಬೇಕು, ನಾವು ನಿನ್ನ ಮೇಲೆ ವ್ಯಾಮೋಹಗೊಳ್ಬೇಕು, ನಾವು ಪ್ರೇಮಿಸಬೇಕು ಅನ್ನಕ್ಕಾಗಿ ಗೋಕುಲಕ್ಕೆ ಹೀಗೆ ನೀನು ಬಂದಿದೀಯಾ. ಆದರೆ ನೀನು ಅಷ್ಟೇ ಅಲ್ಲ, ನೀನು ಪರತ್ವವನ್ನು ಉಳ್ಳವನು, ಪರಾತ್ಪರ, ಸಕಲಾತ್ಮಗಳಿಗೆ ಒಡೆಯ ಎಂಬುದನ್ನು ನಾವು ಬಲ್ಲವರು. ಮೇಲಾಗಿ ನಮಗೆ ಪುರುಷಾರ್ಥವನ್ನು ಕೊಡುವವನು ನೀನೇ ಎಂಬುದು ಕೂಡ ನಮಗೆ ತಿಳಿದಿದೆ. ಆದ್ದರಿಂದ ಆದರೆ ಏನು ಬೇಕು? ನಿನ್ನ ಸಂಕಲ್ಪ ಬೇಕು, ನಿನ್ನ ಕೃಪೆ ಬೇಕು ಅಷ್ಟೇ. ಆದ್ದರಿಂದ ಆಲಿನಿಲಯಾಯ್ ಅರುಳ್, ಆ ಕೃಪೆಯನ್ನು ಮಾಡು. ಆ ಕೃಪೆಯನ್ನು ಮಾಡಿ ಈ ಆತ್ಮ ಪುಣ್ಯ ಪಾಪ ಕರ್ಮಗಳೆಂಬ ಕಲ್ಮಶದಿಂದ ಕೂಡಿದೆ. ಈ ಕಲ್ಮಶಗಳ ಪುಣ್ಯ ಪಾಪಗಳನ್ನು ಬಿಡಿಸಿ ಆತ್ಮನನ್ನ ಶುದ್ಧವಾಗಿ ಮಾಡಿಕೊಂಡು ಆ ಆತ್ಮವನ್ನ ನೀನು ಸ್ವೀಕಾರ ಮಾಡು. ಕಾರಣ ಏನು? ಈ ಪರಮಾತ್ಮನಿಗೆ ಏನು ಸಮರ್ಪಣೆ ಮಾಡಿದ್ರು ಪರಮ ಪರಿಶುದ್ಧವಾಗಿ ಸಮರ್ಪಣೆ ಮಾಡಬೇಕು. ಈ ಆತ್ಮಕ್ಕೆ ಅಂಟಿಕೊಂಡ ಮಾಲಿನ್ಯವನ್ನ ಕಳೆದುಕೊಂಡು ಆತ್ಮವನ್ನ ಪರಿಷ್ಕಾರ ಮಾಡಿಕೊಳ್ಳುವ ಶಕ್ತಿ ನಮಗಿಲ್ಲ. ಅದೇ ನಮ್ಮ ಆಕಿಂಚನ್ಯ. ಮತ್ತ್ಯಾಕೆ ಬಂದ್ರಿ? ನೀನು ಬಿಟ್ಟರೆ ಗತಿ ಇಲ್ಲ, ಅದರಿಂದ ಬಂದೆವು. ಹೀಗೆ ಆಕಿಂಚನ್ಯ ಅನನ್ಯಗತಿತ್ವ ಪೂರ್ವಕವಾಗಿ ಅತಿ ಸುಲಭನಾದ ನಿನ್ನನ್ನು ಆಶ್ರಯ ಮಾಡಿದ್ದೇವೆ. ವೆಂಡುವನ ಕೆಟ್ಟಿಯೇಲ್ ಮಾಲೆ, ನಮ್ಮ ಮೇಲಿನ ಚೇತನರನ್ನ ಸಂಸಾರ ಮಂಡಲದಿಂದ ರಕ್ಷಿಸಬೇಕು ಎಂಬತಕ್ಕಂತಹ ಪರಮ ವ್ಯಾಮೋಹದಿಂದ ಪರಮ ಸುಲಭನಾಗಿ ಈ ಲೋಕದಲ್ಲಿ ಅವತಾರ ಮಾಡಿ ಬಂದ ನೀನೇ ಈ ಆತ್ಮನ ಪರಿಷ್ಕಾರವಾಗುವುದಕ್ಕೆ ಏನೇನು ಬೇಕೋ ವೆಂಡುವನ ಬೇಕಾದ್ದೆಲ್ಲವನ್ನ ನೀನೇ ಕೊಟ್ಟು ಪರಾತ್ಪರನಾದ ನೀನು ನಮ್ಮನ್ನು ಅಂಗೀಕಾರ ಮಾಡಬೇಕು. ಪರಮಾತ್ಮ ಎಂಬುದಾಗಿ ಜೀವಾತ್ಮನಿಗೆ ಪರಮಾತ್ಮ ಪೂರ್ಣ ಪರಿಷ್ಕಾರ ಮಾಡಿ ಶುದ್ಧಿ ಮಾಡಿ ಸ್ವೀಕಾರ ಮಾಡಬೇಕಾದ ಪ್ರಕಾರವನ್ನ ಆಂಡಾಳ್ ಈ ಪಾಸುರದಲ್ಲಿ ಈ ಶಂಗಂಗಳ್ ಪರಯೇ ಕೋಲ ವಿಳಕ್ಕೆ ಕೊಡಿಯೇ ವಿಧಾನವೇ ಆ ರೀತಿಯಾದ ಪದಗಳಿಂದ ಆ ಉಪಕರಣಗಳು ಆಂಡಾಳಳ ವ್ರತಕ್ಕೆ ಬೇಕಾದ ಉಪಕರಣಗಳ ರೀತಿಯಲ್ಲಿ ಆತ್ಮ ಪರಮಾತ್ಮನನ್ನ ಸೇರಬೇಕಾದ ಕ್ರಮಕ್ಕೆ ಬೇಕಾದ ಆತ್ಮ ಗುಣಗಳ ಆವಿಷ್ಕಾರವನ್ನ ಆಂಡಾಳ್ ಪ್ರಾರ್ಥನೆ ಮಾಡುತ್ತಾ 26ನೆಯ ಪಾಸುರವನ್ನ ಆಂಡಾಳ್ ಪೂರ್ಣ ಮಾಡ್ತಾಳೆ. ಮಾಲೆ ಮಣಿವಣ್ಣ ಮಾರ್ಗಳಿ ನೀರಾಡುವಾನ್ மேலையார் செய்வனகள் வெண்டுவன கெட்டியேல் ஞாலத்தை எல்லாம் நடுங்க முரல்வன பாலன்ன வண்ணத்து உன் பாஞ்ச சன்னியமே போல்வன சங்கங்கள் போய்ப்பாடுடையனவே சால பெரும் பறையே பல்லாண்டிசைப்பாரே கோல விளக்கே பொடியே விதானமே ஆலிநிலையாய் அருளேலோரெம்பாவாய். ஆண்டாள் திருவடிகளே சரணம். சோச்சிஷ்டமாலிகா கந்தவந்துரஜிஷ்ணவே விஷ்ணுசித்த தனூஜாயை கோதாயை நித்யமங்கலம் मादृशा किंचन त्राण बद्ध कंकण पाणये विष्णुचित्त तनूजायै गोदायै नित्यमंगलम् श्रीमत्यै विष्णुचित्तार्य मनोनंदन हेतवे नंदनंदन सुंदर्यै गोदायै नित्यमंगलम् तिरुवाडिपूरत्तिल जगत्तुदित्ताள் वाழியே திருப்பாவை 30 செப்பினாள் வாழியே பெரியாழ்வார் பெத்தெடுத்த பெண் பிள்ளை வாழியே
பெரும்பூதூர் மாமுனிக்கு பின்னானாள் வாழியே 143 உரைத்தாள் வாழியே உயரங்கற்கே கண்ணி உகங்களித்தாள் வாழியே மறுவாரும் திருவல்லி வடநாடி வாழியே வன்புதுவை நகர்கோதை மலர்பதங்கள் வாழியே ஆண்டாள் திருவடிகளே சரணம் சர்வம் ஸ்ரீ